ಹಾಯ್ ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು PW ಕನ್ನಡ ಫೌಂಡೇಶನ್ ಚಾನಲ್. ನಾನು ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್ ಪರಮೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಿಮ್ಮ ಸ್ಟಡೀಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅನ್ಕೊಳ್ತೀನಿ ಸ್ಟೂಡೆಂಟ್ಸ್. ಸೊ ಇವತ್ತು ಕೂಡ ನಾವು ಏನು ಮಾಡ್ತಾ ಇದೀವಪ್ಪ ಅಂತಂದ್ರೆ, ನಿಮ್ಮ ನೆಕ್ಸ್ಟ್ ಚಾಪ್ಟರ್ಸ್ ಏನಿದೆ ನಿಮ್ಮ ಬುಕ್ಸಲ್ಲಿ, ಏನು ಸೆಕ್ಟರ್ಸ್ ಆಫ್ ಇಂಡಿಯನ್ ಎಕಾನಮಿ, ಭಾರತದ ಅರ್ಥವ್ಯವಸ್ಥೆಯ ವಲಯಗಳು, ಈ ಚಾಪ್ಟರ್ನ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಒನ್ ಶಾರ್ಟ್ ಲೆಕ್ಚರ್ಸ್ ಅಲ್ಲಿ ಕವರ್ ಮಾಡ್ತಾ ಹೋಗ್ತಾ ಇದೀವಿ. ಓಕೆ, ಸೊ ಇಲ್ಲಿ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ನಾವು ಕವರ್ ಮಾಡ್ತಾ ಹೋಗ್ತೀವಿ. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿರಲಿ. ಕಂಪ್ಲೀಟ್ ಆಗಿ ಎಲ್ಲ ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಕೂಡ ಡಿಸ್ಕಸ್ ಮಾಡ್ತೀವಿ. ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅದೆಲ್ಲದನ್ನು ಕೂಡ ಕಂಪ್ಲೀಟ್ ಆಗಿ ನಾವು ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಥಿಂಗ್, ಸೊ ನೋಡ್ತಾ ಹೋಗಿ. ಸೊ ಫಸ್ಟ್ ನೀವೆಲ್ಲ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನೋಡಿ, ಫಸ್ಟ್ ನೀವು ನಮ್ಮ PW ಆ್ಯಪ್ ಅನ್ನ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನೀವೆಲ್ಲಿ ಕ್ಲಾಸ್ ಕೇಳ್ತಾ ಇರ್ತೀರಲ್ವಾ, ಸೊ ಅಲ್ಲಿ ನೀವು ನಮ್ಮ ಮೊಬೈಲ್ ಅಥವಾ ನಮ್ಮ PW ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಆಫ್ಟರ್ ಡೌನ್ಲೋಡಿಂಗ್ ಏನು ಮಾಡಬೇಕಪ್ಪ ಅಂತಂದ್ರೆ, ನೀವು ಎಕ್ಸ್ಪ್ಲೋರಿಂಗ್ ದ ಬ್ಯಾಚ್ ಅಂತ ಕೊಡಬೇಕಾಗುತ್ತೆ. ಓಕೆ, ಎಕ್ಸ್ಪ್ಲೋರಿಂಗ್ ದ ಬ್ಯಾಚ್ ಅಂತ ಕೊಟ್ರೆ, ಸೊ ಅಲ್ಲಿ ನಿಮಗೆ ನೋಡಿ, ಸೊ ನಂತರ ಈ ರೀತಿ ಬರುತ್ತೆ. ಸೊ ಇಲ್ಲಿ ನೀವು ಏನು ಮಾಡಬೇಕಾಗುತ್ತಪ್ಪ ಅಂತಂದ್ರೆ, ಸರ್ಚ್ ಮಾಡಬೇಕಾಗುತ್ತೆ ನಿಮ್ಮ ರೆಸ್ಪೆಕ್ಟಿವ್ ಬ್ಯಾಚಸ್ ಯಾವುದಿದೆ, ನಿಮಗೆ ಯಾವ ಬ್ಯಾಚಸ್ನ ಕ್ಲಾಸಸ್ ಬೇಕು, ಆ ಬ್ಯಾಚಸ್ ನೇಮ್ನ ನೀವು ಇಲ್ಲಿ ಕೊಟ್ಟು ಸರ್ಚ್ ಮಾಡಿದ್ರೆ, ಸೊ ಇಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ. ಓಕೆ, ಸೊ ಸರ್ಚ್ ಮಾಡಿದಾಗ ನಿಮಗೆ ನೋಡಿ ಈ ರೀತಿ ಬರುತ್ತೆ. ನಂತರ ಸೊ ಇಲ್ಲಿ ನಿಮಗೆ ಏನಿರುತ್ತಪ್ಪ ಅಂತಂದ್ರೆ, ನೋಡಿ ಇಲ್ಲಿ ಬ್ಯಾಚ್ ಡೀಟೇಲ್ಸ್ ಇದೆ ಇಲ್ಲೆಲ್ಲ. ಸೊ ನೋಡಿ ಇದೆಲ್ಲ ಇನ್ಫಾರ್ಮೇಶನ್ ಇದೆಯಲ್ಲ, ಇದು ಬ್ಯಾಚ್ ಡೀಟೇಲ್ಸ್. ಸೊ ಹಿಯರ್ ನೋಡಿ, ಫ್ರೀ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಕ್ಲಾಸಸ್. ಓಕೆ, ನೀವು ಯಾರು ಕೂಡ ₹1 ಕೂಡ ಕೊಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಕಂಪ್ಲೀಟ್ ಆಗಿ ಫ್ರೀ ಆಗಿರುತ್ತೆ. ಸೊ ನೀವು ಫ್ರೀ ಆಗಿ ಕ್ಲಾಸಸ್ ಅನ್ನು ಕೇಳ್ಬೋದು. ಇಲ್ಲಿ ನೀವು ಈ ಎನ್ರೋಲ್ ನೌ ಅಂತ ಇರುತ್ತಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ, ಸೊ ನಂತರ ನಮಗೆ ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ನೋಡಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ಬಯಾಲಜಿ ಎಲ್ಲ ಕ್ಲಾಸಸ್ಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿರಲಿ. ಸೊ ನಿಮಗೆ ಯಾವ ಸಬ್ಜೆಕ್ಟ್ನ ಏನು ಲೆಕ್ಚರ್ಸ್ಗಳು ಬೇಕೋ ಅದನ್ನ ನೀವು ಅಲ್ಲಿ ಹೋಗ್ಬಿಟ್ಟು ವಾಚ್ ಮಾಡ್ಬೋದು. ಇದು ನಿಮಗೆ ಕ್ಲಿಯರ್ ಆಗಿರಲಿ. ಓಕೆ, ಎಲ್ಲ ಲೆಕ್ಚರ್ಸ್ ಸಿಗ್ತಾ ಹೋಗುತ್ತೆ ಫ್ರೀ ಆಗಿ, ನೆನಪಿರ್ಲಿ, ಅಗೇನ್ ಐ ರಿಪೀಟ್, ಫ್ರೀ ಆಗಿ. ಸೊ ಇದಾದ ನಂತರ ನೀವು ಈಗಲೇ ಮಾಡ್ಬೇಕಾದ್ರೆ ಇನ್ನೊಂದು ಕೆಲಸ ಏನಪ್ಪಾ ಅಂತಂದ್ರೆ, ನೋಡಿ ನಮ್ಮ PW ಕನ್ನಡ 8, 9, 10 ಏನು ವಾಟ್ಸಪ್ ಚಾನಲ್ ಇದೆ. ಓಕೆ, ಈ ಚಾನಲ್ನ ಲಿಂಕು ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ನೀವು ಈಗಲೇ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಆ ಚಾನಲ್ಗೆ, ವಾಟ್ಸಪ್ ಚಾನಲ್ಗೆ ಜಾಯಿನ್ ಆಗಬೇಕಾಗುತ್ತೆ. ಓಕೆ, ಜಾಯಿನ್ ಆಗಿ ಮತ್ತೆ ಅಲ್ಲಿ ನಿಮಗೆ ಏನು ಸಿಗುತ್ತಪ್ಪ ಅಂತಂದ್ರೆ, ನಿಮಗೆ ಎಲ್ಲಾ ರೀತಿಯಂತ ಒಂದು ಅಪ್ಡೇಟ್ಸ್ಗಳು ಕೂಡ ಏನಾಗುತ್ತೆ, ಸಿಗ್ತಾ ಹೋಗುತ್ತೆ. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿರಲಿ. ಎಲ್ಲ ರೀತಿಯಂತ ಅಪ್ಡೇಟ್ಸ್ಗಳು ನಿಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ ಸ್ಟೂಡೆಂಟ್ಸ್. ಸೊ ಇದು ನಿಮಗೆ ಕ್ಲಿಯರ್ ಆಗಿರಲಿ. ಇಂಪಾರ್ಟೆಂಟ್ ಕ್ವಶನ್ಸು, MCQs, DPPs ಎಲ್ಲ ಏನಾಗುತ್ತೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಇದು ನಿಮಗೆ ಕ್ಲಿಯರ್ ಆಗಿರಲಿ. ಸೊ ನೋಡಿ, ರೀಕ್ಯಾಪ್ ಮಾಡ್ತಾ ಹೋಗೋಣ. ಲಾಸ್ಟ್ ಕ್ಲಾಸಲ್ಲಿ ಏನು ಕಲ್ತಿದ್ವಿ, ಯಾವ ಚಾಪ್ಟರ್ ಬಗ್ಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ವಿ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಸೊ ಎಕನಾಮಿಕ್ ಸ್ಟ್ರಕ್ಚರ್ ಚಾಪ್ಟರ್ ಬಗ್ಗೆ ನಾವು ಕಲ್ತಿದ್ವಲ್ವ, ಅಲ್ಲಿ ಏನೇನು ಕಲ್ತಿದ್ವಿ, ಏನ್ಶಿಯಂಟ್ ಅಲ್ಲಿ ಯಾವ ರೀತಿ ಎಕನಾಮಿಕ್ ಸಿಸ್ಟಮ್ಸ್ ಇತ್ತು ಪ್ರಾಚೀನ ಕಾಲದಿಂದ. ಸೊ ಮತ್ತೆ ಅದು ಯಾವ ರೀತಿ ಟ್ರಾನ್ಸ್ಫಾರ್ಮೇಶನ್ ಆಯಿತು ಅನ್ನೋದನ್ನ ನಾವು ನೋಡಿದ್ದೀವಲ್ವಾ. ಯಾವ ರೀತಿ ಹೇಳಿ, ಕೈಗಾರಿಕಾ ಕ್ರಾಂತಿ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಇಂಡಸ್ಟ್ರೀಸ್ಗಳನ್ನ ಸ್ಥಾಪನೆ ಮಾಡ್ತಾರೆ, ಕಮರ್ಷಿಯಲ್ ಕ್ರಾಪ್ಸ್ ಅನ್ನ ಬೆಳೀತಾ ಹೋಗ್ತಾರೆ. ಸೊ ಈ ರೀತಿ ಟ್ರಾನ್ಸ್ಫಾರ್ಮೇಶನ್ ಆಯಿತು, ಅದು ನೀವು ನೋಡಿದ್ದೀರಾ. ಮತ್ತೆ ಸೋರ್ಸಸ್ ಮತ್ತೆ ಇನ್ಕಮ್ ಆಫ್ ಎಂಪ್ಲಾಯ್ಮೆಂಟ್ ಅಂತ ನೋಡಿದ್ವಿ. ಸೊ ನೋಡಿ, ಆದಾಯ ಮತ್ತೆ ಉದ್ಯೋಗದ ಮೂಲಗಳು ಯಾವ್ದು ಅಂತ ನೋಡಿದ್ವಿ. ನಂತರ ಸ್ಟ್ಯಾಟಿಕ್ ಮತ್ತೆ ಡೈನಾಮಿಕ್ ಎಕಾನಮಿ ಅಂತಂದ್ರೆ ಏನಂತ ನೋಡಿದ್ವಿ. ಮತ್ತೆ ಭಾರತ ಸೆಲ್ಫ್ ರಿಲಯಂಟ್ ಎಕಾನಮಿ ಆಗ್ಲಿಕ್ಕೆ ಯಾವ ರೂಲ್ಸ್ ಗಳನ್ನ ತಂದಿದೆ, LPG ರಿಫಾರ್ಮ್ಸ್ 1991 ನೋಡಿದ್ವಿ ಅಲ್ವಾ. ಸೊ ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಎಲ್ಲ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಸೊ ಇನ್ನು ಯಾರಾದ್ರೂ ಕೂಡ ಕ್ಲಾಸ್ ನೋಡಿಲ್ಲ, ವಾಚ್ ಮಾಡಿಲ್ಲ ಅಂತಂದ್ರೆ, ಪ್ಲೀಸ್ ಗೋ ಅಂಡ್ ವಾಚ್ ದೋಸ್ ಲೆಕ್ಚರ್ಸ್. ಓಕೆ, ಅವುಗಳನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ. ಈಗ ಆಬ್ವಿಯಸ್ಲಿ ನಾವು ಸೊ ಇವತ್ತಿನ ಕ್ಲಾಸಲ್ಲಿ ಏನು ಕಲಿತೀವಪ್ಪ ಅಂತಂದ್ರೆ, ನಾವು ನೋಡ್ಲಿಕ್ಕೆ ಹೋದ್ರೆ ನೋಡಿ, ಫಸ್ಟ್ ಒನ್ ಮೇಜರ್ ಸೆಕ್ಟರ್ಸ್ ಆಫ್ ದ ಇಂಡಿಯನ್ ಎಕಾನಮಿ. ಸೊ ಭಾರತದ ಆರ್ಥಿಕತೆಯಲ್ಲಿ ಬರ್ತಕ್ಕಂಥ ಮೇಜರ್ ಸೆಕ್ಟರ್ಸ್ ಯಾವ್ದು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಟ್ ಶುಡ್ ಬಿ ಕ್ಲಿಯರ್ ಟು ಯು. ಓಕೆ, 3 ಬರುತ್ತೆ. ಸೊ 3 ಸೆಕ್ಟರ್ಸ್ ಬರ್ತವೆ, ಇದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ದೆನ್ ಮೀನಿಂಗ್ ಅಂಡ್ ಇಂಪಾರ್ಟೆನ್ಸ್ ಆಫ್ ದ ಪ್ರೈಮರಿ ಸೆಕ್ಟರ್. ಓಕೆ, ಏನು ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ ಅಂತ ಬರುತ್ತೆ. ಸೊ ಇಲ್ಲಿ ನಿಮಗೆ 3 ಸೆಕ್ಟರ್ ನೋಡಿ, ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಸೆಕ್ಟರ್, 3ದು ಕೂಡ ಮೀನಿಂಗ್ ಅಂತಂದ್ರೇನು, ಯಾವ ಕೆಲಸಗಳು ಅದರ ಅಂಡರ್ ಅಲ್ಲಿ ಬರ್ತಾ ಹೋಗುತ್ತೆ, ಮತ್ತೆ ಅದರ ಮಹತ್ವ ಏನು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಸೊ ದೆನ್ ಲಾಸ್ಟ್ ಒನ್ ಕರ್ನಾಟಕದ ಎಕಾನಮಿ, ಕರ್ನಾಟಕದ ಅರ್ಥವ್ಯವಸ್ಥೆಯ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಸೊ ಈ ಚಾಪ್ಟರ್ ನಿಮಗೆ 3 or 4 ಮಾರ್ಕ್ಸ್ ಇಂದ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂದ ವೆರಿ ಇಂಪಾರ್ಟೆಂಟ್, ಮತ್ತೆ ಸ್ವಲ್ಪ ಏನೋ ತುಂಬಾ ಈಸಿ ಇರ್ತಕ್ಕಂಥ ಚಾಪ್ಟರ್. ಓಕೆ, ತುಂಬಾ ಜಾಸ್ತಿ ಇದೆ ಆ ರೀತಿ ಏನಿಲ್ಲ. ಸೊ ಜಾಸ್ತಿ ಇದ್ರೂ ಕೂಡ ಇದೇನಿದೆ ಗೊತ್ತಾ, ನಾವು ಡೈಲಿ ಏನು ನೀವು ಡೈಲಿ ಲೈಫಲ್ಲಿ ಏನು ನೋಡ್ತಾ ಇದ್ದೀರಾ. ಓಕೆ, ಸೊ ಇಲ್ಲಿ ಏನು ಡಿಸ್ಕಸ್ ಮಾಡ್ತೀವಿ ಅದೆಲ್ಲ ನೀವು ಡೈಲಿ ಲೈಫಲ್ಲಿ ನೋಡಿರೋದೆ, ನೀವು ಎಕ್ಸ್ಪೀರಿಯನ್ಸ್ ಮಾಡಿರೋದೆ. ಹಾಗಾಗಿ ನಿಮಗೆ ಇಲ್ಲಿ ಇದೇನಾಗ್ತಾ ಹೋಗಲ್ಲ, ಕಷ್ಟ ಆಗ್ತಾ ಹೋಗಲ್ಲ. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿರಲಿ.
ಯಾ ನೋಡ್ತಾ ಹೋಗಿ. ಫಸ್ಟ್ ಒನ್ ಇಲ್ಲಿ ಏನಾಗ್ತಿದೆಯಪ್ಪ ಅಂತಂದ್ರೆ ಬೇಸ್ಡ್ ಆನ್ ಎಕನಾಮಿಕ್ ಆಕ್ಟಿವಿಟೀಸ್, ಆರ್ಥಿಕ ಚಟುವಟಿಕೆಗಳನ್ನ ಆಧಾರವಾಗಿಟ್ಕೊಂಡು ನಮ್ಮ ಭಾರತದ ಎಕಾನಮಿಯನ್ನು ನಾವು ನೋಡಿ ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್ ಮತ್ತೆ ಟರ್ಷರಿ ಸೆಕ್ಟರ್, ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ ಅಂತ ಹೇಳ್ಬಿಟ್ಟು 3 ವಲಯಗಳಾಗಿ ವಿಂಗಡಣೆ ಮಾಡ್ತೀವಿ. ಸೊ ಇದರಲ್ಲಿ ಫಸ್ಟ್ ಒನ್ ಈ ಪ್ರೈಮರಿ ಸೆಕ್ಟರ್ ಬರುತ್ತಲ್ವಾ, ಸೊ ಇದನ್ನ ನಾವು ಪ್ರಾಥಮಿಕ ವಲಯ ಅಂತ ಕರಿತೀವಿ. ಪ್ರಾಥಮಿಕ ವಲಯ ಇದಕ್ಕೆ ಯಾವ್ಯಾವ ಕೆಲಸಗಳು ಇದರ ಅಂಡರ್ ಅಲ್ಲಿ ಬರುತ್ತಪ್ಪ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ನೋಡಿ ಅಗ್ರಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ, ಫಾರೆಸ್ಟ್ರಿ, ಲಾಗಿಂಗ್ ಅಂಡ್ ಫಿಶಿಂಗ್ ಮತ್ತೆ ಮೈನಿಂಗ್. ಅಂದ್ರೆ ಈ ಭೂಮಿ ರಿಲೇಟೆಡ್ ಆಕ್ಟಿವಿಟೀಸ್ ಏನೇನು ಇದೆಯಲ್ವಾ, ಅಗ್ರಿಕಲ್ಚರ್ ಮಾಡೋದು ಮತ್ತೆ ಈ ಭೂಮಿ ರಿಲೇಟೆಡ್ ಏನೇನು ಆಕ್ಟಿವಿಟೀಸ್ ಇದೆಯಾ ನೋಡಿ. ಅಗ್ರಿಕಲ್ಚರ್ ಅಂದ್ರೆ ಕೃಷಿ ವ್ಯವಸಾಯ ಮಾಡ್ತಕ್ಕಂಥದ್ದು, ಅನಿಮಲ್ ಹಸ್ಬೆಂಡ್ರಿ ಅಂತಂದ್ರೆ ಪ್ರಾಣಿ ಪಕ್ಷಿಗಳನ್ನ ಸಾಕ್ತಕ್ಕಂಥದ್ದು, ಫಾರೆಸ್ಟ್ರಿ ಅಂತಂದ್ರೆ ಅರಣ್ಯಗಳು ಕಾಡುಗಳಿಗೆ ಸಂಬಂಧಪಟ್ಟಿದ್ದು, ಇದು ಕೂಡ ಲಾಗಿಂಗ್ ಅಂತಂದ್ರೆ ಈ ಅರಣ್ಯಗಳನ್ನೆಲ್ಲ ಕಟ್ ಮಾಡಿ ಬೇರೆ ಬೇರೆ ಇಂಡಸ್ಟ್ರೀಸ್ ಗಳಿಗೆಲ್ಲ ಕಳಿಸ್ತಾರಲ್ವಾ ಅದ್ರ ಬಗ್ಗೆ ಹೇಳುತ್ತೆ. ದೆನ್ ಫಿಶಿಂಗ್ ಅಂದ್ರೆ ಮೀನುಗಾರಿಕೆ, ಮೈನಿಂಗ್ ಅಂತಂದ್ರೆ ಗಣಿಗಾರಿಕೆ, ಭೂಮಿ ಒಳಗಡೆಯಿಂದ ಅದಿರುಗಳನ್ನ ತೆಗಿತಕ್ಕಂಥದ್ದು. ಓಕೆ, ಸೊ ಇದೆಲ್ಲದರಲ್ಲಿ ಈ ಭೂಮಿಗೆ ರಿಲೇಟೆಡ್ ಆಗಿರತಕ್ಕಂಥದ್ದು. ಓಕೆ, ಎಲ್ಲ ಈ ಅರ್ತ್ ರಿಲೇಟೆಡ್ ಏನೇನು ಕೆಲಸ ಕಾರ್ಯಗಳಿದೆಯಲ್ವಾ, ಸೊ ಇದೆಲ್ಲ ಏನ್ ಬರುತ್ತೆ ಪ್ರಾಥಮಿಕ ವಲಯ ಅಥವಾ ಪ್ರೈಮರಿ ಸೆಕ್ಟರ್ ಅಲ್ಲಿ ಬರುತ್ತೆ. ಸೊ ಇದು ಯಾವ ರೀತಿ ನೆನ್ಪಿಟ್ಕೋಬೇಕಂತಂದ್ರೆ ನೋಡಿ, ನಮಗೆ ಮೇನ್ ಸೋರ್ಸ್ ಬದುಕಲಿಕ್ಕೆ ಭೂಮಿ ಅನ್ನೋದು ಬೇಕೇ ಬೇಕಲ್ವಾ, ಭೂಮಿ ಇಲ್ಲದೆ ನಾವು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ನಮಗೆ ಗಾಳಿ ನೀರು ಎಲ್ಲ ಕೊಡೋದು ಭೂಮಿನೇ. ಹಾಗಾಗಿ ಪ್ರೈಮರಿ ಮೊದಲು ಏನು ಪ್ರಾಥಮಿಕ ಪ್ರೈಮರಿ ಅಂದ ತಕ್ಷಣ ನೀವು ಭೂಮಿ ಅನ್ನೋದನ್ನ ನೆನ್ಪಿಟ್ಕೊಂಡು ಅಗ್ರಿಕಲ್ಚರ್ ಅದ್ರ ರಿಲೇಟೆಡ್ ಈ ಕೆಲಸಗಳನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ದೆನ್ ನೋಡಿ ದ್ವಿತೀಯ ವಲಯ ಅಂತ ಬರುತ್ತೆ, ಸೆಕೆಂಡರಿ ಸೆಕ್ಟರ್. ಓಕೆ, ಏನ್ ಹೇಳಿ ದ್ವಿತೀಯ ವಲಯ ಅಂತ ಬರುತ್ತೆ. ಓಕೆ, ಸೊ ಏನಪ್ಪಾ ಈಗ ಅಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್, ಇಟ್ ಕನ್ಸಿಸ್ಟಿಂಗ್ ಆಫ್ ಮ್ಯಾನುಫ್ಯಾಕ್ಚರಿಂಗ್, ಕ್ವೈರಿಂಗ್, ಗ್ಯಾಸ್ ಅಂಡ್ ವಾಟರ್ ಪ್ಯೂರಿಫಿಕೇಶನ್, ಕನ್ಸ್ಟ್ರಕ್ಷನ್, ಜನರೇಷನ್ ಆಫ್ ಎಲೆಕ್ಟ್ರಿಸಿಟಿ, ಇವೆಲ್ಲ ಏನು ಈ ಸೆಕೆಂಡರಿ ಸೆಕ್ಟರ್ ಅಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಮ್ಯಾನುಫ್ಯಾಕ್ಚರಿಂಗ್ ಅಂತಂದ್ರೆ ತಯಾರಿಕೆ ಮಾಡೋದು, ಇಂಡಸ್ಟ್ರೀಸ್ ಎಲ್ಲ ಬರ್ತಾವಲ್ವಾ, ಇಂಡಸ್ಟ್ರೀಸ್ ಬಟ್ಟೆ ತಯಾರಿಕೆ ಅಥವಾ ಇನ್ನೊಂದೇನೋ ವಸ್ತುಗಳನ್ನ ತಯಾರು ಮಾಡೋದು. ಓಕೆ, ಇಲ್ಲಿ ಸಿಗ್ತಕ್ಕಂಥ ಏನೋ ನೋಡಿ ಅಗ್ರಿಕಲ್ಚರ್ ಅಲ್ಲಿ ಕಬ್ಬು ಬೆಳೆದ್ರೆ ಆ ಕಬ್ಬನ್ನ ಸಕ್ಕರೆಯಾಗಿ ಕನ್ವರ್ಟ್ ಮಾಡ್ತಾರಲ್ವಾ, ಆ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ಬೆಳೆದು. ಓಕೆ, ಕಬ್ಬು ಬೆಳೆಯೋದು ಪ್ರೈಮರಿ ಸೆಕ್ಟರ್ ಆದ್ರೆ ಅದನ್ನ ಕನ್ವರ್ಟ್ ಮಾಡೋದು, ಸಕ್ಕರೆಯಾಗಿ ಕನ್ವರ್ಟ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡೋದಿದೆಯಲ್ಲ ಅದು ಸೆಕೆಂಡರಿ ಸೆಕ್ಟರ್ ಅಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಮ್ಯಾನುಫ್ಯಾಕ್ಚರ್ ತಯಾರಿಕೆ ಯಾವ್ದಾರ ವಸ್ತುಗಳನ್ನು ತಯಾರಿಸೋದಿದೆಯಲ್ಲ ಅದು ಯಾವ ಅಂಡರ್ ಅಲ್ಲಿ ಬರುತ್ತಪ್ಪ ಅಂತಂದ್ರೆ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಬರ್ತಾ ಹೋಗುತ್ತೆ. ದೆನ್ ಕ್ವೈರಿಂಗ್ ಮತ್ತೆ ಗ್ಯಾಸ್ ಅಂಡ್ ವಾಟರ್ ಪ್ಯೂರಿಫಿಕೇಶನ್. ಓಕೆ, ಗ್ಯಾಸ್ ಮತ್ತೆ ಅನಿಲ ಮತ್ತೆ ವಾಟರ್ನ ಪ್ಯೂರಿಫಿಕೇಶನ್ ಮಾಡೋದು. ಕನ್ಸ್ಟ್ರಕ್ಷನ್, ಈ ಮನೆ ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ತೀವಲ್ವಾ, ನಾವು ಮನೆ ಮತ್ತೆ ರಸ್ತೆಗಳನ್ನೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತೀವಲ್ವಾ, ನಾವು ಮನೆ ರಸ್ತೆ ಬೇರೆ ಬೇರೆ ಏನೇನು ನಾವು ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅದೆಲ್ಲ ಸೆಕೆಂಡರಿ ಅಂಡರ್ ಬರುತ್ತೆ. ಸೊ ಮತ್ತೆ ಸೆಕೆಂಡರಿ ಸೆಕ್ಟರ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ಹೇಳ್ಬಿಟ್ಟೆ ಕರಿತಾ ಹೋಗ್ತಾರೆ. ಓಕೆ, ಯಾಕಂತಂದ್ರೆ ನೋಡಿ ಹಂತವಾಗಿ ಬರ್ತಾ ಹೋಗುತ್ತೆ. ಫಸ್ಟ್ ವಸ್ತುಗಳು ಸಿಗ್ತಾ ಹೋಗುತ್ತೆ, ನಂತರ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ನಂತರ ಬಳಸ್ತಾ ಹೋಗೋದು. ನೆಕ್ಸ್ಟ್ ಜನರೇಷನ್ ಆಫ್ ಎಲೆಕ್ಟ್ರಿಸಿಟಿ, ಕರೆಂಟ್ ಉತ್ಪಾದನೆ, ಪವರ್ ಅನ್ನ ಜನರೇಟ್ ಮಾಡೋದು ಕೂಡ ಸೆಕೆಂಡರಿ ಸೆಕ್ಟರ್ ಅಲ್ಲಿ ಬರ್ತಾ ಹೋಗುತ್ತೆ. ಓಕೆ, ದೆನ್ ನೋಡಿ ಟರ್ಷರಿ ಸೆಕ್ಟರ್, ಇದು ಯಾವ್ದಪ್ಪ ಅಂದ್ರೆ ತೃತೀಯ ವಲಯ ಅಂತ ಹೇಳ್ತೀವಿ ನಾವು. ಏನಂತ ತೃತೀಯ ವಲಯ ಅಂತಂದ್ರೆ ಏನ್ ಸರ್, ಇದರಲ್ಲಿ ಯಾವ್ದಾವ್ದು ಬರುತ್ತಪ್ಪ ಅಂತಂದ್ರೆ ನೋಡಿ ಎಜುಕೇಶನ್, ಟ್ರಾನ್ಸ್ಪೋರ್ಟ್, ಸ್ಟೋರೇಜ್, ಕಮ್ಯುನಿಕೇಶನ್, ಟೂರಿಸಂ, ಹೋಟೆಲ್, ರೆಸ್ಟೋರೆಂಟ್, ಇನ್ಶೂರೆನ್ಸ್, ರಿಯಲ್ ಎಸ್ಟೇಟ್, ಬಿಸ್ನೆಸ್ ಸರ್ವಿಸಸ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಅದರ್ ಸರ್ವಿಸಸ್. ನೋಡಿ ಎಜುಕೇಶನ್, ಈಗ ನೀವು ಎಜುಕೇಶನ್ ಎಲ್ಲ ಕಲಿತಾ ಇದ್ದೀರಲ್ವಾ, ಇದು ಟರ್ಷರಿ ಸೆಕ್ಟರ್ ಅಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಟ್ರಾನ್ಸ್ಪೋರ್ಟ್ ಸಾರಿಗೆ, ಸ್ಟೋರೇಜ್ ಆಫ್ ಕಮ್ಯುನಿಕೇಶನ್. ಓಕೆ, ಈ ಇಂಟರ್ನೆಟ್ ಸರ್ವಿಸಸ್ ಇದೆಲ್ಲ ಕೂಡ ಏನು ಈ ವಾಟ್ಸಪ್ ಎಲ್ಲ ನಾವು ಟೆಕ್ನಾಲಜೀಸ್ಗಳನ್ನು ಯೂಸ್ ಮಾಡ್ತೀವಲ್ವಾ ಅದೆಲ್ಲ ಕಂಪ್ಲೀಟ್ ಆಗಿ ಟರ್ಷರಿ ಸೆಕ್ಟರ್ ಅಲ್ಲೇ ಬರ್ತಕ್ಕಂಥದ್ದು. ಓಕೆ, ಟೂರಿಸಂ, ಪ್ರವಾಸಗಳಿಗೆ ಹೋಗಿರ್ತೀರಾ, ಹೋಟೆಲ್ ಇಂಡಸ್ಟ್ರಿ ಮತ್ತೆ ರೆಸ್ಟೋರೆಂಟ್ಸು. ಓಕೆ, ಇವೆಲ್ಲ ಎಲ್ಲಿ ಬರುತ್ತೆ ಟರ್ಷರಿ ಸೆಕ್ಟರ್ ಅಲ್ಲಿ. ಸೊ ನಂತರ ಇನ್ಶೂರೆನ್ಸ್, ರಿಯಲ್ ಎಸ್ಟೇಟು, ಬಿಸ್ನೆಸ್ ಮತ್ತೆ ಸರ್ಕಾರದವ್ರು ಏನು ಆಡಳಿತ ನಡೆಸ್ತಾರಲ್ವಾ ಇದೆಲ್ಲ ಕೂಡ ಟರ್ಷರಿ ಸೆಕ್ಟರ್ ಅಲ್ಲಿ ತೃತೀಯ ವಲಯದಲ್ಲಿ ಬರ್ತಕ್ಕಂಥದ್ದು. ಓಕೆ, ಇದನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಇಲ್ಲಿ ನಾವು ಒಂದೊಂದನ್ನೇ ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಫಸ್ಟ್ ಒನ್ ಪ್ರೈಮರಿ ಸೆಕ್ಟರ್, ಪ್ರಾಥಮಿಕ ವಲಯ ಅಂತಂದ್ರೆ ಏನ್ ಸರ್, ವಾಟ್ ಈಸ್ ಪ್ರಾಥಮಿಕ ವಲಯ ಅಂತಂದ್ರೆ ನೋಡಿ ದ ಪ್ರೈಮರಿ ಸೆಕ್ಟರ್ ಇನ್ಕ್ಲೂಡ್ಸ್ ಅಗ್ರಿಕಲ್ಚರ್ ಅಂಡ್ ಈಸ್ ಕಾಲ್ಡ್ ಆಕ್ಟಿವಿಟೀಸ್ ಲೈಕ್ ಸೆರಿಕಲ್ಚರ್, ಹಾರ್ಟಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ, ಪೌಲ್ಟ್ರಿ, ಫಿಶರೀಸ್, ಫ್ಲೋರಿಕಲ್ಚರ್, ETC ಅಂತಂದ್ರೆ ನೋಡಿ ಈ ಪ್ರಾಥಮಿಕ ವಲಯದಲ್ಲಿ ಆಲ್ರೆಡಿ ನಾನು ಈಗ ನಿಮಗೆ ಹೇಳಿದ್ದೀನಿ. ಸೊ ಇಲ್ಲಿ ಯಾವ್ಯಾವ ಅಂಶಗಳು ಕೆಲಸಗಳು ಬರುತ್ತಪ್ಪ ಅಂತಂದ್ರೆ ಅಗ್ರಿಕಲ್ಚರ್ ಬರುತ್ತೆ. ಓಕೆ, ಈ ಆಕ್ಟಿವಿಟೀಸ್ಗಳನ್ನ ನೀವು ಲೀಸ್ಟ್ ಡೌನ್ ಮಾಡಿ ಇಟ್ಕೋಬೇಕು. ಓಕೆ, ಪ್ರೈಮರಿ ಸೆಕ್ಟರ್ ಅಂತ ಬರೀತೀರಾ, ಪ್ರಾಥಮಿಕ ವಲಯ ಅಂತ ಅದನ್ನು ಲೀಸ್ಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಯಾವ್ದು ನೋಡಿ ಸೆರಿಕಲ್ಚರ್ ಅಂತಂದ್ರೆ ರೇಷ್ಮೆಯನ್ನ ಬೆಳಿತಕ್ಕಂಥದ್ದು. ಓಕೆ, ರೇಷ್ಮೆಗಾರಿಕೆ ಅಂತ ಹೇಳ್ತೀವಿ. ಹಾರ್ಟಿಕಲ್ಚರ್ ತೋಟಗಾರಿಕೆ. ಅನಿಮಲ್ ಹಸ್ಬೆಂಡ್ರಿ ಅಂತಂದ್ರೆ ಪ್ರಾಣಿ ಪಕ್ಷಿಗಳನ್ನ ಸಾಕ್ತಕ್ಕಂಥದ್ದು. ಪೌಲ್ಟ್ರಿ ಅಂತಂದ್ರೆ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಕ್ಕಂಥದ್ದು. ಫಿಶರೀಸ್ ಮೀನುಗಾರಿಕೆ. ಫ್ಲೋರಿಕಲ್ಚರ್ ಅಂತಂದ್ರೆ
ಪುಷ್ಪ ಬೇಸಾಯ, ಹೂಗಳನ್ನ ಸಾಕಿ ಅದರ ಮುಖಾಂತರ ಅರ್ನ್ ಮಾಡ್ತಕ್ಕಂಥದ್ದು ಅಥವಾ ಅದನ್ನ ಬೆಳಿತಕ್ಕಂಥದ್ದು. ಓಕೆ, ಸೊ ಇದೆಲ್ಲ ಏನ್ ಮಾಡ್ತಪ್ಪ ಅಂತಂದ್ರೆ ವಿಚ್ ಪ್ರೊವೈಡ್ ರಾ ಮೆಟೀರಿಯಲ್ಸ್ ಟು ದ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್. ಅಂದ್ರೆ ಸೆಕೆಂಡರಿ ಸೆಕ್ಟರ್ ಅಲ್ಲಿ ಬರ್ತಕ್ಕಂಥ ಕೆಲವೊಂದು ಇಂಡಸ್ಟ್ರೀಸ್ ಗಳಿಗೆ ಈ ಪ್ರೈಮರಿ ಸೆಕ್ಟರ್ ಅಲ್ಲಿ ಸಿಗ್ತಕ್ಕಂಥ ವಸ್ತುಗಳು ಮೇನ್ ಆಗಿ ಬೇಕೇ ಬೇಕು ಕೆಲವೊಂದು ವಸ್ತುಗಳನ್ನ ತಯಾರಿಸೋಕೆ. ಸೊ ಅವುಗಳು ಆ ಇಂಡಸ್ಟ್ರೀಸ್ಗಳು ಈ ಒಂದು ಏನೋ ಪ್ರೈಮರಿ ಸೆಕ್ಟರ್ ಮೇಲೆ ಡಿಪೆಂಡ್ ಆಗಿದೆ, ಅಥವಾ ಪ್ರೈಮರಿ ಸೆಕ್ಟರ್ ಆ ಇಂಡಸ್ಟ್ರೀಸ್ಗಳಿಗೆ, ಆ ಆಗ್ರೋ ಬೇಸ್ಡ್ ಇಂಡಸ್ಟ್ರಿಗಳಿಗೆ, ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಇಂಡಸ್ಟ್ರೀಸ್ಗಳಿಗೆ ಏನ್ ಮಾಡುತ್ತೆ, ರಾ ಮೆಟೀರಿಯಲ್ಗಳನ್ನ, ಮೂಲ ಕಚ್ಚಾ ವಸ್ತುಗಳನ್ನ ಕೊಡ್ತಾ ಹೋಗುತ್ತೆ. ಓಕೆ, ಎಕ್ಸಾಂಪಲ್ ನೋಡಿ, ನಿಮಗೆ ಯಾವುದು ಶುಗರ್ ಇಂಡಸ್ಟ್ರಿ. ಓಕೆ, ಸಕ್ಕರೆ ತಯಾರಿಸ್ಬೇಕಂತಂದ್ರೆ ನಿಮಗೆ ಕಬ್ಬು ಬೇಕು, ಆ ಕಬ್ಬನ್ನ ಇದೇ ಪ್ರೈಮರಿ ಸೆಕ್ಟರ್ ಕೊಡ್ತಕ್ಕಂಥದ್ದು. ಅದಾದ ನಂತರ ಟೆಕ್ಸ್ಟೈಲ್ಸ್. ಓಕೆ, ಟೆಕ್ಸ್ಟೈಲ್ಸ್ ಬಟ್ಟೆಗಳನ್ನ, ಕಾಟನ್ ಬಟ್ಟೆಗಳನ್ನ ತಯಾರಿಸ್ಬೇಕಂತಂದ್ರೆ ನಿಮಗೆ ಕಾಟನ್ ಬೇಕಲ್ವಾ, ಕಾಟನ್, ಆ ಕಾಟನ್ ಅನ್ನ ಬೆಳಿತಕ್ಕಂಥದ್ದು ಇದೆ ಪ್ರೈಮರಿ ಸೆಕ್ಟರ್ ಅಲ್ಲಿ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ಸೊ ದೆನ್ ನೋಡಿ, ಚಿತ್ರ ಒಂದೆರಡು ಕೊಟ್ಟಿದ್ದೀನಿ, ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಕೃಷಿ ಮಾಡ್ತಾ ಇದ್ದಾರೆ, ಬೇಸಾಯ. ಇಲ್ಲಿ ನೋಡಿ ದನ ಕರುಗಳು ಮೇವನ್ನ ಸೇವಿಸ್ತಾ ಇದೆ. ಇದೆಲ್ಲ ಕೂಡ ಏನು ಪ್ರೈಮರಿ ಸೆಕ್ಟರ್ ಅಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಸೊ ನೋಡಿ ಇದೇನಾಗಿದೆಪ್ಪ ಅಂತಂದ್ರೆ ಮೇಜರ್ ಆಕ್ಯುಪೇಷನ್ ಆಗಿದೆ ನಮ್ಮ ಭಾರತದಲ್ಲಿ. ಮೇಜರ್ ಆಕ್ಯುಪೇಷನ್ ಆಗಿದೆ ಅಂತಂದ್ರೆ ಹೆಚ್ಚು ಜನ ಇವತ್ತಿಗೂ ಕೂಡ ಪ್ರೆಸೆಂಟ್ ಏನೇ ಟೆಕ್ನಾಲಜಿ ಮುಂದುವರೆದು ಏನೇ ಒಂದೇನೋ ನಗರ ಪಟ್ಟಣಗಳು ಜಾಸ್ತಿ ಮುಂದುವರೆದ್ರು ಕೂಡ ಏನಾಗಿದೆಯಪ್ಪ ಅಂತಂದ್ರೆ ಮೇಜರ್ ಆಕ್ಯುಪೇಷನ್ ಅಂತಂದ್ರೆ ಅತಿ ಹೆಚ್ಚು ಜನರು ಇವತ್ತಿಗೂ ಕೂಡ ಕೃಷಿ ಮೇಲೆ, ವ್ಯವಸಾಯದ ಮೇಲೆ ಸ್ಟಿಲ್ ಡಿಪೆಂಡ್ ಆಗಿದ್ದಾರೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಓಕೆ, ಸ್ಟಿಲ್ ಇಟ್ ಇಸ್ ದ ಬ್ಯಾಕ್ ಬೋನ್ ಆಫ್ ಅವರ್ ಎಕಾನಮಿ. ಸೊ ಇದು ನಮ್ಮ ಎಕಾನಮಿಯ ಏನಾಗಿದೆ, ಬ್ಯಾಕ್ ಬೋನ್ ಆಗಿದೆ. ಓಕೆ, ಸೊ ಇದರ ಮಹತ್ವ ಏನಪ್ಪಾ ಅಂತಂದ್ರೆ, ಈ ಅಗ್ರಿಕಲ್ಚರ್ ನ ಮಹತ್ವ ಏನಪ್ಪಾ ಅಂತಂದ್ರೆ ನೋಡಿ 4 ಪಾಯಿಂಟ್ಸ್ ಇದೆ. ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ಅಂತ 2 ಮಾರ್ಕ್ಸ್ ಕೇಳ್ತಾರೆ. ಸೊ ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಸೊ ನೋಡಿ, ಪೀಪಲ್ ಆರ್ ಸ್ಟಿಲ್ ಡಿಪೆಂಡಿಂಗ್ ಆನ್ ಅಗ್ರಿಕಲ್ಚರ್ ಡೈರೆಕ್ಟ್ಲಿ ಅಂಡ್ ಇಂಡೈರೆಕ್ಟ್ಲಿ ಫಾರ್ ದೇರ್ ಲೈವ್ಲಿಹುಡ್. ಸೊ ನೋಡಿ, ಪೀಪಲ್ಗಳು, ನೀವು ಸಿಂಪಲ್ ಆಗಿ ತಿಳ್ಕೊಬೇಡಿ, ಅಗ್ರಿಕಲ್ಚರ್ ಅಲ್ಲದೆ ಬದುಕೋಕೆ ಸಾಧ್ಯನೇ ಇಲ್ಲ. ಓಕೆ, ನೀವಾಗ್ಲಿ, ನಾನಾಗ್ಲಿ, ಯಾರೇ ಆಗ್ಲಿ, ಇಷ್ಟೇ ದೊಡ್ಡ ಶ್ರೀಮಂತರಾಗ್ಲಿ, ಏನ್ ಹೇಳಿ, ಅಗ್ರಿಕಲ್ಚರ್ ಇಲ್ಲದೆ ಜೀವನ ನಡೆಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೆಲವೊಬ್ರು ಡೈರೆಕ್ಟ್ ಆಗಿ ಡಿಪೆಂಡ್ ಆಗಿರ್ತಾರೆ. ಯಾರು ಡೈರೆಕ್ಟ್ ಆಗಿ ಅಂತಂದ್ರೆ ಡೈರೆಕ್ಟ್ ಆಗಿ ಕೃಷಿ ಮಾಡಿ ಅದನ್ನೇ ನಂಬ್ಕೊಂಡು ಜೀವನ ನಡೆಸ್ತಾರಲ್ವಾ, ಅವರು ಕೃಷಿ ಮೇಲೆ ಡೈರೆಕ್ಟ್ ಆಗಿ ಡಿಪೆಂಡ್ ಆಗಿದ್ರೆ, ಇನ್ ಕೆಲವೊಬ್ರು ಇದು ಬೇರೆ ಬೇರೆ ಕೆಲಸಗಳಲ್ಲೆಲ್ಲ ಇರ್ತಾರಲ್ವಾ, ಸೊ ಬೇರೆ ಬೇರೆ ಕೆಲಸ ಮಾಡೋರು ಅವರು ಡೈರೆಕ್ಟ್ ಆಗಿ ಕೃಷಿ ಮಾಡಲ್ಲ, ಬಟ್ ಇಂಡೈರೆಕ್ಟ್ ಆಗಿ ಅವರಿಗೆ ಫುಡ್ ಬೇಕಲ್ವಾ, ಆ ಫುಡ್ ಎಲ್ಲಿಂದ ಸಿಗುತ್ತೆ, ಅಗ್ರಿಕಲ್ಚರ್ ಇಂದಲೇ ಸಿಗೋದು. ಆ ಅಗ್ರಿಕಲ್ಚರ್ ಮೇಲೆ ಏನಾಗಿರ್ತಾರೆ, ಡಿಪೆಂಡ್ ಆಗಿರ್ತಾರೆ. ಇದು ಮಸ್ಟ್ ಅಂಡ್ ಶುಡ್, ಇದು ಅಗ್ರಿಕಲ್ಚರ್ ಇಂದ ಜೀವನ ನಡೆಯೋದಿಲ್ಲ. ಓಕೆ, ಇದು ಫಸ್ಟ್ ಪಾಯಿಂಟ್. ಓಕೆ, ಏನು ಜನಗಳು ಇನ್ನೂ ಕೂಡ ಅಗ್ರಿಕಲ್ಚರ್ ಮೇಲೆ ನೇರವಾಗಿ ಅಥವಾ ಇಂಡೈರೆಕ್ಟ್ ಆಗಿ ಡಿಪೆಂಡ್ ಆಗಿದ್ದಾರೆ ಅನ್ನೋದು. ಅದಾದ ನಂತರ ನೋಡಿ, ಇದೇನ್ ಮಾಡುತ್ತೆ, ರಾ ಮೆಟೀರಿಯಲ್ಸ್ ಗಳನ್ನ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ಗೆ ಪ್ರೊವೈಡ್ ಮಾಡುತ್ತೆ. ಓಕೆ, ಪ್ರೊವೈಡ್ಸ್ ರಾ ಮೆಟೀರಿಯಲ್ ಫಾರ್ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್. ಓಕೆ, ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನ ಕೊಡ್ತಾ ಹೋಗುತ್ತೆ ಅಂದೆ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ. ಯಾವ್ದ್ರಲ್ಲಿ, ಶುಗರು, ಕಾಟನ್, ಇದೆಲ್ಲ. ಓಕೆ, ಸೊ ಅದೇ ನೋಡಿ, ಇದು ಮೇನ್ ಆಗಿ ಫುಡ್ ಯಾರಿಗೆ ಮನುಷ್ಯರಿಗೆ ಮತ್ತೆ ಪ್ರಾಣಿಗಳಿಗೆ ಬೇಕೇ ಬೇಕು. ಊಟ ಮಾಡಿದ್ರೆ ನೀವು ಬದುಕಕ್ಕಾಗುತ್ತಾ, ನಾನು ಬದುಕಕ್ಕಾಗಲ್ಲ, ನೀವು ಬದುಕಕ್ಕಾಗಲ್ಲ ಅಲ್ವಾ. ಸೊ ಊಟ ಅನ್ನೋದು ಪ್ರತಿದಿನ ನಾವು ಯಾವ ರೀತಿ ಸೇವಿಸ್ತೀವೋ ಆ ಊಟದ ಮೂಲ ಇದೇನೆ ಅಗ್ರಿಕಲ್ಚರ್. ಓಕೆ, ಅದಕ್ಕೆ ನಾನು ಹೇಳಿದ್ದು ಅಗ್ರಿಕಲ್ಚರ್ ಇಲ್ಲದೆ ಬದುಕೋಕೆ ಆಗಲ್ಲ ಅಂತ. ಎಂತ ಶ್ರೀಮಂತರಾದ್ರೂ ಕೂಡ ಊಟ ಮಾಡ್ಲೇಬೇಕು, ಬಡವರಾದ್ರೂ ಊಟ ಮಾಡ್ಲೇಬೇಕಲ್ವಾ. ಸೊ ಇದು 3rd ಪಾಯಿಂಟ್ ಅಲ್ಲಿ ಬರುತ್ತೆ. ಓಕೆ, ಸೊ ನಂತರ ನೋಡಿ, ಇಟ್ ಹೆಲ್ಪ್ಸ್ ಇನ್ ದ ಕ್ಯಾಪಿಟಲ್ ಫಾರ್ಮೇಶನ್ ಥ್ರೂ ದ ಸೇವಿಂಗ್ಸ್ ಆಫ್ ದ ಫಾರ್ಮರ್. ಕ್ಯಾಪಿಟಲ್ ಫಾರ್ಮೇಶನ್ ಅಂತಂದ್ರೆ ಬಂಡವಾಳ ಸಂಗ್ರಹ ಅಂತ ಹೇಳ್ತೀವಿ. ಸೊ ರೈತರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಗ್ರಿಕಲ್ಚರ್ನ ಬೆಳೆದು ಅದನ್ನ ಮಾರಿ ಅದರಲ್ಲಿ ಬಂದಂತ ಹಣದಿಂದ ಏನ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ, ಸೇವ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ ಅನ್ನೋದನ್ನ ಕೂಡ ಇಲ್ಲಿ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಅದಾದ ನಂತರ ನೋಡಿ, ಸೊ ಇದಾದ್ರೂ ಕೂಡ ಇಷ್ಟೆಲ್ಲ ಏನು ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿ ಇದೊಂದು ಮೇನ್ ಆಕ್ಯುಪೇಷನ್ ಆಗಿದ್ರು ಕೂಡ ಫಾರ್ಮರ್ಸ್ ಏನು ಕೆಲವೊಂದು ಪ್ರಾಬ್ಲಮ್ಗಳು ಈಗಲೂ ಇದೆ. ಓಕೆ, ನಾಟ್ ಸ್ಯಾಟಿಸ್ಫ್ಯಾಕ್ಟರಿ. ಓಕೆ, ಫಾರ್ಮರ್ಸ್ ಇಸ್ ನಾಟ್ ಸ್ಯಾಟಿಸ್ಫ್ಯಾಕ್ಟರಿ ಡ್ಯೂ ಟು ಫಾಲೋಯಿಂಗ್ ರೀಸನ್ಸ್. ಓಕೆ, ಸೊ ಇಲ್ಲಿ ನಿಮಗೆ ಕೇಳ್ತಾರೆ 5 ಪಾಯಿಂಟ್ಸ್ ಇದೆ, ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ವಾಟ್ ಆರ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಫಾರ್ಮರ್ಸ್ ಅಂತ ಕೇಳ್ತಾರೆ, ಅಥವಾ ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಏನು ಅಂತ ಕೇಳ್ತಾರೆ. ಓಕೆ, ನಿಮಗೆ ಕ್ಲಿಯರ್ ಆಗಿರಲಿ. ಫಸ್ಟ್ ಒನ್ ನೋಡಿ, ಏನೇನು ಪ್ರಾಬ್ಲಮ್ಗಳು ಫೇಸ್ ಮಾಡ್ತಾ ಇದ್ದಾರೆ ರೈತರು, ಆದ್ರೂ ಇಷ್ಟೆಲ್ಲ ಇದ್ರು ಕೂಡ ಅಂತಂದ್ರೆ ನೋಡಿ, ಮೆಜಾರಿಟಿ ಆಫ್ ದ ಫಾರ್ಮರ್ಸ್ ಆರ್ ಸ್ಮಾಲ್ ಅಂಡ್ ಮಾರ್ಜಿನಲ್. ಅಂದ್ರೆ ಅತಿ ಹೆಚ್ಚು ಫಾರ್ಮರ್ಸ್ ಏನಿದ್ರಪ್ಪ ಅಂದ್ರೆ ಚಿಕ್ಕ ರೈತರಾಗಿದ್ದಾರೆ, ಚಿಕ್ಕ ಭೂಮಿಯನ್ನ ಹೊಂದಿದ್ದಾರೆ, ಅವ್ರ ಹತ್ರ ಜಾಸ್ತಿ ಭೂಮಿ ಇಲ್ಲ. ಓಕೆ, ಇರೋದೇ ಸ್ವಲ್ಪ ಭೂಮಿ. ಓಕೆ, ಆ ಸ್ವಲ್ಪ ಭೂಮಿಲಿ ಏನಾಗುತ್ತೆ, ಈಗ ನನ್ನ ಹತ್ರ ತುಂಬ ಒಂದು 10 ಎಕರೆ 20 ಎಕರೆ ಜಾಗ ಇದೆ ಅಂತಂದ್ರೆ ಸ್ವಲ್ಪ ಏನಾದರೂ ಮಳೆ ಬಂದು ಅಥವಾ ಇನ್ನೊಂದೇನೋ ಆಗಿ ಅಗ್ರಿಕಲ್ಚರ್ ಸ್ವಲ್ಪ ಹಾನಿ ಆದ್ರೂ ಕೂಡ ಇನ್ನೊಂದು ಸ್ವಲ್ಪ ಉಳಿಯುತ್ತಲ್ಲ, ನನಗೆ ತುಂಬಾ ಇರುತ್ತೆ ಜಾಗ. ಬಟ್ ಹಿಯರ್ ಪ್ರಾಬ್ಲಮ್ ಏನ್ ಹೇಳಿ, ಇರೋದೇ ಚಿಕ್ಕ ಜಾಗ, ಅದೇನಾದ್ರೂ ಮಳೆ ಗಿಳೆ ಬಂದು ಏನಾದ್ರು ಹೋದ್ರೆ ಹಾಳಾದ್ರೆ ಕಂಪ್ಲೀಟ್ ಆಗಿ ಹೋಗುತ್ತೆ. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿರ್ಲಿ. ತುಂಬಾ ಸ್ಮಾಲ್, ಓಕೆ, ತುಂಬಾ ಸ್ಮಾಲ್ ಲ್ಯಾಂಡ್ ಅನ್ನ ಒಂದೇ ತರ ನಾವಿಲ್ಲಿ ನೋಡ್ಬೇಕು. ಸೊ ದೆನ್ ನೋಡಿ, ಲಾರ್ಜ್ ಪೋರ್ಷನ್ ಆಫ್ ಕ್ರಾಪ್ವುಡ್ ಏರಿಯಾ ಇಸ್ ರೈನ್ ಫೆಡ್. ಸೊ ಏನಪ್ಪಾ ಅಂತಂದ್ರೆ
ತುಂಬಾ ದೊಡ್ಡ ಭಾಗ ಏನ್ ಹೇಳಿ ಅಗ್ರಿಕಲ್ಚರ್ ಮೇಲೆ ಅತಿ ಹೆಚ್ಚು ಭಾಗ ಏನಾಗಿದೆ, ಮಳೆ ಮೇಲೆ ಡಿಪೆಂಡ್ ಆಗಿದೆ. ಅಗ್ರಿಕಲ್ಚರ್ ಕೃಷಿಯ ಹೆಚ್ಚಿನ ಭಾಗ ಇವತ್ತಿಗೂ ಕೂಡ ಮಳೆ ಮೇಲೆ ಡಿಪೆಂಡ್ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಮಳೆ ಅಂತಂದ್ರೆ ಮಳೆ ಬಂದ್ರೆ ಬೆಳೆ. ಓಕೆ, ಮಾನ್ಸೂನ್ ಜೂನ್ ಟೈಮಲ್ಲಿ ಸ್ಟಾರ್ಟ್ ಆಗುತ್ತಲ್ವಾ, ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅದಿಲ್ಲ ಅಂತಂದ್ರೆ ಬಹಳ ಕಷ್ಟ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಮಳೆ ಇಲ್ಲ ಅಂದ್ರೆ ಬೆಳೆ ಸರಿ ಬರೋದಿಲ್ಲ ಅಂತ. ಪ್ರೊಡಕ್ಟಿವಿಟಿ ಇನ್ ಅಗ್ರಿಕಲ್ಚರ್ ಇಸ್ ವೆರಿ ಲೋ. ಅಗ್ರಿಕಲ್ಚರ್ ಅಲ್ಲಿ ಪ್ರೊಡಕ್ಟಿವಿಟಿ ಏನಿದೆಯಪ್ಪ ಅಂತಂದ್ರೆ ತುಂಬಾ ಕಮ್ಮಿ ಇದೆ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಜಾಸ್ತಿ ಪ್ರೊಡಕ್ಟಿವಿಟಿ ಬರಬೇಕು ನಮಗೆ, ನಾವು ಜಾಸ್ತಿ ಉತ್ತಮ ಬೀಜಗಳನ್ನು ಬಳಸಿ ಟೆಕ್ನಾಲಜೀಸ್ಗಳನ್ನು ಬಳಸಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಬಟ್ ಇಲ್ಲಿ ಅದು ಸಾಧ್ಯ ಆಗ್ತಾ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ಮೆಜಾರಿಟಿ ಆಫ್ ಫಾರ್ಮರ್ಸ್ ಆರ್ ಇಗ್ನೋರೆಂಟ್ ಅಬೌಟ್ ದ ಮಾಡರ್ನ್ ಟೂಲ್ಸ್ ಅಂಡ್ ನ್ಯೂ ಟೆಕ್ನಿಕ್ಸ್ ಆಫ್ ಪ್ರೊಡಕ್ಷನ್. ಇದನ್ನೇ ಕೊಟ್ಟಿರೋದು. ಓಕೆ, ನೋಡಿ, ಅತಿ ಹೆಚ್ಚು ಜನ ರೈತರಿಗೆ ಇವತ್ತಿಗೂ ಕೂಡ ಏನು ಗೊತ್ತಿಲ್ಲ, ಈ ಮಾಡರ್ನ್ ಟೂಲ್ಸ್ ಗಳನ್ನ ಯಾವ ರೀತಿ ಬಳಸೋದು ಅಗ್ರಿಕಲ್ಚರ್ ಅಲ್ಲಿ. ಓಕೆ, ನ್ಯೂ ಟೆಕ್ನಾಲಜೀಸ್ ಗಳನ್ನ ಯಾವ ರೀತಿ ಬಳಸೋದು ಅದಿನ್ನೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಸೊ ಅದು ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಫಾರ್ಮರ್ಸ್ ಡು ನಾಟ್ ಗೆಟ್ ದ ಕರೆಕ್ಟ್ ಪ್ರೈಸ್ ಫಾರ್ ದೇರ್ ಪ್ರೊಡಕ್ಟ್ಸ್ ಡ್ಯೂ ಟು ದ ಎಕ್ಸಿಸ್ಟೆನ್ಸ್ ಆಫ್ ಮಿಡಲ್ ಮ್ಯಾನ್. ಸೊ ನೋಡಿ, ಇಲ್ಲಿ ರೈತರು ಬೆಳಿತಾರೆ. ಓಕೆ, ಸೊ ಇಲ್ಲಿ ರೈತರು ಒಂದು ಬೆಳೆ ಬೆಳೆದು ಅದನ್ನ ಇಲ್ಲಿಂದ ಇಲ್ಲಿಗೆ ಸಾಗಿಸ್ಬೇಕು, ಮಾರುಕಟ್ಟೆಗೆ ಸಾಗಿಸ್ಬೇಕು ಅಂತಂದ್ರೆ, ಸೊ ಇಲ್ಲಿ ಮಧ್ಯದಲ್ಲಿ ಒಬ್ಬ ಮಿಡಲ್ ಮ್ಯಾನ್ ಅಂತ ಬರ್ತಾನೆ. ಇವನ್ ಏನ್ ಮಾಡ್ತಾನೆ ಹೇಳಿ, ಇವ್ರಿಗೆ ಸರಿ ಅಷ್ಟು ಗೊತ್ತಿರಲ್ಲ. ಓಕೆ, ಇಲ್ಲಿ ಬೆಲೆ ಎಷ್ಟೋ ಇರುತ್ತೆ, ಬಟ್ ಈ ಮಿಡಲ್ ಮ್ಯಾನ್ ಏನ್ ಮಾಡ್ತಾನೆ ಗೊತ್ತಾ, ಕಮ್ಮಿ ರೇಟಿಗೆ ತಗೊಳ್ತಾನೆ. ಈ ರೈತರಿಂದ ಇವನು ಕಮ್ಮಿ ಬೆಲೆಗೆ ತಗೊಂಡು ಇವನು ಇಲ್ಲಿ ಮಾರ್ಕೆಟಲ್ಲಿ ಏನ್ ಮಾಡ್ತಾನೆ, ತುಂಬಾ ಜಾಸ್ತಿ ಬೆಲೆಗೆ ಮಾರ್ತಾ ಹೋಗ್ತಾನೆ. ಈ ರೀತಿ ಆ ಮಿಡಲ್ ಮ್ಯಾನ್, ಆ ಮಧ್ಯವರ್ತಿಯಿಂದ ಏನ್ ಮಾಡ್ತಿದ್ದಾರೆ, ರೈತರಿಗೆ ಸಮಸ್ಯೆ ಆಗ್ತಿದೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮತ್ತೆ ಇಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ, ಇಲ್ಲಿ ಜಾಸ್ತಿ ಏನ್ ಕೊಟ್ಟಿದಾರಪ್ಪ ಅಂದ್ರೆ, ಇದರಲ್ಲಿ ಸರ್ಕಾರ ಕೂಡ ಏನ್ ಮಾಡ್ತಾ ಇದೆ, ಕಾಲ ಕಾಲಕ್ಕೆ ತಕ್ಕಂತೆ ಏನ್ ಮಾಡ್ತಾ ಇದೆ, ಆ ರೈತರ ಒಂದು ಲೈಫ್ ಅನ್ನ ಸುಧಾರಿಸ್ಲಿಕ್ಕೋಸ್ಕರ ಅವಾಗ ಕೆಲವೊಂದು ರೂಲ್ಸ್, ರೆಗ್ಯುಲೇಷನ್ಸ್, ಪಾಲಿಸಿಗಳನ್ನ ಕೂಡ ತರ್ತಾ ಹೋಗ್ತಾ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಇದಿಷ್ಟು ಕೂಡ ಯಾವುದ್ರ ಬಗ್ಗೆ, ಪ್ರಾಥಮಿಕ ವಲಯ, ಪ್ರೈಮರಿ ಸೆಕ್ಟರ್ ಬಗ್ಗೆ, ಅಗ್ರಿಕಲ್ಚರ್ ರಿಲೇಟೆಡ್ ಆಕ್ಟಿವಿಟೀಸ್ ಬರ್ತಾ ಹೋಗುತ್ತೆ. ಓಕೆ, ದೆನ್ ಸೆಕೆಂಡರಿ ಸೆಕ್ಟರ್ಗೆ ಹೋಗೋಣ, ದ್ವಿತೀಯ ವಲಯಕ್ಕೆ. ಸೊ ಇಲ್ಲಿ ಏನೇನು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಇದನ್ನ ನೋಡಿ, ಸೆಕೆಂಡರಿ ಸೆಕ್ಟರ್ ಇಸ್ ಆಲ್ಸೋ ಕಲರ್ಡ್ ಆಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ಕರಿತೀವಿ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತಂದ್ರೆ ತಯಾರಿಕಾ ವಲಯ ಅಂತಂದ್ರೆ, ಸೊ ತಯಾರು ಮಾಡೋದು ಹಲವಾರು ವಸ್ತುಗಳು, ನಮ್ಗೆ ಏನೇನು ನಾವು ಬಳಸ್ತೀವೋ ಡೈಲಿ ಲೈಫಲ್ಲಿ, ಈ ಬಟ್ಟೆ, ನಾನು ಹಾಕಿರ್ತಕ್ಕಂಥ ಬಟ್ಟೆ, ನೀವು ಹಾಕಿರೋ ಬಟ್ಟೆ, ಮತ್ತೆ ಏನೇನು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದೆಲ್ಲ ಕೂಡ ಎಲ್ಲೆಲ್ಲಿ ಬರುತ್ತೆ, ನೀವು ಡೈಲಿ ಬಳಸೋ ಆಕ್ಟಿವಿಟೀಸ್ ವಸ್ತುಗಳೆಲ್ಲ ತಯಾರಾಗೋದು, ಮ್ಯಾನುಫ್ಯಾಕ್ಚರ್ ಆಗೋದೆ ಈ ಸೆಕೆಂಡರಿ ಇಂಡಸ್ಟ್ರೀಸ್ಗಳಲ್ಲಿ. ಓಕೆ, ವೇರ್ ರಾ ಮೆಟೀರಿಯಲ್ಸ್ ಈಸ್ ಕನ್ವರ್ಟೆಡ್ ಇಂಟು ಫಿನಿಶ್ಡ್ ಗೂಡ್ಸ್. ಓಕೆ, ರಾ ಮೆಟೀರಿಯಲ್ ಅಂತ ಕಚ್ಚಾ ವಸ್ತುಗಳನ್ನ ಫಿನಿಶ್ಡ್ ಗೂಡ್ಸ್ ಆಗಿ ಏನ್ ಮಾಡ್ತಾರೆ, ಕನ್ವರ್ಟ್ ಮಾಡ್ತಾರೆ. ಓಕೆ, ಸೊ ಯಾವ್ದಕ್ಕೆ ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ. ಓಕೆ, ನಿಮ್ಗೆ ಸಿಂಪಲ್ ಆಗಿ ಶುಗರ್ ಮತ್ತೆ ಯಾವ್ದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು, ಇನ್ನೊಂದು ಶುಗರ್ ಮತ್ತೆ ಕಾಟನ್ ಬಟ್ಟೆ ಟೆಕ್ಸ್ಟೈಲ್ಸ್ ಕೊಟ್ಟಿದ್ದೀನಿ ಅಲ್ವಾ, ಅದು ನಿಮಗೆ ಕ್ಲಿಯರ್ ಆಗಿರಲಿ. ಸೊ ಈ ಇಂಡಸ್ಟ್ರೀಸ್ಗಳನ್ನು ನೋಡಿ, ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್, ಫಾರೆಸ್ಟ್ ಬೇಸ್ಡ್ ಇಂಡಸ್ಟ್ರೀಸ್, ಮಿನರಲ್ ಬೇಸ್ಡ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಯಾಕಪ್ಪ ಅಂತಂದ್ರೆ, ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಅಂತಂದ್ರೆ ಇಲ್ಲಿ ಕಚ್ಚಾ ವಸ್ತುಗಳು ಅಗ್ರಿಕಲ್ಚರ್ ಬೇಸ್ಡ್ ಆಗಿರ್ತವೆ. ಅಗ್ರಿಕಲ್ಚರ್ ಇಂದ ಬೆಳೆಯತಕ್ಕಂಥ ಬೆಳೆಗಳನ್ನ ಆಧಾರವಾಗಿ ಇಟ್ಕೊಂಡು, ಫಾರ್ ಎಕ್ಸಾಂಪಲ್ ಇದು ಬರುತ್ತೆ ಯಾವ್ದ್ರಲ್ಲಿ, ಅದೇ ಸೇಮ್ ಈ ಶುಗರ್ ಮತ್ತೆ ಕಾಟನ್ ಬರುತ್ತಲ್ವಾ, ಅದು ಮತ್ತೆ ಏನು, ಯಾಕಂದ್ರೆ ಇವೆರಡು ಕೂಡ ಎಲ್ಲಿ ಬೆಳಿತಕ್ಕಂಥದ್ದು, ಅಗ್ರಿಕಲ್ಚರ್ ಬೆಳಿತಕ್ಕಂಥದ್ದು. ಶುಗರು, ಕಾಟನ್ ಇವೆಲ್ಲ ಎಲ್ಲಿ ಬರ್ತಪ್ಪ ಅಂದ್ರೆ ಈ ಆಗ್ರೋ ಬೇಸ್ಡ್ ಇಂಡಸ್ಟ್ರಿಯಲ್ಲಿ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡಿ, ಫಾರೆಸ್ಟ್ ಬೇಸ್ಡ್ ಇಂಡಸ್ಟ್ರೀಸ್ ಅಂತಂದ್ರೆ ಟ್ರೀಸು, ಈ ಟ್ರೀಸು. ಓಕೆ, ಈ ಮರಗಳನ್ನ ಬಳಸ್ಕೊಂಡು ಬೇರೆ ಬೇರೆ ಇಂಡಸ್ಟ್ರೀಸ್ಗಳಲ್ಲಿ ಕೆಲವೊಂದು ವಸ್ತುಗಳನ್ನ ತಯಾರು ಮಾಡ್ತಾರಲ್ವಾ, ಆ ಟ್ರೀಸ್ಗಳನ್ನ ಬಳಸ್ಕೊಂಡು ತಯಾರು ಮಾಡೋದಕ್ಕೆ ನಾವು ಇಲ್ಲಿ ಏನಂತ ಹೇಳ್ತೀವಪ್ಪ ಅಂತಂದ್ರೆ ಫಾರೆಸ್ಟ್ ಬೇಸ್ಡ್ ಇಂಡಸ್ಟ್ರೀಸ್, ಅಥವಾ ಫಾರೆಸ್ಟ್ ಇಂದ ಬೇರೆ ಬೇರೆ ಯಾವುದೇ ಒಂದು ಕೆಲಸ ಇದ್ರೂ ಕೂಡ ಅದು ಇದ್ರ ಮುಖಾಂತರ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ನಂತರ ನೋಡಿ, ಮಿನರಲ್ ಬೇಸ್ಡ್ ಇಂಡಸ್ಟ್ರೀಸ್. ಮಿನರಲ್ ಅಂತಂದ್ರೆ ಓರ್ಸ್ ಏನ್ ಹೇಳಿ, ಕಬ್ಬಿಣದ ಅದಿರು, ಮಿನರಲ್ ಅದಿರು, ಕಬ್ಬಿಣದ ಅದಿರು, ಮ್ಯಾಂಗನೀಸ್ ಅದಿರು, ಮತ್ತೆ ಬೇರೆ ಬೇರೆ ಅದಿರುಗಳೆಲ್ಲ ಭೂಮಿ ಒಳಗಡೆಯಿಂದ ತೆಗಿತಾರಲ್ವಾ, ಮೈನಿಂಗ್ ಮಾಡಿ, ಗಣಿಗಾರಿಕೆ, KGF ಮೂವಿ ನೋಡಿರ್ತೀರಲ್ವ ನೀವು, ಅದನ್ನ ತೆಗಿತಾರಲ್ವಾ, ಆ ಓರ್ಗಳನ್ನ, ಆ ಅದಿರುಗಳನ್ನ ಏನ್ ಮಾಡ್ತಾರೆ, ಅಲ್ಲಿ ಸಿಕ್ಕದಂತ ಅದಿರುಗಳನ್ನ ಈ ಇಂಡಸ್ಟ್ರೀಸ್ಗೆ ತಂದು ಕೊಡ್ತಾರೆ. ಈ ಇಂಡಸ್ಟ್ರೀಸ್ಗಳು ಅದನ್ನ ಬಳಸ್ಕೊಂಡು ಆ ಐರನ್ ಅವರಿಂದ ಐರನ್, ಮ್ಯಾಂಗನೀಸ್ ಅವರಿಂದ ಮ್ಯಾಂಗನೀಸು, ಮತ್ತೆ ಬೇರೆ ಬೇರೆ ಅವರಿಂದ ಆ ರೆಸ್ಪೆಕ್ಟಿವ್ ಏನು ಮಿನರಲ್ಸ್ಗಳನ್ನ, ವಸ್ತುಗಳನ್ನ ಪ್ರೊಡ್ಯೂಸ್ ಮಾಡ್ತಾರಲ್ವಾ, ಅದನ್ನ ನಾವು ಮಿನರಲ್ ಬೇಸ್ಡ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಅದಕ್ಕೂ ಕೂಡ ಎಕ್ಸಾಂಪಲ್ ಕೆಲವೊಂದು ಯಾವ್ದಪ್ಪ ಅಂತಂದ್ರೆ ಐರನ್ ಆದ್ಮೇಲೆ ಯಾವ್ದು ಬರುತ್ತಪ್ಪ ಅಂತಂದ್ರೆ, ಇನ್ನೊಂದು ಸಿಂಪಲ್ ಆಗಿ ಬರೀತೀನಿ ನಾನು, ಮ್ಯಾಂಗನೀಸ್. ಓಕೆ, ಸೊ ನೀವು ಸ್ಟಡಿ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ಮಿನರಲ್ಸ್ ಇದೆಲ್ಲ ಕೂಡ ಏನ್ ಮಾಡ್ತಾರೆ, ಅಲ್ಲಿ ಬಳಸ್ತಾ ಹೋಗ್ತಾರೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿರಲಿ ಸ್ಟೂಡೆಂಟ್ಸ್. ಸೊ ಇದು ಯಾವುದ್ರ ಆಧಾರದ ಮೇಲೆ, ಬೇಸ್ಡ್ ಆನ್ ರಾ ಮೆಟೀರಿಯಲ್. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗುತ್ತಿಲ್ಲ. ಈ ಮೂರು ಕೂಡ ಏನಿದೆಯಲ್ವಾ, ಈ ಮೂರು ಕೂಡ ಬೇಸ್ಡ್ ಆನ್
ಬೇಸ್ಡ್ ಆನ್ ರಾ ಮೆಟೀರಿಯಲ್, ಅಂದ್ರೆ ಯಾವ ರೀತಿ ಅಂತ ಕಚ್ಚಾ ವಸ್ತುಗಳನ್ನ ನಾವು ಬಳಸ್ತಾ ಹೋಗ್ತೀವಿ ಅನ್ನೋದನ್ನ ಆಧಾರವಾಗಿ ಇಟ್ಕೊಂಡು ಏನ್ ಮಾಡ್ತಾರೆ, ಇದನ್ನ ಈ ರೀತಿ ಡಿವೈಡ್ ಮಾಡಿದ್ದಾರೆ. ಓಕೆ, ಸೊ ಇದಾದ ನಂತರ ನೋಡಿ ನೆಕ್ಸ್ಟ್ ಬರೋದು ಇನ್ನೊಂದು ಆಧಾರದಲ್ಲಿ ಡಿವೈಡ್ ಮಾಡ್ತಾರೆ, ಬೇಸ್ಡ್ ಆನ್ ಓನರ್ಶಿಪ್. ಬೇಸಿಸ್ ಆನ್ ಓನರ್ಶಿಪ್ ಆಧಾರವಾಗಿ ಇಟ್ಕೊಂಡು ಕೂಡ ಏನ್ ಮಾಡ್ತಾರೆ, ಯಾವ ರೀತಿ ಡಿವೈಡ್ ಮಾಡಿದಾರಪ್ಪ ಅಂತಂದ್ರೆ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್, ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರೀಸ್. ಓನರ್ಶಿಪ್ ಸರ್ಕಾರ ನಡೆಸ್ತಾ ಇದ್ರೆ ಕೆಲವೊಂದು ಇಂಡಸ್ಟ್ರೀಸ್ಗಳನ್ನ ಸರ್ಕಾರ ನಡೆಸ್ತಾ ಹೋಗುತ್ತೆ, ಅವುಗಳನ್ನ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಅದೇ ರೀತಿ ಕೆಲವೊಂದು ಇಂಡಸ್ಟ್ರೀಸ್ಗಳನ್ನ ನಾವು ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರೀಸ್ ಅಂತಂದ್ರೆ, ಅಂದ್ರೆ ಪ್ರೈವೇಟು ಕೆಲವೊಂದು ವ್ಯಕ್ತಿಗಳು ಓನ್ ಆಗಿ ನಡೆಸ್ತಾ ಇರ್ತಾರಲ್ವಾ ಸ್ವಂತವಾಗಿ, ಅವನ್ನ ನಾವು ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರೀಸ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ಸೊ ಇದು ಜಸ್ಟ್ ಪಿಕ್ಚರ್ ಆಗಿರುತ್ತೆ ನಿಮ್ದು, ಸೊ ಯಾವ ರೀತಿ ಇರುತ್ತೆ ಅನ್ನೋದು. ಓಕೆ, ಸೊ ನೋಡಿ ಇಲ್ಲಿ ತಯಾರಿಕೆ ಮಾಡ್ತಾ ಇಲ್ವಾ, ಇಲ್ಲಿ ನೋಡಿ ಇಂಡಸ್ಟ್ರೀಸ್ ಕೈಗಾರಿಕೆಗಳಿದೆ, ಇಲ್ಲಿ ಫ್ಯಾಕ್ಟ್ರಿ ಏನೋ ಒಂದು ತಯಾರು ಮಾಡ್ತಾ ಇದ್ದಾರೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ ಸ್ಟೂಡೆಂಟ್ಸ್. ಸೊ ನೋಡ್ತಾ ಹೋಗೋಣ. ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಆರ್ ಅಂಡರ್ ದ ಓನರ್ಶಿಪ್ ಆಫ್ ಗವರ್ನಮೆಂಟ್. ಪಬ್ಲಿಕ್ ಅಂತಂದ್ರೆ ಗವರ್ನಮೆಂಟ್ ಅಲ್ವಾ, ಸರ್ಕಾರ, ಅದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಬೇಕು. ಪಬ್ಲಿಕ್ ಅಂದ ತಕ್ಷಣ ಸರ್ಕಾರ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಬೇಕು. ಓಕೆ, ಇವುಗಳನ್ನ ಇದನ್ನು ಕೂಡ ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್, ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಂಡ್ ಸ್ಟೇಟ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಂತ ಡಿವೈಡ್ ಮಾಡ್ತಾರೆ. ಯಾವುದನ್ನ, ಪಬ್ಲಿಕ್ ಅನ್ನ. ಓಕೆ, ಈ ಪಬ್ಲಿಕ್ ಸೆಕ್ಟರ್ ಅನ್ನ ಈ ರೀತಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಅದಾದ ನಂತರ ನೋಡಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಯಾವ್ದಾವ್ದು ಬರುತ್ತಪ್ಪ ಅಂತಂದ್ರೆ, ಪ್ರೈವೇಟ್ ಸೆಕ್ಟರ್ ಆರ್ ಅಂಡರ್ ದ ಓನರ್ಶಿಪ್ ಆಫ್ ಪ್ರೈವೇಟ್ ಪೀಪಲ್. ಪ್ರೈವೇಟ್ ಪೀಪಲ್ ಅವ್ರ ಸ್ವಂತ ಕಂಪ್ನಿ, ಅವ್ರು ಸರ್ಕಾರದ ಅಂಡರ್ ಬರೋದಿಲ್ಲ, ಸರ್ಕಾರಕ್ಕೆ ಅವಾಗವಾಗ ಟ್ಯಾಕ್ಸ್ ಕಟ್ತಾರೆ ಅಂದ್ಬಿಟ್ರೆ, ಸೊ ಅವ್ರು ಏನ್ ಮಾಡ್ತಾರೆ, ಬಟ್ ಅದ್ರ ಕಂಪ್ಲೀಟ್ ಕಂಟ್ರೋಲ್, ಅದರಲ್ಲಿ ಏನ್ ಮಾಡಬೇಕು, ಏನ್ ಪ್ರೊಡ್ಯೂಸ್ ಮಾಡಬೇಕು, ಆಡಳಿತ ಯಾವ ರೀತಿ, ಆ ಕಂಪ್ನಿ ಯಾವ ರೀತಿ ನಡಿಬೇಕನ್ನೋದು, ಇಂಡಸ್ಟ್ರೀಸ್ ಯಾವ ರೀತಿ ನಡಿಬೇಕನ್ನೋದು ಆ ವ್ಯಕ್ತಿ, ಆ ಒಬ್ಬರು ಮೇನ್ ಓನರ್ ಇರ್ತಾನಲ್ವಾ ಅವನ ಕಂಟ್ರೋಲ್ ಅಲ್ಲೇ ಇರ್ತಾ ಹೋಗುತ್ತೆ. ಓಕೆ, ಸೊ ನೋಡಿ ಇದು ಯಾವ್ದಾದ್ರು ಇನ್ಕ್ಲೂಡ್ ಮಾಡಿರ್ತಪ್ಪ ಅಂದ್ರೆ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್, ಅದರ್ ಪ್ರೈವೇಟ್ ಇಂಡಸ್ಟ್ರೀಸ್ ಆನ್ ದ ಬೇಸಿಸ್ ಆಫ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂಡ್ ಇಂಡಸ್ಟ್ರೀಸ್ ಮಷಿನರೀಸ್. ಓಕೆ, ಸೊ ಇದೇನೋ MNC ಕಂಪ್ನೀಸ್ಗಳು ಅದೆಲ್ಲ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗ್ತೀರಾ ನೀವು ಯಾವ್ದಂತ. ಸೊ ಇವೆಲ್ಲ ಇಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಸೊ ಇವುಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ನೋಡಿ, ಈ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಲಾರ್ಜ್ ಸ್ಕೇಲ್, ಮೀಡಿಯಂ ಸ್ಕೇಲ್ ಮತ್ತೆ ಸ್ಮಾಲ್ ಸ್ಕೇಲ್ ಮತ್ತೆ ಮೈಕ್ರೋ ಟೈಪ್ ಇಂಡಸ್ಟ್ರೀಸ್ ಅಂತ ಡಿವೈಡ್ ಮಾಡ್ತಾರೆ. ಲಾರ್ಜ್ ಸ್ಕೇಲ್ ಅಂತಂದ್ರೆ ತುಂಬಾ ದೊಡ್ಡದಾಗಿರ್ತಕ್ಕಂಥ ಇಂಡಸ್ಟ್ರೀಸ್ಗಳು. ಮೀಡಿಯಂ ಸ್ಕೇಲ್ ಅಂತಂದ್ರೆ ಒಂದು ಮಧ್ಯಮ ಲೆವೆಲ್, ಮೀಡಿಯಂ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಇಂಡಸ್ಟ್ರೀಸ್ಗಳು. ಸ್ಮಾಲ್ ಸ್ಕೇಲ್ ಅಂತಂದ್ರೆ ತುಂಬಾ ಚಿಕ್ಕ ಇಂಡಸ್ಟ್ರೀಸ್ಗಳು. ಮೈಕ್ರೋಟೈಪ್ ಅಂತಂದ್ರೆ ಇನ್ನೂ ಚಿಕ್ಕದಾಗಿರ್ತಕ್ಕಂಥ ಇಂಡಸ್ಟ್ರೀಸ್ಗಳು ಯಾವತ್ತೂ ಕೂಡ ಏನಾಗಿರುತ್ತೆ ಹೇಳಿ, ಒಂದೇ ಟೈಪ್ ಇರೋದಿಲ್ಲ, ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಡಸ್ಟ್ರೀಸ್ಗಳು ಕೂಡ ಇರ್ತಾ ಹೋಗ್ತವೆ. ಲಾರ್ಜ್, ಮೀಡಿಯಂ, ಸ್ಮಾಲ್ ಮತ್ತೆ ಮೈಕ್ರೋ ಅಂತ, ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ಸೊ ನೋಡ್ತಾ ಹೋಗಿ ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದು ಕೊಟ್ಟಿದ್ದೀನಿ ನೋಡಿ. ಇದು ನೋಡಿ ಇಲ್ಲಿ ಕೊಟ್ಟಿದ್ದೀನಿ ನಾನು. ಇದು ಒಂದು ತುಂಬಾ ಏನೋ ದೊಡ್ಡ ಟೈಪ್ ಇರ್ತಕ್ಕಂಥ ಒಂದು ಇಂಡಸ್ಟ್ರೀಸ್. ಓಕೆ, ಲಾರ್ಜ್ ಸ್ಕೇಲ್ ನೀವು ನೋಡ್ತಾ ಇದ್ದೀರಾ, ತುಂಬಾ ದೊಡ್ಡದಾಗಿದೆ. ಕಂಪೇರ್ ಟು ದಿಸ್ ಒನ್ ಇದು ಸ್ವಲ್ಪ ಮೀಡಿಯಂ ಆಗಿದೆ ಅಲ್ವಾ, ಇದು ಲಾರ್ಜ್ ಆಗಿದೆ, ಇದು ಏನಾಗಿದೆ, ಸ್ಮಾಲ್ ಆಗಿದೆ ಕಂಪೇರಿಟಿವ್ಲಿ. ಸೊ ಈ ರೀತಿ ಡಿಫ್ರೆಂಟ್ ಇರ್ತಾ ಹೋಗುತ್ತೆ ಅಂತ ನಿಮಗೆ ಇಲ್ಲಿ ಗೊತ್ತಾಗಬೇಕು. ಓಕೆ, ಸೊ ಅದಾದ ನಂತರ ಎಲ್ಲಿಗೆ ಹೋಗೋಣಪ್ಪ ಅಂತಂದ್ರೆ, ಈ ಪಬ್ಲಿಕ್ ಸೆಕ್ಟರ್ ಪ್ರೈವೇಟ್ ಸೆಕ್ಟರ್ ಅಂದಿದ್ವಲ್ವಾ, ಸ್ವಲ್ಪ ಅದ್ರ ಬಗ್ಗೆ ನೋಡ್ಕೊಂಡು ಬರೋಣ, ಅಲ್ಲಿ ಏನು ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್ ಅಂತ. ಓಕೆ, ಪಬ್ಲಿಕ್ ಸೆಕ್ಟರ್ ಇನ್ ಇಂಡಿಯಾ. ಈ ಪಬ್ಲಿಕ್ ಸೆಕ್ಟರ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ನೋಡಿ, ಡ್ಯೂರಿಂಗ್ ದ ಪ್ರೀ ಇಂಡಿಪೆಂಡೆನ್ಸ್ ಪೀರಿಯಡ್ ಪಾರ್ಟಿಸಿಪೇಷನ್ ಆಫ್ ಪಬ್ಲಿಕ್ ಸೆಕ್ಟರ್ ಎಕಾನಮಿ ಆಕ್ಟಿವಿಟಿ ವಾಸ್ ವರ್ಚುವಲಿ ಅಬ್ಸೆಂಟ್. ನಮಗೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಏನಿದೆ, ಈ ಪ್ರೀ ಇಂಡಿಪೆಂಡೆನ್ಸ್ ಇಂದ ಮುಂಚೆ ಪಬ್ಲಿಕ್ ಸೆಕ್ಟರ್ ಅಂತಂದ್ರೆ ಸರ್ಕಾರಗಳು ನಡೆಸ್ತಾ ಇದ್ದಂಥ ಇಂಡಸ್ಟ್ರೀಸ್ಗಳಿಂದ ಏನಿತ್ತು, ಎಕಾನಮಿ ಆಕ್ಟಿವಿಟಿ ಅನ್ನೋದೇನು ಇರಲೇ ಇಲ್ಲ, ಕಂಪ್ಲೀಟ್ ಆಗಿ ಅಬ್ಸೆಂಟ್ ಇತ್ತು. ಯಾಕಂದ್ರೆ ಎಲ್ಲ ಬ್ರಿಟಿಷ್ ಕಂಟ್ರೋಲ್ ಇದ್ದು ಅವರೆಲ್ಲ ಲೂಟಿ ಮಾಡಾಕಿದ್ರಲ್ವಾ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ದ ಓನ್ಲಿ ಆರ್ಗನೈಸೇಷನ್ಸ್ ವಿಚ್ ವರ್ ಅಂಡರ್ ದ ಮ್ಯಾನೇಜ್ಮೆಂಟ್ ಅಂಡ್ ದ ಗವರ್ನಮೆಂಟ್ ಕಂಟ್ರೋಲ್ ವರ್, ಯಾವ್ದ್ಯಾವ್ದು ಇತ್ತಪ್ಪ ಅಂತಂದ್ರೆ ಆ ಟೈಮಲ್ಲಿ ಜಾಸ್ತಿ ಇರಲಿಲ್ಲ, ಕೆಲವೊಂದು ಇತ್ತು. ಯಾವ್ದು ನೋಡಿ, ರೈಲ್ವೇಸು, ಪೋರ್ಟ್ ಟ್ರಸ್ಟ್, ಪೋಸ್ಟ್, ಟೆಲಿಗ್ರಾಫ್ಸ್, ಏರ್ಕ್ರಾಫ್ಟ್ ಮತ್ತೆ ಡಿಫೆನ್ಸ್ ಫ್ಯಾಕ್ಟರೀಸ್, ಇಷ್ಟು ಕೂಡ ಏನು ಇತ್ತು ಅನ್ನೋದು ಇಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ರೈಲ್ವೇಸು, ಪೋರ್ಟ್ಸು ಮತ್ತೆ ಇಲ್ಲಿ ಪೋಸ್ಟ್ ಮತ್ತೆ ಯಾವುದು ಏರ್ಕ್ರಾಫ್ಟ್ಸ್, ಇದೆಲ್ಲ ಇತ್ತು ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹವೆವರ್ ಸಿನ್ಸ್ ಇನ್ಸೆಪ್ಷನ್ ಆಫ್ ಇಂಡಸ್ಟ್ರೀಸ್ ಪಾಲಿಸಿ ಇನ್ 1956 there has been a huge expansion of the public sector industries in independent India. ಯಾವಾಗ ನೋಡಿ ಇಂಡಸ್ಟ್ರೀಸ್ ಪಾಲಿಸಿ 1956ರಲ್ಲಿ ಸ್ವಾತಂತ್ರ್ಯ ಬಂದಾದ್ಮೇಲೆ 1950ರಲ್ಲಿ ಇಂಡಸ್ಟ್ರೀಸ್ ಪಾಲಿಸಿಗಳನ್ನ ತಂದಾದ್ಮೇಲೆ ಏನಾಯ್ತು, ಪಬ್ಲಿಕ್ ಸೆಕ್ಟರ್ ಚೆನ್ನಾಗಿ ಗ್ರೋತ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಬಟ್ ಪ್ರೀ ಇಂಡಿಪೆಂಡೆನ್ಸ್ ಅಲ್ಲಿ ಇರಲಿಲ್ಲ ಅಷ್ಟೊಂದಾಗಿ. ಓಕೆ, ಸೊ ನಂತರ ನೋಡಿ ಹೋಗಿ ಈ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ PSUs ಅಂತ ಕರಿತೀವಿ. ಓಕೆ, ಸೊ ಇದೇನಾಗಿದೆ, ಪ್ರೆಸೆಂಟ್ ಟು ಕಾನ್ಸ್ಟಿಟ್ಯೂಟ್ ಮೇಜರ್ ನ್ಯಾಷನಲ್ capability in terms of their sales of corporation coverage
ಕವರೇಜ್, ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಮತ್ತೆ ಎಂಪ್ಲಾಯ್ಮೆಂಟ್ ಜನರೇಷನ್. ಓಕೆ, ಬಟ್ ಪ್ರೆಸೆಂಟ್ಲಿ ಏನಾಗಿದೆ, ತುಂಬಾ ಚೆನ್ನಾಗಿದೆ PSUs. ಓಕೆ, ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಪ್ರೆಸೆಂಟ್ ತುಂಬಾ ಚೆನ್ನಾಗಿದೆ. ಆ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಇಂದ ಏನಾಗ್ತಾ ಇದೆ ನೋಡಿ, ಒಳ್ಳೆ ಏನು ಎಂಪ್ಲಾಯ್ಮೆಂಟ್ ಸಿಗ್ತಾ ಇದೆ, ಮತ್ತೆ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಇದ್ದಾರೆ, ಕವರೇಜ್ ಇದೆ ಅಂತಂದ್ರೆ ಏನು ಎಲ್ಲ ರೀತಿಯಲ್ಲೂ ಕೂಡ ಉತ್ತಮವಾಗಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಓಕೆ, ಸೊ ಇದನ್ನ ನೋಡಿ, ಇಂಪಾರ್ಟೆಂಟ್ PSUs ಯಾವ್ದಪ್ಪ ಅಂತಂದ್ರೆ HMT, BHEL, ITI, ಸೊ ಹಿಂದೂಸ್ತಾನ್ ಶಿಪ್ ಬಿಲ್ಡಿಂಗ್ ಯಾರ್ಡ್. ಸೊ ಇವೆಲ್ಲ ಕೆಲವೊಂದು ಕಂಪ್ನಿ ನೇಮ್ಗಳಿವು. ಓಕೆ, ಕಂಪ್ನಿ ನೇಮ್ಗಳಿವು. ಸೊ ಇವುಗಳ ಪಿಕ್ಚರ್ ಅನ್ನು ನಾನಿಲ್ಲಿ ಕೊಟ್ಟಿದ್ದೀನಿ. ಓಕೆ, ಸೊ ನೋಡಿ ಇವೆಲ್ಲ ನೋಡಿ, ಇದೆಲ್ಲ ಪಿಕ್ಚರ್ಸ್, ಅಲ್ಲಿ ಕೊಟ್ಟಿರ್ತಕ್ಕಂಥ ಪಿಕ್ಚರ್ಸ್ ಇವು. ಇದು ನಿಮಗೆ ಕ್ಲಿಯರ್ ಆಗಿರಲಿ. ಸೊ ಯಾವ್ದ್ಯಾವ್ದು ಅನ್ನೋದು. ಓಕೆ, ಶಿಪ್ ಬಿಲ್ಡಿಂಗ್ ಯಾರ್ಡ್. ಓಕೆ, ಕ್ಲಿಯರ್ ಆಗಿರಲಿ ಸ್ಟೂಡೆಂಟ್ಸ್, ಇಷ್ಟು ನಿಮಗೆ. ಸೊ ನಂತರ ನೋಡಿ, ಪ್ರೈವೇಟ್ ಸೆಕ್ಟರ್ ಅಂತಂದ್ರೆ ರೆಫರ್ಸ್ ಟು ಆಲ್ ಟೈಪ್ಸ್ ಆಫ್ ಇಂಡಿವಿಜುವಲ್ ಅಂಡ್ ಕೋಪರೇಷನ್ ಎಂಟರ್ಪ್ರೈಸಸ್ ಇನ್ ದ ಫೀಲ್ಡ್ ಆಫ್ ಎಕನಾಮಿಕ್ ಆಕ್ಟಿವಿಟಿ. ಓಕೆ, ಸೊ ಆಲ್ ಟೈಪ್ ಆಫ್ ಇಂಡಿವಿಜುವಲ್ ಮತ್ತೆ ಕೋಪರೇಟಿವ್ ಎಂಟರ್ಪ್ರೈಸಸ್ ಅಂದ್ರೆ ಕೆಲವೊಂದು ವ್ಯಕ್ತಿಗಳು ಅವರೇ ಸ್ವಂತವಾಗಿ ಕೆಲವೊಂದು ಕಂಪನಿ ಕೈಗಾರಿಕೆಗಳನ್ನ ಸ್ಟಾರ್ಟ್ ಮಾಡಿರ್ತಾರಲ್ವಾ. ಸೊ ಇದನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರೀಸ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಓಕೆ, ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರೀಸ್ ಅಂತ ನಾವು ಏನ್ ಮಾಡ್ತೀವಿ, ಕರಿತಾ ಹೋಗ್ತೀವಿ. ಓಕೆ, ಸೊ ಇದು ನೋಡಿ, ಟಾಟಾ ಸ್ಟೀಲ್ ಅಂಡ್ ಇಂಡಸ್ಟ್ರೀಸ್ ಕೇಳಿರ್ತೀರ ಅಂತ ಅನ್ಕೊಳ್ತೀನಿ. ಮಹೀಂದ್ರ ಕೇಳಿರ್ತೀರ ಅಂತ ಅನ್ಕೊಂಡಿರ್ತೀನಿ ನಾನು, ಕೇಳಿರ್ತೀರಲ್ವಾ ನೀವು. ಸೊ ಇದು ನಿಮಗೆ ಕ್ಲಿಯರ್ ಆಗಿರ್ಲಿ. ಓಕೆ, ಸೊ ಈ ಸೆಕ್ಟರ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲೂ ಕೂಡ ಏನಾಗುತ್ತೆ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರೊಡಕ್ಟಿವಿಟಿನ ಏನ್ ಮಾಡ್ತಾರೆ, ವಸ್ತುಗಳನ್ನ ಪ್ರೊಡಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆ, ಪ್ರೊಡಕ್ಷನ್ ಮಾಡ್ತಾ ಹೋಗ್ತಾರೆ. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ, ಟಾಟಾ, ಬಿರ್ಲಾ, ಜಿಂದಾಲ್, ಮಹೀಂದ್ರ, ಅಂಬಾನಿ, ಕಿರ್ಲೋಸ್ಕರ್. ಇವೆಲ್ಲ ನೀವು ನನಗೆ ಗೊತ್ತಿರೋ ಪ್ರಕಾರ ನೀವು ಕೇಳಿರ್ತೀರ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇದು ನಿಮಗೆ ಕ್ಲಿಯರ್ ಆಗಿರಲಿ. ಸೊ ನಂತರ ನೋಡಿ, ಮಲ್ಟಿನ್ಯಾಷನಲ್ ಕೋಪರೇಷನ್ಸ್ MNCs ಅಂತ ಬರುತ್ತೆ. ಓಕೆ, ಬಹುರಾಷ್ಟ್ರೀಯ ಕಂಪನಿಗಳು ಅಂತ. ಬಹುರಾಷ್ಟ್ರೀಯ ಕಂಪನಿಗಳು ಏನಪ್ಪ ಹಿಂಗಂತಂದ್ರೆ ನೋಡಿ, ಎಂಟರ್ಪ್ರೈಸ್ ವಿಚ್ ಇಸ್ ಮ್ಯಾನೇಜ್ಡ್ ಫ್ರಮ್ ಹೋಮ್ ಕಂಟ್ರಿ ಅಂಡ್ ಎಸ್ ಆಪರೇಷನಲ್ ಬ್ರಾಂಚಸ್ ಇನ್ ಡಿಫರೆಂಟ್ ಕಂಟ್ರೀಸ್ ಇಸ್ ಕಾರ್ಡ್ ಮಲ್ಟಿನ್ಯಾಷನಲ್ ಕೋಪರೇಷನ್. ಏನಪ್ಪಾ ಅಂತಂದ್ರೆ ಸಿಂಪಲ್ ನೋಡಿ, ಸೊ ಇಲ್ಲಿ ಒಂದು ಕಂಪ್ನಿ ಇದೆ. ಓಕೆ, ಇಲ್ಲಿ ನಮ್ಮ ಸಿಂಪಲ್ ಆಗಿ ಇಲ್ಲಿ ಬರಿತಾ ಹೋಗ್ತೀನಿ ನೋಡಿ. ಓಕೆ, ಇಲ್ಲಿ ನಾನು ಸಿಂಪಲ್ ಆಗಿ ಬರಿತೀನಿ. ಇದು ನಮ್ಮ ಭಾರತ. ಇಲ್ಲಿ ಐ ಅನ್ನೋ ಒಂದು ಕಂಪ್ನಿ ಇದೆ. ಓಕೆ, ಇಲ್ಲಿ ಐ ಅನ್ನೋ ಒಂದು ಕಂಪ್ನಿ ಇದೆ. ಸೊ ಈ ನಮ್ಮ ಭಾರತದ ಕಂಪ್ನಿ ಏನ್ ಮಾಡುತ್ತಪ್ಪ ಅಂದ್ರೆ, ಇಲ್ಲಿ ಚೈನಾದಲ್ಲಿ ಮತ್ತೆ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಏನ್ ಮಾಡುತ್ತೆ, ಇಲ್ಲೂ ಕೂಡ ತನ್ನ ಬ್ರಾಂಚ್ ಆಫೀಸ್ ಅನ್ನ ಓಪನ್ ಮಾಡಿ ಅಟ್ಲೀಸ್ಟ್ ಎರಡು ಕಂಟ್ರಿಯಿಂದ ರೆವೆನ್ಯೂ ತಗೊಳ್ತಾ ಇದ್ರೆ, ಅದು ಎರಡು ಕಂಟ್ರಿಯಿಂದ ಒಂದು ವರ್ಷಕ್ಕೆ ಏನೋ ಸ್ವಲ್ಪ ಆದಾಯವನ್ನು ತಗೊಳ್ತಾ ಇದ್ರೆ ಇವೆರಡು ಕಂಟ್ರಿಯಿಂದ, ಅದನ್ನ ಬಹುರಾಷ್ಟ್ರೀಯ ಕಂಪನಿಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದೇ ರೀತಿ ಬೇರೆ ಕಂಪ್ನಿಯಿಂದಲೂ ಕೂಡ ಅದೇ ರೀತಿ ಇಲ್ಲೊಂದು ಯಾವ್ದೋ ಕಂಟ್ರಿ ಇದೆ ಅಂತಂದ್ರೆ, ಈ ಕಂಟ್ರಿನೂ ಕೂಡ ಯಾವ್ದೋ ಒಂದು ವಿ ಅನ್ನೋ ಕಂಪ್ನಿ ಸ್ಟಾರ್ಟ್ ಮಾಡಿ ಭಾರತ ಮತ್ತೆ ಇನ್ನೊಂದು ಯಾವ್ದೋ ದೇಶಕ್ಕೆ ಕಳಿಸಿ ಅಲ್ಲಿಂದ ಅರ್ನ್ ಮಾಡ್ತಾ ಇದ್ರೆ ಆ ಕಂಪ್ನಿನ ನಾವು ಏನಂತ ಹೇಳ್ತೀವಿ, ಬಹುರಾಷ್ಟ್ರೀಯ ಕಂಪನಿಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿಲ್ಲ. ವಾಟ್ ಆರ್ ಮಲ್ಟಿನ್ಯಾಷನಲ್ ಕೋಪರೇಷನ್ಸ್ ಅಂತ ಕೇಳ್ತಾರೆ, 1 ಮಾರ್ಕ್ಸ್ಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ನೋಡಿ ಇದು ಕೊಟ್ಟಿದ್ದಾರೆ. ಜನರಲಿ ಎನಿ ಕಂಪನಿ ಆರ್ ಗ್ರೂಪ್ ದಟ್ ಗೆಟ್ಸ್ ಮೋರ್ ದನ್ ಕ್ವಾರ್ಟರ್ ಆಫ್ ರೆವೆನ್ಯೂ ಫ್ರಮ್ ಇಟ್ಸ್ ಆಪರೇಷನ್ ಫ್ರಮ್ ಔಟ್ಸೈಡ್ ದ ಹೋಮ್ ಕಂಟ್ರೀಸ್ ಕಾರ್ಡ್ MNCs. ಸೊ ನೋಡಿ ಏನ್ ಹೇಳಿದಾರಪ್ಪ ಅಂತಂದ್ರೆ, ಯಾವುದೋ ಒಂದು ಕಂಪನಿ ಏನ್ ಮಾಡ್ತಾ ಇರಬೇಕು, ಮೋರ್ ದನ್ ಕ್ವಾರ್ಟರ್ ಆಫ್ ರೆವೆನ್ಯೂ. ಓಕೆ, ಫ್ರಮ್ ಇಟ್ಸ್ ಆಪರೇಷನ್ ಫ್ರಮ್ ಔಟ್ಸೈಡ್ ಅಂತಂದ್ರೆ ಬೇರೆ ದೇಶಗಳಲ್ಲಿ ತನ್ನ ಕಂಪ್ನಿಯನ್ನ ಬೇರೆ ದೇಶಗಳಲ್ಲೂ ಕೂಡ ಎಸ್ಟಾಬ್ಲಿಷ್ ಮಾಡಿದ ಮೇಲೆ ಒಂದು ಏನೋ ತನ್ನ ಆದಾಯದ ಕಾಲು ಭಾಗವನ್ನ ಪಡ್ಕೊಳ್ತಾ ಇದ್ರೆ, ಕಾಲು ಭಾಗಕ್ಕಿಂತ ಜಾಸ್ತಿ ಆದಾಯವನ್ನ ಅಲ್ಲಿಂದ ಪಡ್ಕೊಳ್ತಾ ಇದ್ರೆ. ಓಕೆ, ಈಗ ಈ ಐ ಅನ್ನೋ ಕಂಪ್ನಿಗೆ ಈ ಭಾರತದಲ್ಲಿ ಒಂದು ವರ್ಷಕ್ಕೆ ಇಷ್ಟು ಇನ್ಕಮ್ ಅಂತ ಬರುತ್ತೆ, ಆದಾಯ ಅಂತ. ಸೊ ಈ ಕಂಪನಿ ಸೇಮ್ ಇಲ್ಲಿ ಎಷ್ಟು ಇನ್ಕಮ್ ಬರುತ್ತಲ್ವಾ, ಅಷ್ಟು ಆದಾಯದ ಒಂದು 1/4% ಜಾಸ್ತಿ ಈ ಎರಡೂ ದೇಶದಿಂದ ಅದೇನಾದ್ರು ಪಡ್ಕೊಳ್ತಾ ಇದ್ರೆ ಅದನ್ನ ನಾವು ಏನಂತೀವಿ, MNCs, ಮಲ್ಟಿನ್ಯಾಷನಲ್ ಕೋಪರೇಷನ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಓಕೆ, ಸೊ ಯಾವ್ದು ಅಂತಂದ್ರೆ ನೋಡಿ, ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಭಾರತದಲ್ಲಿರೋದು ಬೇರೆ ದೇಶಗಳು ಮೂಲ ಹೊಂದಿ ಭಾರತದಲ್ಲಿ ಪ್ರೆಸೆಂಟ್ ಏನು ವರ್ಕ್ ಮಾಡ್ತಾ ಇರ್ತಕ್ಕಂಥ MNCs ಯಾವ್ದಪ್ಪ ಅಂತಂದ್ರೆ ನೋಡಿ, ಸೋನಿ ಜಪಾನ್, ಸ್ಯಾಮ್ಸಂಗ್ ಸೌತ್ ಕೊರಿಯಾ, ಹಿಂದೂಸ್ತಾನ್ ಏನೋ ಯೂನಿಲಿವರ್ ಇದು UK ಅಲ್ಲಿ ಬರ್ತಕ್ಕಂಥದ್ದು. ಓಕೆ, ಇದಿಷ್ಟು ಕೂಡ ಏನೋ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಲ್ಟಿ MNCs. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿಲ್ಲ ಸ್ಟೂಡೆಂಟ್ಸ್. ಪೋಸ್ಟ್ 1991 ಎಕನಾಮಿಕ್ ರಿಫಾರ್ಮ್ಸ್ ಬೈ ಇಂಡಿಯನ್ ಗವರ್ನಮೆಂಟ್ ಆಸ್ ಬ್ರಾಟ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಓಕೆ, ಸೊ ನೋಡಿ ಪೋಸ್ಟ್ 1991 ಅಥವಾ 1991 ನಿನ್ನೆ ಕ್ವಶನ್ ನೋಡಿದ್ವಲ್ವಾ, LPG ರಿಫಾರ್ಮ್ಸ್, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಸೊ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ, ಅದಾದ್ಮೇಲೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನೋದನ್ನ ಜಾರಿಗೆ ತರ್ತಾರೆ. ಓಕೆ, ಸೊ ಅಂತಂದ್ರೆ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಕೆಲವೊಂದು ಪ್ರಾಜೆಕ್ಟ್ಗಳನ್ನ ಸರ್ಕಾರ ಮತ್ತೆ ಪ್ರೈವೇಟ್ ಅವರು ಒಟ್ಟೊಟ್ಟಿಗೆ ಏನ್ ಮಾಡ್ತಾರೆ, ನಡೆಸ್ತಾ ಹೋಗ್ತಕ್ಕಂಥದ್ದು. ಓಕೆ, ಪ್ರೆಸೆಂಟ್ ಕೂಡ ಹಾಗೆ ಇರೋದು. ಓಕೆ,
ಏನು ಮಾಡೋದಪ್ಪ ಅಂದರೆ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಸರ್ಕಾರ ಮತ್ತು ಪ್ರೈವೇಟ್ ಸೆಕ್ಟರ್ ಎರಡು ಒಂದಾಗಿ ಏನು ಮಾಡ್ತಾ ಹೋಗ್ತಾರೆ, ಕೆಲಸ ಕಾರ್ಯಗಳನ್ನು ನಡೆಸ್ತಾ ಹೋಗ್ತಾರೆ. ಇದನ್ನು ನಾವು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಸೊ ದೆನ್ ನೋಡಿ ಇವೆಲ್ಲ ಕೆಲವೊಂದು ಏನು ಮಲ್ಟಿನ್ಯಾಷನಲ್ ಕಂಪ್ನೀಸು, ಇನ್ಫೋಸಿಸ್ಸು, ವಿಪ್ರೋ ಎಲ್ಲ ಕೇಳಿರ್ತೀರ ಅನ್ಕೊಳ್ತೀನಿ. ಸೊ ನಿಮ್ಗೆ ಯಾವ್ದು ನೆನಪು ಬರುತ್ತೋ ಅದನ್ನು ನೀವು ನೆನಪಿಟ್ಕೊಳ್ರಪ್ಪ. ಓಕೆ, ಸೊ ಜಸ್ಟ್ ಪಿಕ್ಚರ್ ಹಾಕಿದ್ದೀನಿ ನಾನು ನಿಮಗೆ, ಜಸ್ಟ್ ಫಾರ್ ಯುವರ್ ರೆಫರೆನ್ಸ್ ಓನ್ಲಿ. ಓಕೆ, ನಿಮಗೆ ನೆನಪಿರಲಿ ಅನ್ನೋ ಉದ್ದೇಶದಿಂದ. ಸೊ ಹಾಗಾದರೆ ಈ ಇಂಡಸ್ಟ್ರಿಯಲ್ ಸೆಕ್ಟರ್ ಇದೆಯಲ್ವಾ, ಇದರ ಮಹತ್ವ ಏನು? ಈ ಸೆಕೆಂಡರಿ ಸೆಕ್ಟರ್ ಇದೆಯಲ್ವಾ, ಇಂಡಸ್ಟ್ರಿಯಲ್ ಸೆಕ್ಟರು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು, ಇದರ ಮಹತ್ವ ಏನು ಅಂತಂದ್ರೆ ನಾನು ನೋಡ್ಲಿಕ್ಕೆ ಹೋದರೆ, ಇಟ್ ಬ್ರಿಂಗ್ಸ್ ಹೈಯರ್ ಇನ್ಕಮ್ ಟು ದ ನೇಷನ್. ಇದೇನು ಮಾಡುತ್ತೆ, ಜಾಸ್ತಿ ಆದಾಯವನ್ನು ನಮ್ಮ ದೇಶಕ್ಕೆ ಕೊಡ್ತಾ ಹೋಗುತ್ತೆ ಅಂತ ಇಲ್ಲಿ ಫಸ್ಟ್ ಹೇಳಿದ್ದಾರೆ. ಅದಾದ್ಮೇಲೆ ಏನು ಮಾಡುತ್ತೆ, ಎಂಪ್ಲಾಯ್ಮೆಂಟ್ ಟು ದ ಪೀಪಲ್ ಇಟ್ ಪ್ರೊವೈಡ್ಸ್. ಜನಗಳಿಗೆ ಉದ್ಯೋಗವನ್ನು ಕೊಡ್ತಾ ಹೋಗುತ್ತೆ. ಓಕೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದ ಪೀಪಲ್ ವಿಲ್ ಬಿ ಇನ್ಕ್ರೀಸ್ಡ್. ಯಾವಾಗ ಅಲ್ಲಿ ಅವರು ಜನಗಳಿಗೆ ಈ ಇಂಡಸ್ಟ್ರೀಸ್ಗಳಲ್ಲಿ ಕೆಲಸ ಸಿಗುತ್ತೋ, ಸಂಬಳ ಜಾಸ್ತಿ ಆಗುತ್ತೋ, ಹೈಯರ್ ಇನ್ಕಮ್ ಬರುತ್ತೋ, ಆವಾಗ ಜನಗಳ ಲೈಫ್ ಸ್ಟೈಲು ಏನು ಚೇಂಜ್ ಆಗ್ತಾ ಹೋದಂಗೆ ಹೊಸ ಹೊಸ ವಸ್ತುಗಳಿಗೆ ಏನು ಮಾಡ್ತಾ ಹೋಗ್ತಾರೆ, ಅವರು ಡಿಮ್ಯಾಂಡ್ ಮಾಡ್ತಾ ಹೋಗ್ತಾರೆ. ಅಲ್ಲಿ ಎಕನಾಮಿಕ್ ಸಿಸ್ಟಮ್ ಅನ್ನೋದು ಇನ್ನೂ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗುತ್ತೆ. ಇದು ನಿಮಗೆ ಕ್ಲಿಯರ್ ಆಗಿರಲಿ. ಇಟ್ ಹೆಲ್ಪ್ಸ್ ಟು ಮಾಡರ್ನೈಸ್ ದ ಅಗ್ರಿಕಲ್ಚರ್ ಆಸ್ ಇಟ್ ಪ್ರೊವೈಡ್ಸ್ ಫ್ಯಾಕ್ಟರ್ಸ್, ಓಕೆ, ಟ್ರ್ಯಾಕ್ಟರ್ಸ್, ಮಷಿನರೀಸ್ ಆ್ಯಂಡ್ ಫರ್ಟಿಲೈಸರ್ಸ್. ಏನು ಮಾಡುತ್ತೆ, ಇಂಡಸ್ಟ್ರಿ ಸೆಕ್ಟರ್ಗಳು ನಾವು ಕೃಷಿಗೆಲ್ಲ ಬಳಸ್ತೀವಲ್ವಾ, ಟ್ರ್ಯಾಕ್ಟರ್ಗಳು ಮತ್ತು ಬೇರೆ ಬೇರೆ ವೆಹಿಕಲ್ಗಳು, ಬೇರೆ ಬೇರೆ ಮಷಿನರೀಸ್ಗಳು ನಾವು ಕೃಷಿಗೆ ಬಳಸೋದು. ಮತ್ತು ಈ ಒಂದು ಏನೋ ಫರ್ಟಿಲೈಸರ್ಸ್, ರಸಗೊಬ್ಬರಗಳು ಎಲ್ಲ ಇದೆಯಲ್ವಾ, ಫರ್ಟಿಲೈಸರ್ಸ್, ಇವನ್ನೆಲ್ಲ ತಯಾರಾಗೋದು ಇದೇ ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ ಅನ್ನೋದು ನಿಮಗೆ ಗೊತ್ತಾಗಬೇಕು, ಕ್ಲಿಯರ್ ಆಗಿರಲಿ. ಆಮೇಲೆ ಇಟ್ ರಿಡ್ಯೂಸಸ್ ದ ಪ್ರೆಷರ್ ಆಫ್ ಪೀಪಲ್ ಆನ್ ಅಗ್ರಿಕಲ್ಚರ್, ಮೆನಿ ವಿಲ್ ಮೈಗ್ರೇಟ್ ಟು ಸಿಟೀಸ್ ಆ್ಯಂಡ್ ಟೌನ್ಸ್. ಅಂತಂದರೆ ಕೆಲವೊಬ್ರು ಎಲ್ಲರೂ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಲ್ಲ. ಯಾವಾಗ ಇಂಡಸ್ಟ್ರೀಸ್ಗಳ ಗ್ರೋತ್ ಆಗುತ್ತೋ ಕೆಲಸಕ್ಕೋಸ್ಕರ ಜನ ಎಲ್ಲಿಗೆ ಮೂವ್ ಆಗ್ತಾರೆ, ಆ ಸಿಟಿ ಟೌನ್ಗಳಿಗೆ, ಕೈಗಾರಿಕೆಗಳಿರೋ ಜಾಗಕ್ಕೆ ಮೂವ್ ಆಗ್ತಾರೆ. ಸೊ ಆವಾಗ ಅಲ್ಲಿ ಏನಾಗುತ್ತೆ ಹೇಳಿ, ಅಗ್ರಿಕಲ್ಚರ್ ಮೇಲೆ ತುಂಬ ಜನ ಇದ್ದಾರಲ್ವಾ ಡಿಪೆಂಡ್ ಆಗಿ, ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಅದಾದ ನಂತರ ಅರ್ನ್ ಮೋರ್ ಫಾರಿನ್ ಎಕ್ಸ್ಚೇಂಜ್. ಸೊ ಅಂದ್ರೆ ಏನಪ್ಪ ಅಂತಂದರೆ ಹೆಚ್ಚು ಏನೋ ವಿದೇಶಿ ವಿನಿಮಯ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹೊಸ ಹೊಸ ವಸ್ತುಗಳನ್ನ ನಮ್ಮ ದೇಶದಲ್ಲಿ ತಯಾರಿಸ್ತಾರಲ್ವಾ, ಆ ತಯಾರಿಸಿದಂಥ ವಸ್ತುಗಳನ್ನೆಲ್ಲ ಏನು ಮಾಡ್ತಾರೆ, ಫಾರಿನ್ನಿಗೆ ಕಳಿಸ್ಬಿಟ್ಟು ಅಲ್ಲಿಂದ ಹಣವನ್ನು ಗಳಿಸ್ತಾ ಹೋಗ್ತಾರೆ. ಓಕೆ, ಇಂಡಸ್ಟ್ರಿಯಲ್ ರೀಜನ್ಸ್ ಆಲ್ಸೋ ಡೆವಲಪ್ ಆಸ್ ಸೆಂಟರ್ಸ್ ಆಫ್ ಟ್ರೇಡ್, ಎಜುಕೇಷನ್ ಆ್ಯಂಡ್ ಟ್ರಾನ್ಸ್ಪೋರ್ಟ್, ಬ್ಯಾಂಕಿಂಗ್. ಅಂದರೆ ಈ ಇಂಡಸ್ಟ್ರಿಯಲ್ ರೀಜನ್ಸನ್ನು ಯಾವ ರೀತಿ ನೋಡಿ, ಸೆಂಟರ್ಸ್ ಆಫ್ ಟ್ರೇಡ್, ವ್ಯಾಪಾರದ ಕೇಂದ್ರವಾಗಿ, ಎಜುಕೇಷನ್ ಮತ್ತು ಟ್ರಾನ್ಸ್ಪೋರ್ಟ್ ಮತ್ತು ಬ್ಯಾಂಕಿಂಗ್ನ ಕ್ಷೇತ್ರವಾಗಿಯೂ ಕೂಡ ಡೆವಲಪ್ಮೆಂಟ್ ಮಾಡಿದಾಗ ಅಲ್ಲಿ ಏನಾಗುತ್ತೆ, ಒಂದು ಆ ವ್ಯಾಪಾರ ಅನ್ನೋದು ವೃದ್ಧಿ ಆಗುತ್ತೆ, ಎಜುಕೇಷನ್ ಸೆಂಟರ್ ಅನ್ನೋದು ಕೂಡ ಅಲ್ಲಿ ಏನಾಗುತ್ತೆ ಜಾಸ್ತಿ ಉತ್ತಮವಾಗಿ ಬೆಳೀತಾ ಹೋಗುತ್ತೆ. ಟ್ರಾನ್ಸ್ಪೋರ್ಟ್ ಫೆಸಿಲಿಟಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ, ವಸ್ತುಗಳನ್ನು ಸಾಗಿಸಲಿಕ್ಕೆ, ತಗೊಬರಲಿಕ್ಕೆ. ಬ್ಯಾಂಕಿಂಗ್ ಅಂದರೆ ಹಣಕಾಸಿನ ವ್ಯವಸ್ಥೆಯಲ್ಲಿ ನಡೆಯಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಲ್ಲೂ ಕೂಡ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿಲ್ಲ ಸ್ಟೂಡೆಂಟ್ಸ್. ಸೊ ಅದಾದ ನಂತರ ನೋಡ್ತಾ ಹೋಗೋಣ. ನೋಡಿ, ಟರ್ಷರಿ ಸೆಕ್ಟರ್, ತೃತೀಯ ವಲಯ ಅಂತ ಬರುತ್ತೆ. ಈ ತೃತೀಯ ವಲಯದಲ್ಲಿ ನೋಡ್ತಾ ಹೋದ್ರೆ ಇದನ್ನು ನಾವು ಸರ್ವಿಸ್ ಸೆಕ್ಟರ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಓಕೆ, ಏನಂತ ಕರಿತೀವಿ, ಸರ್ವಿಸ್ ಸೆಕ್ಟರ್ ಅಂತ ನಾವು ಕರಿತಾ ಹೋಗ್ತೀವಿ. ಅಟ್ ಪ್ರೆಸೆಂಟ್ ವರ್ಲ್ಡ್ ಎಕಾನಮಿ ಇಸ್ ಡಾಮಿನೇಟೆಡ್ ಬೈ ಸರ್ವಿಸ್ ಸೆಕ್ಟರ್ ಪ್ರೆಸೆಂಟ್ಲಿ. ಓಕೆ, ಪ್ರೆಸೆಂಟ್ ಈಗೇನು ನೀವು 2025 ಕ್ಲಾಸನ್ನು ಕೇಳ್ತಾ ಇದ್ದೀರಲ್ವಾ, ಇವಾಗ ಯಾವುದ್ರ ಮೇಲೆ ಇಡೀ ಪ್ರಪಂಚದ ಎಕಾನಮಿ ಡಿಪೆಂಡ್ ಆಗಿದೆ ಅಂತಂದರೆ ಯಾವುದ್ರ ಮೇಲೆ, ಯಾವ ಎಕಾನಮಿ ಮೂರಲ್ಲಿ, ಯಾವುದು ಅಗ್ರಿಕಲ್ಚರ, ಇಂಡಸ್ಟ್ರೀಸ, ಸರ್ವಿಸ್ ಸೆಕ್ಟರ್ ಅಂತ ನೋಡ್ತಾ ಹೋದರೆ ಯಾವುದು ಈ ಒಂದು ಸರ್ವಿಸ್ ಸೆಕ್ಟರ್ ಅನ್ನೋದ್ರ ಮೇಲೆ ಜಾಸ್ತಿ ಡಾಮಿನೇಟ್ ಆಗಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ನೋಡಿ ಯಾವ್ದು ಬರುತ್ತಪ್ಪ ಅಂತಂದರೆ ಬ್ಯಾಂಕಿಂಗು, ಇನ್ಶೂರೆನ್ಸು, ಟ್ರೇಡು, ಟ್ರಾನ್ಸ್ಪೋರ್ಟು ಮತ್ತು ಕಮ್ಯುನಿಕೇಷನ್, ಹೆಲ್ತ್, ಎಜುಕೇಷನ್, ಟ್ರೈನಿಂಗ್ ಆರ್ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಆಫ್ ಸರ್ವಿಸ್ ಸೆಕ್ಟರ್. ಸ್ಟಾರ್ಟಿಂಗಲ್ಲೂ ಕೂಡ ನಾನು ಹೇಳಿದ್ದೀನಿ. ಓಕೆ, ಸ್ಟಾರ್ಟಿಂಗ್ ಸ್ಲೈಡಲ್ಲಿ ನಾನು ಹೇಳಿದ್ದೀನಿ, ಒಂದು ಸೆಕೆಂಡ್ ಇಲ್ಲಿ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ಕ್ಲಿಯರ್ ಆಗಿರಬೇಕು. ಯಾವ್ಯಾವ ಕೆಲಸ, ಸರ್ವಿಸ್ ಸೆಕ್ಟರ್ ಅಂತಂದರೆ ಏನು, ಮತ್ತು ಅದರಲ್ಲಿ ಯಾವ್ಯಾವ ಕೆಲಸಗಳು ಬರುತ್ತೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿರಬೇಕು. ಓಕೆ, ಸೊ ಒಂದೊಂದನ್ನೇ ನೋಡ್ತಾ ಹೋಗೋಣ ನಾವು. ಓಕೆ, ಸೊ ಇಲ್ಲಿ ನಾವು ಏನು ಮಾಡ್ತಾ ಹೋಗೋಣ, ಇಲ್ಲಿಂದ ಒಂದೊಂದನ್ನೇ ನೋಡ್ತಾ ಹೋಗೋಣ. ಓಕೆ, ಸೊ ಮೊದಲನೇದು ಬ್ಯಾಂಕ್ಸ್. ಬ್ಯಾಂಕ್ ಎಲ್ಲ ನೋಡಿದ್ದೀರಲ್ವಾ, ನಿಮ್ಗೆ ಗೊತ್ತಿರೋ ಯಾವ್ದಾದ್ರು ಒಂದು ಬ್ಯಾಂಕ್ ನೇಮ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬ್ಯಾಂಕಿಗೆ ನೀವು ಹೋಗಿರ್ತೀರ, ಕರ್ನಾಟಕ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಈ ರೀತಿ ಎಲ್ಲ ಕೇಳಿರ್ತೀರಲ್ವ ನೀವು. ಸೊ ನೋಡಿ, ಈ ಬ್ಯಾಂಕ್ಗಳು ಏನಪ್ಪ ಅಂತಂದರೆ ಬ್ಯಾಂಕ್ಸ್ ಆರ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಬ್ಯಾಂಕ್ಸ್ ಏನು, ಈ ಬ್ಯಾಂಕ್ಗಳು ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಹಣಕಾಸಿನ ಆಗಿದೆ, ವಿಚ್ ಅಕ್ಸೆಪ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡೆಪಾಸಿಟ್ ಆ್ಯಂಡ್ ಫ್ರಮ್ ದ ಜನರಲ್ ಪಬ್ಲಿಕ್. ಸೊ ಏನು ಮಾಡ್ತೇವೆ, ನೀವು ಬ್ಯಾಂಕಿಗೆ ಹೋಗಿದ್ರೆ ನಿಮಗೆ ಗೊತ್ತಿರುತ್ತೆ, ಹೋಗಿರ್ತೀರ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇರ್ತಕ್ಕಂಥ ಹಣವನ್ನು ಅವರು ತಗೊಂಡು ಅವ್ರ ಹತ್ರ ಡೆಪಾಸಿಟ್ ಆಗಿ ಇಟ್ಕೊಂಡು ಅದಕ್ಕೆ ಬಡ್ಡಿಯನ್ನು ಕೊಡ್ತಾರೆ. ಮತ್ತು ನಮಗೆ ಯಾವಾಗಾದ್ರೂ ಸಾಲ ಬೇಕು ಅಂತಂದರೆ ನಾವು ಕೇಳಿದಾಗ ನಮಗೆ ಸಾಲವನ್ನು ಕೊಡ್ತಾ ಹೋಗ್ತಾರೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿರಲಿ, ಇದು ಬ್ಯಾಂಕ್ ರಿಲೇಟೆಡು.
ಸೊ ದೆನ್ ದೇ ಅಡ್ವಾನ್ಸ್ ಲೋನ್ಸ್ ಇಂಟು those who are need of finance. Okay, banks act as the mediators between the savers and investors. ಸೊ ಏನ್ ಮಾಡ್ತಪ್ಪ ಅಂದ್ರೆ ಸಾಲ ಕೊಡ್ತಾ ಹೋಗುತ್ತೆ ಅನ್ನೋದು ನಾನು ಕೂಡ ಹೇಳಿದೀನಿ ನಿಮಗೆ. ಮತ್ತೆ ಬ್ಯಾಂಕ್ ಆಕ್ಟ್ ಆಸ್ ಏನಾಗುತ್ತೆ, ಮೀಡಿಯೇಟರ್ಸ್ ಬಿಟ್ವೀನ್ ದ ಸೇವರ್ಸ್ ಅಂಡ್ ಇನ್ವೆಸ್ಟರ್ಸ್. ಓಕೆ, ಯಾರು ಸೇವ್ ಮಾಡ್ತಾರಲ್ವಾ, ಬ್ಯಾಂಕಲ್ಲಿ ಹಣವನ್ನ ಸೇವ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೋ ಮತ್ತೆ ಯಾರು ಇನ್ವೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೋ ಅವರಿಗೆಲ್ಲರಿಗೂ ಕೂಡ ಸಾಲ ಕೊಡೋದು ತಗೊಳ್ಳೋದ್ರ ಮುಖಾಂತರ ಮೀಡಿಯೇಟರ್ ಆಗಿ ವರ್ಕ್ ಮಾಡುತ್ತೆ ಅಂತ ನಾನು ಕೊಟ್ಟಿದ್ದೀನಿ. ಜಸ್ಟ್ ಚಿತ್ರವನ್ನು ಕೊಟ್ಟಿದ್ದೀನಿ. ಸೊ ಇನ್ನು ಬೇರೆ ಬೇರೆ ಚಿತ್ರಗಳನ್ನ ನೀವು ನೋಡ್ತಾ ಹೋಗ್ಬೋದು. ಇದು ಯಾವುದ್ರ ಬಗ್ಗೆ, ಬ್ಯಾಂಕ್ ಬಗ್ಗೆ ಆಯ್ತು. ದೆನ್ ಇನ್ಶೂರೆನ್ಸ್, ವಿಮೆ. ವಿಮೆ ಅಂತಂದ್ರೆ ಏನ್ ಸರ್, ನೀವೆಲ್ಲರೂ ಇನ್ಶೂರೆನ್ಸ್ ಮಾಡ್ತಿದ್ದೀರಾ? ಏನಪ್ಪ ಅಂತಾರೆ ನೋಡಿ, ಇನ್ಶೂರೆನ್ಸ್ ಇಸ್ ಎ ವೇ ಆಫ್ ಪ್ರೊಟೆಕ್ಟಿಂಗ್ ಅಗೇನ್ಸ್ಟ್ ದ ಫೈನಾನ್ಷಿಯಲ್ ಲಾಸಸ್. ನೋಡಿ ಏನಪ್ಪ, ಇದೊಂದು ರಕ್ಷಣಾತ್ಮಕ ತಂತ್ರವಾಗಿದೆ. ಯಾವುದರ ವಿರುದ್ಧ? ಹಣಕಾಸಿನ ಲಾಸಸ್ಗಳ ವಿರುದ್ಧ ರಕ್ಷಿಸುವ ಒಂದು ಏನಾಗಿದೆ, ಪ್ರೊಟೆಕ್ಷನ್ ಆಗಿದೆ, ರಕ್ಷಣಾ ತಂತ್ರ ಆಗಿದೆ. ಓಕೆ, ಸೊ ನೀವು ಸಿಂಪಲ್ ಆಗಿ LIC ಅಂತ ಕೇಳಿರ್ತೀರ ಅನ್ಕೊಳ್ತೀನಿ. ಬೇರೆ ಬೇರೆದು ಇದೆ ಇನ್ಶೂರೆನ್ಸ್, ಬಟ್ ಫೇಮಸ್ ಇದಂತೂ ಕೇಳಿರ್ತೀರ ಅಂತ ಅನ್ಕೊಂಡಿದ್ದೀನಿ ನಾನು. ಓಕೆ, ಇಟ್ ಗಾರ್ಡ್ಸ್ ಅಗೇನ್ಸ್ಟ್ ದ ಅನ್ಫಾರ್ಚುನ್ ಈವೆಂಟ್ಸ್ ವಿಚ್ ಕಾಸ್ ಡ್ಯಾಮೇಜಸ್, ಡಿಸ್ಟ್ರಕ್ಷನ್ ಟು ಹ್ಯೂಮನ್ ಲೈಫ್ ಆ್ಯಂಡ್ ಪ್ರಾಪರ್ಟೀಸ್. ಓಕೆ, ಫಾರ್ ಎಕ್ಸಾಂಪಲ್ ಡೆತ್, incapacitation due to accident, old age, sickness, theft, fire, flood, earthquake, riot, lightning, burning and sea piracy, sinking of ship, vessels, colliding ಅಂತಂದ್ರೆ. ಸೊ ನೋಡಿ ಇಲ್ಲಿ ಏನು ಹೇಳಿದಾರಪ್ಪ ಅಂತಂದ್ರೆ, ಮತ್ತೆ ಈ ಇದರಲ್ಲಿ 2 ಟೈಪ್ ಬರುತ್ತೆ, ಒಂದು ಜನರಲ್ ಇನ್ಶೂರೆನ್ಸ್ ಮತ್ತೆ ಇನ್ನೊಂದು ಲೈಫ್ ಇನ್ಶೂರೆನ್ಸ್ ಅಂತ. ಸೊ ಅದಕ್ಕೂ ಮುಂಚೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ನಾನು ಇಲ್ಲಿ ಏನು ಹೇಳಿದಾರಪ್ಪ ಅಂತಂದ್ರೆ, ಈ ಪ್ಯಾರಾಗ್ರಾಫ್ ಅಲ್ಲಿ ಏನಕ್ಕೆ ಸರ್ ಇನ್ಶೂರೆನ್ಸ್ ಬೇಕು ಅಂತಂದ್ರೆ, ಸಡನ್ ಆಗಿ ನೀವೆಲ್ಲ ಒಂದ್ ಕಡೆ ಹೋಗ್ತಾ ಇರ್ತೀರಾ, ಸೊ ಯಾರಿಗೂ ಏನೂ ಆಗಬಾರ್ದು. ಓಕೆ, ಸೊ ನಂಗೆ ಗೊತ್ತು ನಿಮ್ಗೆ ಯಾರಿಗೇನೂ ಆಗಲ್ಲ, ಸೊ ಎಲ್ಲರೂ ಕೂಡ ಏನೋ ಫೈನ್ ಆಗಿ ನಾವು ಸುರಕ್ಷಿತವಾಗಿರ್ತೀವಿ. ಬಟ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಏನಪ್ಪ ಅಂತಂದ್ರೆ, ಸಡನ್ ಆಗಿ ಯಾರೋ ಒಬ್ರು ಹೋಗ್ತಾ ಇರ್ತಾರೆ, ಸಡನ್ ಆಗಿ ಆಕ್ಸಿಡೆಂಟ್ ಆಯ್ತು, ಅವರು ಚೆನ್ನಾಗಿ ದುಡಿತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ, ಎಲ್ಲ ಹೋಗ್ತಾ ಇರ್ತಾರೆ, ಸಡನ್ ಆಗಿ ಆಕ್ಸಿಡೆಂಟ್ ಆಗಿ ಏನೋ ಪ್ರಾಬ್ಲಮ್ ಆಗುತ್ತೆ, ಅವ್ರಿಗೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಅಥವಾ ಕೆಲವೊಂದು ಟೈಮ್ ಡೆತ್ತೇ ಆಗ್ಬಿಡ್ತಾರೆ. ಸೊ ಅವಾಗ ಅವರಿಗೆ ಏನಪ್ಪ ಅಂತಂದ್ರೆ, ಆ ನಷ್ಟ ಭರಿಸ್ಲಿಕ್ಕೆ, ಒಂದು ಫೈನಾನ್ಷಿಯಲಿ ನಷ್ಟ ಭರಿಸ್ಲಿಕ್ಕೆ ಏನು ಇನ್ಶೂರೆನ್ಸ್ ಇದ್ರೆ ಅವಾಗ ಅಲ್ಲಿ ಏನು ಮಾಡುತ್ತೆ, ಅದು ಹೆಲ್ಪ್ ಆಗುತ್ತೆ, ಹಣಕಾಸಿನ ರೂಪದಲ್ಲಿ ಹೆಲ್ಪ್ ಆಗುತ್ತೆ ಅಂತ ನಾವು ನೋಡ್ತಾ ಇದೀವಿ. ಓಕೆ, ಫಾರ್ ಎಕ್ಸಾಂಪಲ್ ನೀವು ಎಲ್ಲದಕ್ಕೂ ಇನ್ಶೂರೆನ್ಸ್ ಮಾಡಿಸ್ಬೋದು, ಗಾಡಿಗೆ ಮಾಡಿಸ್ಬೋದು, ನಿಮಗೆ ಮಾಡಿಸ್ಬೋದು. ಓಕೆ, ಬೇರೆ ಎಲ್ಲ ವಿಚಾರಗಳಿಗೂ ಮಾಡಿಸ್ಬೋದು. ಸಪೋಸ್ ಈಗ ಸಡನ್ ಆಗಿ ಇದ್ದೀರಾ ನೀವು, ನಾಳೆ ಏನಾದರೂ ಸಡನ್ ಆಗಿ ಮಳೆ ಜಾಸ್ತಿ ಆಗಿ, ಪ್ರವಾಹ ಆಗಿ, ಅಥವಾ ಅರ್ಥಕ್ವೇಕ್ ಆಗಿ, ಅಥವಾ ಇನ್ನೊಂದೇನೋ ಆಗಿ ತುಂಬಾ ಲಾಸ್ ಆದರೆ ನಮಗೆ, ಆವಾಗ ಈ ಇನ್ಶೂರೆನ್ಸ್ ಇದ್ರೆ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅದರಿಂದ ನಮಗೆ ಕೆಲವೊಂದು ಏನು ಪರಿಹಾರ ರೂಪದಲ್ಲಿ ಸ್ವಲ್ಪ ಹಣ ಸಿಗ್ತಾ ಹೋಗುತ್ತೆ. ಅದರಿಂದ ನಾವು ಫ್ಯೂಚರಲ್ಲಿ ಏನು ಬೇಕೋ ಅದನ್ನ ಮಾಡ್ತಾ ಹೋಗ್ಬೋದು. ಅದಕ್ಕೆ ಏನು ಮನೆ ಕಟ್ಕೊಳ್ಳೋದು, ಇನ್ನೊಂದಿನ ಮಾಡ್ತಾ ಹೋಗ್ಬೋದು. ಬಟ್ ಇದಿಲ್ಲ ಅಂತಂದ್ರೆ ಕಷ್ಟ ಆಗ್ತಾ ಹೋಗುತ್ತೆ. ಓಕೆ, ಸೊ ನೋಡಿ, ಈ ಸಡನ್ ಆಗಿ ಆಗ್ತಕ್ಕಂಥ ಏನು ಇನ್ಸಿಡೆಂಟ್ಸ್. ಓಕೆ, ಸಡನ್ ಆಗಿ ನಾವು ಇದನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಈ ರೀತಿ ಆಗೋಯ್ತು ಅಂತಕ್ಕಂಥ ಇನ್ಸಿಡೆಂಟ್ ಇದೆಯಲ್ವಾ. ಸೊ ಆ ರೀತಿ ನಡ್ತಾ ಹೋದ್ರೆ ಆಕ್ಸಿಡೆಂಟು, ಡೆತ್ ಇವೆಲ್ಲ ಕೂಡ ಇದ್ರ ಅಂಡರಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಸೊ 2 ಟೈಪ್ ಇದೆ, ಒಂದು ಜನರಲ್ ಇನ್ಶೂರೆನ್ಸ್, ಇನ್ನೊಂದು ಲೈಫ್ ಇನ್ಶೂರೆನ್ಸ್ ಅಂತ. ಸೊ ದೆನ್ ನೋಡ್ತಾ ಹೋಗೋಣ. ಟ್ರಾನ್ಸ್ಪೋರ್ಟ್ ಅಂತಂದ್ರೆ ಏನ್ ಸರ್? ಸಾರಿಗೆ ವ್ಯವಸ್ಥೆ ಅಂತ ನಾವು ಹೇಳ್ತೀವಿ. ಏನ್ ಸಾರಿಗೆ ಅಂತಂದ್ರೆ ಸಾರಿಗೆ ಜನಗಳನ್ನ ಮತ್ತೆ ವಸ್ತುಗಳನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡ್ಬರ್ದು, ಸಾಗಿಸುವುದನ್ನ ನಾವು ಏನಂತೀವಿ? ಸಾರಿಗೆ ಅಂತೀವಿ, ಟ್ರಾನ್ಸ್ಪೋರ್ಟ್ ಅಂತೀವಿ. ಓಕೆ, ಸೊ ನೀವು ಕೂಡ ಶಾಲೆಗಳಿಗೆ ಮತ್ತೆ ಬೇರೆ ಬೇರೆ ಏನು ನಿಮ್ಮ ರಿಲೇಷನ್ ಮನೆಗೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಬಸ್ಸು, ಕಾರು ಎಲ್ಲ ಹೋಗ್ತಿರಲ್ವಾ ಅದರಲ್ಲಿ. ಸೊ ಅದ್ರಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಅಂತ ಹೇಳ್ತೀವಿ. ಓಕೆ, ಟ್ರಾನ್ಸ್ಪೋರ್ಟ್ ಇಸ್ ದ ಸಿಸ್ಟಮ್ ವಿಚ್ ಕ್ಯಾರೀಸ್ ಪ್ಯಾಸೆಂಜರ್ಸ್ ಅಂಡ್ ಗೂಡ್ಸ್ ಅಂಡ್ ಸರ್ವಿಸಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಜನ ಮತ್ತೆ ವಸ್ತುಗಳನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸಾಗಿಸುವುದು. ಓಕೆ, ಸೊ ನೋಡಿ, ಲ್ಯಾಂಡ್ ಟ್ರಾನ್ಸ್ಪೋರ್ಟ್, ವಾಟರ್ ಟ್ರಾನ್ಸ್ಪೋರ್ಟ್ ಮತ್ತೆ ಏರ್ ಟ್ರಾನ್ಸ್ಪೋರ್ಟ್ ಆದ ಡಿಫ್ರೆಂಟ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್ ಇದೆ. ಓಕೆ, ರಸ್ತೆ ಸಾರಿಗೆ, ವಾಯು ಸಾರಿಗೆ, ಜಲ ಸಾರಿಗೆ ಅಂತ 3 ಇದೆ. ಭೂಮಿ ಮೇಲೆ ಓಡಾಕ್ತಕ್ಕಂಥವು, ಭೂಮಿ ಮೇಲೆ ಚಲಿಸ್ತಕ್ಕಂಥವು ಬಸ್ಸು, ಕಾರು, ಇವು. ಅಂತ ವಾಟರ್ ಟ್ರಾನ್ಸ್ಪೋರ್ಟ್ ಅಂತಂದ್ರೆ ಹಡಗು ಮತ್ತೆ ಹಡಗುಗಳು. ಏರ್ ಟ್ರಾನ್ಸ್ಪೋರ್ಟ್ ಅಂತಂದ್ರೆ ವಿಮಾನ, ಇವುಗಳು ಬರ್ತಾ ಹೋಗುತ್ತೆ. ಓಕೆ, ಸೊ ಇವುಗಳೆಲ್ಲ ಏನ್ ಮಾಡ್ತಾ ಇದೆ? ಎಕನಾಮಿಕ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡ್ತಾ ಇದೆ, ವಸ್ತುಗಳನ್ನ ಇನ್ನೊಂದ್ ಕಡೆಗೆ ಸಾಗಿಸೋ ಮುಖಾಂತರ. ಆಯ್ತಾ? ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ನೋಡಿ, ಇಲ್ಲಿ ಟ್ರೈನ್ ಇದೆ, ಇದು ಲ್ಯಾಂಡ್ ಅಲ್ಲಿ ಬರುತ್ತೆ ಟ್ರೈನು, ಇದು ಏರ್ ಅಲ್ಲಿ ಬರುತ್ತೆ ವಿಮಾನ. ಸೊ ಅದಾದ ನಂತರ ವಾಟರ್ ಅಲ್ಲಿ ದೊಡ್ಡದೊಂದು ಶಿಪ್ ಇದೆ ಅಲ್ವಾ, ಇದು ವಾಟರ್ ಅಲ್ಲಿ ಬರ್ತಕ್ಕಂಥದ್ದು. ಓಕೆ, ಈ ರೀತಿ ಇರುತ್ತೆ. ಸೊ ಇದು ನಿಮಗೆ ಕ್ಲಿಯರ್ ಆಗಿರಲಿ. ಓಕೆ, ಸೊ ನಂತರ ನೋಡ್ತಾ ಹೋಗೋಣ. ಕಮ್ಯುನಿಕೇಶನ್, ಸಂಪರ್ಕ ಅಂತ ಕರಿತೀವಿ ನಾವು ಕನ್ನಡದಲ್ಲಿ ಆದ್ರೆ. ಸೊ ಏನು ಸಂಪರ್ಕ ಅಂತಂದ್ರೆ ಏನ್ ಹೇಳಿ? ಇನ್ಫಾರ್ಮೇಶನ್ ಕಳಿಸ್ತಕ್ಕಂಥದ್ದು. ಓಕೆ, ಎಲ್ಲೋ ಏನೋ ಆಯ್ತು, ನಮಗೆ ಗೊತ್ತಾಗ್ಬೇಕಲ್ವಾ. ಈಗ ನೀವು ಏನೋ ಬೆಂಗಳೂರಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಯ್ತು, ನಿಮಗೆ ಗೊತ್ತಾಗ್ಬೇಕಲ್ವಾ. ಸೊ ನಾವು ಬೆಳೆ ಬೆಳೀತಾ ಇದೀವಿ, ಅಗ್ರಿಕಲ್ಚರು, ನಮಗೆ ಮಳೆ ಯಾವಾಗ ಬರುತ್ತೆ ಗೊತ್ತಾಗ್ಬೇಕು ಸರ್, ಇಲ್ಲಾಂದ್ರೆ ಕಷ್ಟ ಆಗ್ಬಿಡುತ್ತೆ. ಯಾವ್ಯಾವಾಗ ಬೆಳೆದು ಮತ್ತೆ ಮಳೆ ಬಂದು ಹಾನಿ ಆದ್ರೆ ಕಷ್ಟ. ಈ ರೀತಿ ಪ್ರೆಸೆಂಟ್ ಏನೋ ಈ ವಾಟ್ಸಪ್ಪು, ಜಿಮೇಲು ಮತ್ತೆ ಬೇರೆ ಬೇರೆ ಮೊಬೈಲು, ಟಿವಿ, ಇದ್ರ ಮುಖಾಂತರ ಇನ್ಫಾರ್ಮೇಶನ್ ಅನ್ನ ನಾವು ತಗೊಳ್ತೀವಲ್ವಾ. ಕಮ್ಯುನಿಕೇಶನ್ ರಿಫರ್ಸ್ ಟು ದ ಶೇರಿಂಗ್ ಆಫ್ ಐಡಿಯಾಸ್ಗಳನ್ನ ಶೇರ್ ಮಾಡೋದು. ನನ್ನ ಕ್ಲಾಸನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ, ನಿಮ್ಮ
ಏನು ಬೇರೆ ಯಾವುದೋ ವಿಚಾರಗಳನ್ನು ನೀವು ನನಗೆ ತಿಳಿಸ್ಬೋದು. ಈ ರೀತಿ ಥಾಟ್ಸ್ ಮೆಸೇಜಸ್ ಫ್ರಮ್ ದ ಪರ್ಸನ್ ಟು ಪರ್ಸನ್ ಆ್ಯಂಡ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಓಕೆ, ಕಮ್ಯುನಿಕೇಶನ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಏನಂತ ಮಾಹಿತಿ ಮತ್ತೆ ಇನ್ಫಾರ್ಮೇಶನ್ ಅನ್ನ ಕಳಿಸ್ತಕ್ಕಂಥದ್ದು ಅನ್ನೋದು ನಿಮಗೆ ಗೊತ್ತಾಗಬೇಕು. ಓಕೆ, ಮಾಹಿತಿಗಳನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕಳಿಸ್ತಕ್ಕಂಥದ್ದು ಅಥವಾ ವ್ಯಕ್ತಿಯಿಂದ ವ್ಯಕ್ತಿಗೆ ಕಳಿಸ್ತಕ್ಕಂಥದ್ದು. ಟೂಲ್ಸ್ ಯಾವುದು ಹೇಳಿ? ಟೂಲ್ಸ್ ಯಾವುದಪ್ಪ ಅಂತಂದ್ರೆ ನೋಡಿ, ಪೋಸ್ಟಲ್ ಸರ್ವಿಸ್, ಪೋಸ್ಟ್ ಮುಖಾಂತರ, ಪೋಸ್ಟ್ ಆಫೀಸ್ ಮುಖಾಂತರ, ಟೆಲಿಕಮ್ಯುನಿಕೇಶನ್ಸ್, ಮೊಬೈಲಲ್ಲಿ ಕಾಲ್ ಮಾಡೋ ಮುಖಾಂತರ, ಫ್ಯಾಕ್ಸ್ ಮಾಡೋ ಮುಖಾಂತರ, ಪೋಸ್ಟಲ್ಲಿ, ಇಮೇಲು, ಈಗೆಲ್ಲ ಮೊಬೈಲಲ್ಲೆಲ್ಲ ಇಮೇಲ್ ಮುಖಾಂತರನೇ ಕಳಿಸ್ತಾರೆ. ನ್ಯೂಸ್ ಪೇಪರು ಎಲ್ಲ ಕೂಡ ಓದಿರ್ತೀರ, ನ್ಯೂಸಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಆಗಿದ್ದು ಇನ್ನು ನಮಗೆ ಸಿಗ್ತಾ ಹೋಗುತ್ತಲ್ವಾ. ನಂತರ ವೆರಿ ಇಂಪಾರ್ಟೆಂಟ್ ಇಂಟರ್ನೆಟ್. ಓಕೆ, ಸೊ ಇವೆಲ್ಲ ಏನಪ್ಪ ಅಂತಂದ್ರೆ ಈ ಮಾಹಿತಿಗಳನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕಳಿಸ್ಲಿಕ್ಕೆ ತುಂಬಾ ಬೆನಿಫಿಟ್ ಆಗಿ ಹೆಲ್ಪ್ ಮಾಡ್ತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಹೋಗ್ಬೋದು. ಮತ್ತೆ ನೀವು ಕೂಡ ಹಲವಾರು ಇದರಲ್ಲಿ ಬಳಸಿರ್ತೀರಾ, ಯಾವುದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೀವು ಯಾವುದನ್ನ ಬಳಸ್ತಿದ್ದೀರಾ ಮತ್ತೆ ಬಳಸ್ತಾ ಇದ್ದೀರಾ ಅನ್ನೋದು. ಓಕೆ, ಸೊ ದೆನ್ ನೋಡಿ ಟರ್ಷರಿ ಸೆಕ್ಟರ್. ಈ ಟರ್ಷರಿ ಸೆಕ್ಟರ್ ಅಲ್ಲೇ ಹೆಲ್ತ್ ಬರ್ತಾ ಹೋಗುತ್ತೆ. ಓಕೆ, ಏನ್ ಬರ್ತಾ ಹೋಗ್ತದೆ? ಹೆಲ್ತ್, ಆರೋಗ್ಯ. ಆರೋಗ್ಯ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಲ್ವಾ? ಸೊ ನಿಮ್ಗಾಗ್ಲಿ ನೋಡಿ, ಹೆಲ್ತ್ ಇಸ್ ಅ ವೆಲ್ತ್, ಆರೋಗ್ಯವೇ ಭಾಗ್ಯ ಅಂತ ನಾವು ಹೇಳ್ತೀವಿ. ಅಂಡ್ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ, ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಸ್ಟೇಟ್ಮೆಂಟ್ಸ್ ಕನ್ವೆ ದ ಇಂಪಾರ್ಟೆನ್ಸ್ ಆಫ್ ಹೆಲ್ತ್ ಇನ್ ಒನ್ಸ್ ಲೈಫ್. ಓಕೆ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ನೋಡಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್ ಇವ್ರ ಪ್ರಕಾರ ಏನ್ ಹೇಳಿದಾರಪ್ಪ ಅಂತಂದ್ರೆ ಹೆಲ್ತ್ ರೆಫರ್ಸ್ ಟು ದ ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಸಿಗೆ ಕೇಳ್ತಾರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಹೆಲ್ತ್ ಅಂತ ನೋಡಿ. ಅಕಾರ್ಡಿಂಗ್ ಟು WHO 1 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಏನಪ್ಪ ಅಂತಂದ್ರೆ ಹೆಲ್ತ್ ರೆಫರ್ಸ್ ಟು ದ ಪರ್ಸನ್ ಹೂ ಇಸ್ ಫ್ರೀ ಫ್ರಮ್ ಫಿಸಿಕಲ್, ಮೆಂಟಲ್, ಸೋಷಿಯಲ್ ಅಂಡ್ ಇಂಟೆಲೆಕ್ಚುಯಲ್ ಡಿಸಾರ್ಡರ್ಸ್ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಏನಪ್ಪ ಅಂತಂದ್ರೆ ದ ಪರ್ಸನ್ ಹೂ ಇಸ್ ಫ್ರೀ ಫ್ರಮ್, ಒಬ್ಬ ವ್ಯಕ್ತಿ ಯಾವತ್ತು ಕೂಡ ಸ್ವತಂತ್ರವಾಗಿರ್ಬೇಕು. ಯಾವುದರಿಂದ? ಫಿಸಿಕಲಿ, ಮೆಂಟಲಿ, ಸೋಷಿಯಲಿ ಮತ್ತೆ ಇಂಟೆಲೆಕ್ಚುಯಲಿ ಯಾವುದೇ ಕಾಯಿಲೆಗಳಿಂದ ಅವನು ದೂರ ಇದ್ರೆ ಅದನ್ನ ನಾವು ಹೆಲ್ತ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೊ ನನಗೆ ಫಿಸಿಕಲಿ ಏನು ಅಪ್ಪ ನಾನು ತುಂಬಾ ಆರೋಗ್ಯವಾಗಿದ್ದೀನಿ, ನನಗೇನು ಕಾಯಿಲೆ ಇಲ್ಲ ಅಂತ ಅನ್ಕೊಂಡ್ರೆ ಅದಾಗೋದಿಲ್ಲ ಕತೆ. ಓಕೆ, ಸೊ ನೀವೇನು ದೈಹಿಕವಾಗಿನೂ ಚೆನ್ನಾಗಿರ್ಬೇಕು, ಮೆಂಟಲಿ ಮಾನಸಿಕವಾಗಿನೂ ಕೂಡ ಏನಾಗಿರ್ಬೇಕು, ತುಂಬಾ ಚೆನ್ನಾಗಿರ್ಬೇಕು ನೀವು. ಓಕೆ, ಮಾನಸಿಕವಾಗಿ. ಅದಾದ ನಂತರ ಸಾಮಾಜಿಕ ಲೈಫಲ್ಲಿ ಏನು ಮಾಡ್ಬೇಕು, ನೀವು ಎಲ್ಲರ ಜೊತೆ ಚೆನ್ನಾಗಿರ್ಬೇಕು. ಅದಾದ ನಂತರ ನಿಮ್ಮ ಬುದ್ಧಿವಂತಿಕೆ ವಿಚಾರದಲ್ಲಿ ಕೂಡ ನೀವು ಚೆನ್ನಾಗಿದ್ರೆ ಆವಾಗ ಮಾತ್ರ ಅದು ಹೆಲ್ತ್ ಅನಿಸ್ಕೊಳ್ಳುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು ಏನು ಆ ಟರ್ಷರಿ ಸೆಕ್ಟರ್ ಅಲ್ಲಿ ಯಾವ ಕೆಲಸ ಕಾರ್ಯಗಳು ಬರುತ್ತೆ ಅನ್ನೋದು ನಿಮಗೆ ಕ್ಲಿಯರ್ ಆಗ್ಬೇಕು ಸ್ಟೂಡೆಂಟ್ಸ್. ಓಕೆ, ಇಟ್ ಶುಡ್ ಬಿ ಕ್ಲಿಯರ್ ಟು ಯು. ಸೊ ನಂತರ ನೋಡಿ, ಅದೇ ಹೆಲ್ತ್ ಕೇರ್ ಇಂಡಸ್ಟ್ರಿ ರಿಲೇಟೆಡ್ ಕೊಟ್ಟಿದ್ದಾರೆ. ಇದು ಗ್ರಾಜುಯಲಿ ಏನಾಗ್ತಾ ಇದೆ, ಈ ಹೆಲ್ತ್ ಕೇರ್ ಇಂಡಸ್ಟ್ರಿ ಗ್ರೋ ಆಗ್ತಾ ಇದೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಗ್ರಾಜುಯಲಿ ಏನಾಗ್ತಾ ಇದೆ, ಗ್ರೋ ಆಗ್ತಾ ಇದೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಅದಾದ ನಂತರ ನೋಡಿ, ದೇರ್ ಇಸ್ ಎ ಸ್ಟೀಪ್ ಡಿಕ್ಲೈನ್ ಇನ್ ಡೆತ್ ರೇಟ್ ಆಫ್ 7.2% ಪರ್ 1000 ಅಂತಂದ್ರೆ ಈ ಡೆತ್ ವಿಚಾರದಲ್ಲಿ. ಓಕೆ, ಮರಣ ಪ್ರಮಾಣ ಏನಾಗ್ತಾ ಇದೆ, ಯಾವಾಗ ಗ್ರಾಜುಯಲಿ ಹೆಲ್ತ್ ಕೇರ್ ಸೆಕ್ಟರ್ ಒಂದು ಗ್ರೋ ಆಗ್ತಾ ಇದೆಯೋ ಅವಾಗ ಮರಣ ಪ್ರಮಾಣ ಅನ್ನೋದು ಏನಾಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇನ್ಫೆಂಟ್ ಮೋರ್ಟಾಲಿಟಿ ರೇಟ್ 47% 1000 ಬರ್ತ್. ಓಕೆ, ಅಂತಂದ್ರೆ ಇನ್ಫೆಂಟ್ ಮೋರ್ಟಾಲಿಟಿ ರೇಟ್ ಟು 47% ಲೈವ್ ಬರ್ತ್ ಅಂಡ್ ಚೈಲ್ಡ್ಹುಡ್ ಮೋರ್ಟಾಲಿಟಿ 15% ಪರ್ 1000. ಓಕೆ, ಇಷ್ಟು ಹೇಳಿದ್ದಾರೆ. ಅಂತಂದ್ರೆ ಇನ್ಫೆಂಟ್ ಮೊರಾಲಿಟಿ, ಓಕೆ, ರೇಟ್ಸು ಶಿಶುವಿನ ಏನಂತಂದ್ರೆ ಮೋರ್ಟಾಲಿಟಿ ಅಂತಂದ್ರೆ ಜನನ ಪ್ರಮಾಣ. ಓಕೆ, ಇಷ್ಟು ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿರಲಿ. ಸೊ ನಂತರ ನೋಡಿ, ದೇರ್ ಇಸ್ ಅ ರೈಸ್ ಇನ್ ಆವರೇಜ್ ಎಕ್ಸ್ಪೆಕ್ಟೆನ್ಸಿ ಆಫ್ ಲೈಫ್ ಟು 66.9 years ಇನ್ 2011. ಅಂದ್ರೆ ಒಬ್ಬ ಮನುಷ್ಯನ ಆವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜನರಲ್ ಆಗಿ ಅವನು ಎಷ್ಟು ವರ್ಷ ಬದುಕ್ತಾನಪ್ಪ ಅಂತಂದ್ರೆ ಈ ಹೆಲ್ತ್ ಸೆಕ್ಟರ್ ಇಂಪ್ರೂವ್ ಆಗಿರೋದ್ರಿಂದ 2011ರಲ್ಲಿ 66.9% ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಹಂಗಂತ ಹೇಳ್ಬಿಟ್ಟು ಎಲ್ಲರೂ 66.9 years ಬದುಕ್ತಾರೆ ಅಂದ್ರೆ ಇಲ್ಲ. ನಿಮ್ಮ ಲೈಫ್ ಸ್ಟೈಲ್ ಮೇಲೂ ನಿಮ್ಮ ಅಭ್ಯಾಸಗಳ ಮೇಲೂ ಏನಾಗುತ್ತದೋ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿರಲಿ. ಸೊ ನಂತರ ನೋಡಿ, ಮೆಡಿಕಲ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಹ್ಯಾವ್ ಹೆಲ್ಪ್ ಟು ಕಂಟ್ರೋಲ್ ಡೆಡ್ಲಿ ಡಿಸೀಸಸ್ ಲೈಕ್ ಟ್ಯುಬರ್ಕ್ಯುಲೋಸಿಸ್, ಕಾಲೆರಾ ಮತ್ತೆ ಮಲೇರಿಯಾ. ಈ ಎಲ್ಲ ಕಾಯಿಲೆಗಳನ್ನ, ಓಕೆ, ಟ್ಯುಬರ್ಕ್ಯುಲೋಸಿಸ್, ಕಾಲರಾ ಮತ್ತೆ ಮಲೇರಿಯಾ ಈ ಡಿಸೀಸ್ಗಳನ್ನ ನೇಮ್ ಕೇಳಿದಿರ ಅಂತ ಅನ್ಕೊಳ್ತೀನಿ ನಾನು. ಈ ಮೂರನ್ನು ಏನ್ ಮಾಡಿದ್ದಾರೆ, ಈ ಹೆಲ್ತ್ ಸೆಕ್ಟರ್ ಇಂಪ್ರೂವ್ ಆದ್ಮೇಲೆ ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ಲಿಕ್ಕೆ ಏನ್ ಮಾಡಿದ್ದಾರೆ, ಟ್ರೈ ಮಾಡ್ತಾ ಇದ್ದಾರೆ. ಓಕೆ, ತುಂಬಾ ಕಮ್ಮಿ ಆಗ್ತಾ ಇದೆ. ಓಕೆ, ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳು ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಈ ರೀತಿ ಕಾಯಿಲೆಗಳ ಬಗ್ಗೆ. ಓಕೆ, ರೀಸೆಂಟ್ ಆಗಿ ಕೋವಿಡ್ ಬಂತಲ್ವಾ, ಸೊ ಅದರ ರಿಲೇಟೆಡ್ ಯಾವ ರೀತಿ ಮಾಹಿತಿ ಇರುತ್ತೋ ಅದೇ ರೀತಿ ಇವುಗಳಿಗೆ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಓಕೆ, ಪೋಲಿಯೋ ಹ್ಯಾಸ್ ಬಿನ್ ಕಂಪ್ಲೀಟ್ಲಿ ಇರಾಡಿಕೇಟೆಡ್ ಫ್ರಮ್ ಇಂಡಿಯಾ ಡ್ಯೂ ಟು ದ ಡಿಟರ್ಮಿನ್ಡ್ ವಿಲ್ ಆಫ್ ದ ಗವರ್ನಮೆಂಟ್. ಅಂತಂದ್ರೆ ಈ ಪೋಲಿಯೋ ಕಾಯಿಲೆ ಅನ್ನೋದೊಂದಿದೆ. ನೀವೆಲ್ಲರೂ ಕೂಡ ಚಿಕ್ಕವರಿದ್ದಾಗ ಪೋಲಿಯೋ ಲಸಿಕೆ ಹಾಕಿಸ್ಕೊಂಡಿರ್ತೀರಲ್ವಾ.
ಆ ಪೋಲಿಯೋ ಹಾಕಿಸ್ಕೊಳ್ಳಿ ಅಂತಂದ್ರೆ ವಿಚಿತ್ರವಾದಂಥ ಕಾಯಿಲೆಗಳು ಬರ್ತಾ ಹೋಗುತ್ತೆ. ಸೊ ಅದಕ್ಕೆ ಇಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರೆ ಇದನ್ನ ಕಂಪ್ಲೀಟ್ಲಿ ಇರಾಡಿಕೇಟೆಡ್ ಫ್ರಮ್ ಇಂಡಿಯಾ. ಗೊತ್ತಿರಲಿ, ಪೋಲಿಯೋವನ್ನ ಕಂಪ್ಲೀಟ್ ಆಗಿ ನಮ್ಮ ದೇಶದಿಂದ ಆಲ್ರೆಡಿ ತೆಗೆದಿದ್ದಾರೆ ಆ ಕಾಯಿಲೆಯನ್ನ ಅನ್ನೋದು ಕೂಡ ಇಲ್ಲಿ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು. ಓಕೆ, ಹೆಲ್ತ್ ಸೆಕ್ಟರ್ ಅಲ್ಲಿ ಬಹಳ ದೊಡ್ಡ ಅಚೀವ್ಮೆಂಟ್ ಇದಾಗುತ್ತೆ. ಸೊ ಅದಾದ ನಂತರ ಶಿಕ್ಷಣ, ಎಜುಕೇಶನ್. ಸೊ ಇಲ್ಲೇನಪ್ಪ ಅಂತಂದ್ರೆ ಎಜುಕೇಶನ್ ಇಸ್ ದೇರ್ ಫ್ರಮ್ ಲ್ಯಾಟಿನ್ ವರ್ಡ್. ನೋಡಿ, ಎಜುಕೇರ್ ಅನ್ನೋ ವರ್ಡ್ ಇಂದ ಎಜುಕೇಶನ್ ಅನ್ನು ಬಂದಿದೆ, ವಿಚ್ ಮೀನ್ಸ್ ಲೀಡ್ ಟು ಲೈಟ್ ಅಂತಂದ್ರೆ ಬೆಳಕಿನ ಕಡೆಗೆ ಸಾಗು, ಬೆಳಕಿನೆಡೆಗೆ ಸಾಗು ಅಂತ. ಎಜುಕೇಶನ್ ಅಂತಂದ್ರೆ ಬೆಳಕು ಅಂತಂದ್ರೆ ಸೂರ್ಯನ ಬೆಳಕಿನ ಕಡೆ ಹೋಗುವಂತಲ್ಲ. ಓಕೆ, ಸೂರ್ಯನ ಬೆಳಕಿನ ಕಡೆ ಹೋಗುವಂತಲ್ಲ. ಜೀವನದ ಎಲ್ಲಾ ವಿಚಾರದಾಗ ಕೂಡ ಬೆಳಕಿನ ರೀತಿ ಆಗ್ಬೇಕು. ಓಕೆ, ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನ ತೊಳೆದ್ಬಿಟ್ಟು ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಸೊ ಒಳ್ಳೆ ವಿಚಾರಗಳನ್ನ ತಿಳ್ಕೊಂಡು ನಾವು ಮೂವ್ ಆಗ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಅಕಾರ್ಡಿಂಗ್ ಟು ಗಾಂಧೀಜಿ ಎಜುಕೇಶನ್ ಬ್ರಿಂಗ್ಸ್ ಆಲ್ ರೌಂಡ್ ಡೆವಲಪ್ಮೆಂಟ್ ಇನ್ ಪರ್ಸನಾಲಿಟಿ ಆಫ್ ದ ಚೈಲ್ಡ್. ಸೊ ಇದು ವೆರಿ ಇಂಪಾರ್ಟೆಂಟ್, 1 ಮಾರ್ಕ್ಸ್ ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆ, ವೆರಿ ಇಂಪಾರ್ಟೆಂಟ್. ಯಾರು ಹೇಳಿದ್ದು ಅಂತ ಕೇಳ್ತಾರೆ, ಎಜುಕೇಶನ್ ಬ್ರಿಂಗ್ಸ್ ಆಲ್ ರೌಂಡ್ ಡೆವಲಪ್ಮೆಂಟ್ ಇನ್ ಪರ್ಸನಾಲಿಟಿ ಆಫ್ ದ ಚೈಲ್ಡ್ ಅಂತ ಕೊಟ್ಟು ಯಾರು ಹೇಳಿದ್ದು ಅಂತ ಕೇಳ್ತಾರೆ, ಗಾಂಧೀಜಿ. ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ದ ಗವರ್ನಮೆಂಟ್ ಇನ್ ಆರ್ಡರ್ ಟು ಇನ್ಕ್ರೀಸ್ ದ ಲಿಟರಸಿ ಹ್ಯಾಸ್ ಬ್ರಾಟ್ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಇನ್ 1988. ನೋಡಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸರ್ಕಾರ ಏನ್ ಮಾಡಿದೆಪ್ಪ ಅಂತಂದ್ರೆ ಎಲ್ರಿಗೂ ಕೂಡ ಎಜುಕೇಶನ್ ಅನ್ನ ಜಾಸ್ತಿ ಕೊಡಿಸ್ಲಿಕ್ಕೋಸ್ಕರ ಏನ್ ಮಾಡಿದೆ, ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅನ್ನ 1988 ಅಲ್ಲಿ ಜಾರಿಗೆ ತಂದಿದೆ. ಸೊ ನಂತರ ಸರ್ವ ಶಿಕ್ಷಾ ಅಭಿಯಾನವನ್ನ 2001 ನಲ್ಲಿ ತಂದಿದೆ. ಓಕೆ, ಮಿಡ್ ಡೇ ಮೀಲ್ ಸ್ಕೀಮ್, ಮಧ್ಯಾಹ್ನದ ಉಪಹಾರ ಯೋಜನೆಯನ್ನ 1995 ಅಲ್ಲಿ ತಂದಿದೆ. ಓಕೆ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನವನ್ನ ಜಾರಿಗೆ ತಂದಿದೆ 2009 ನಲ್ಲಿ. ಓಕೆ, ಸೊ ಇದೆಲ್ಲ ಕ್ವಾಲಿಟಿ ಆಫ್ ಎಜುಕೇಶನ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೆ ತಂದಿರತಕ್ಕಂಥದ್ದು. ಓಕೆ, ಸೊ ಇವಿಷ್ಟನ್ನ ನೀವು ಏನ್ ಮಾಡಬೇಕು, ಪಾಯಿಂಟ್ ವೈಸ್ ಒಂದೊಂದೇ ಬರ್ಕೊಂಡು ಯಾವುದು ಮತ್ತೆ ಯಾವ ಇಯರ್. ಓಕೆ, ಸೊ ಇಯರ್ ಯಾವಾಗ, ಯಾವ ವರ್ಷ ಯಾವ್ದನ್ನು ತಂದಿದ್ದ ಅನ್ನೋದನ್ನ ನೀವು ನೋಟ್ ಮಾಡ್ತಾ ಹೋಗ್ಬೇಕು. ದಿಸ್ ಇಸ್ ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿ. ಓಕೆ, ಸರ್ವ ಶಿಕ್ಷಾ ಅಭಿಯಾನ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಚಿತ್ರ ನೀವು ನೋಡಿರ್ತೀರಲ್ವಾ, ಪೆನ್ಸಿಲ್ ಮೇಲೆ ಈ ರೀತಿ ಒಂದು ಹುಡುಗಿ ಕೂತ್ಕೊಂಡಿರ್ತಾರೆ. ಎಜುಕೇಶನ್ ಫಾರ್ ಆಲ್, ಎಲ್ರಿಗೂ ಕೂಡ ಎಜುಕೇಶನ್ ಅನ್ನ ಕೊಡ್ಬೇಕಂತ. ಓಕೆ, ಆ ಪಾಲಿಸಿಗಳು ವೆರಿ ಇಂಪಾರ್ಟೆಂಟು, ಅದು ನೀವು ಸಪ್ರೇಟ್ ನೋಟ್ ಡೌನ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ನಂತರ ನೋಡಿ, ಸೊ ಇಲ್ಲಿಗೆ ಮುಗೀತು. ಓಕೆ, ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಸೆಕ್ಟರ್ ಮುಗೀತು. ಇಷ್ಟು ಕೂಡ ಕಂಪ್ಲೀಟ್ ಆಯಿತು. ಈಗ ಈ 3 ಸೆಕ್ಟರ್ ಇಂದ ನಮ್ಮ ಭಾರತದ ರಾಷ್ಟ್ರೀಯ ಆದಾಯಕ್ಕೆ ಓಕೆ ಕಾಂಟ್ರಿಬ್ಯೂಷನ್ಸ್ ಏನೇನಿದೆ, ಎಷ್ಟು ಪ್ರಮಾಣದಲ್ಲಿ ಇದೆ ಅಂತಂದ್ರೆ ನೋಡಿ, ಇಲ್ಲಿ ಇಯರ್ಸ್ ಇದೆ ನೋಡಿ. ಪ್ರೈಮರಿ ಸೆಕ್ಟರ್ ಅಂದ್ರೆ ಪ್ರಾಥಮಿಕ ವಲಯ, ಅಗ್ರಿಕಲ್ಚರ್ ಬೇಸ್ಡ್ ಇಂಡಸ್ಟ್ರೀಸು 1951 ನಲ್ಲಿ 59% ಇತ್ತು. 1991 ನಲ್ಲಿ 35%, 2000 2001 ನಲ್ಲಿ 27, 2011 ನಲ್ಲಿ 14%. ಇದು ಗ್ರಾಜುಯಲಿ ಏನಾಗ್ತಾ ಇದೆ, ಸ್ವಾತಂತ್ರ್ಯ ಬಂದಾಗ ಜಾಸ್ತಿ ಇದ್ದಿದ್ದು ಪ್ರೈಮರಿ ಸೆಕ್ಟರ್ ಅಗ್ರಿಕಲ್ಚರ್ ಇಂಡಸ್ಟ್ರೀಸು. ಬಟ್ ಇತ್ತೀಚೆಗೆ ಟೆಕ್ನಾಲಜಿ ಜಾಸ್ತಿ ಆಗ್ತಾ ಇರೋದ್ರಿಂದ ಇದು ಏನಾಗಿದೆ, ತುಂಬಾ ಕಮ್ಮಿ ಆಗ್ತಾ ಇದೆ. ಓಕೆ, ಸೊ ಅದಾದ ನಂತರ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು, ಈ ಸೆಕೆಂಡರಿ ಸೆಕ್ಟರ್ ಇದೆಯಲ್ಲ, ಸೊ ಅಂದ್ರೆ ಪ್ರೈಮರಿ ಸೆಕ್ಟರು ಇಂಡಿಪೆಂಡೆನ್ಸ್ ಇಂದ ಇವತ್ತಿನವರೆಗೂ ಏನಾಗ್ತಲೇ ಇದೆ, ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಕಮ್ಮಿ ಆಗ್ತಲೇ ಇದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಈ ಪ್ರೈಮರಿ ಸೆಕ್ಟರ್ ಏನಾಗ್ತಾ ಇದೆ, ಕಮ್ಮಿ ಆಗ್ತಲೇ ಇದೆ. ಓಕೆ, ಸೆಕೆಂಡರಿ ಸೆಕ್ಟರ್ ಅಂದ್ರೆ ಈ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅನ್ನ ನೋಡಿ. ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಕೈಗಾರಿಕಾ ಇಂಡಸ್ಟ್ರೀಸ್ ಏನ್ ಮಾಡ್ತಾ ಇದೆಯಪ್ಪ ಅಂತಂದ್ರೆ 1951 ನಲ್ಲಿ 13% ಇತ್ತು, 1991 ನಲ್ಲಿ 24, ನಂತರ 2000 ಇಂದ 2001 25, 11 ನಲ್ಲಿ 27%. ಗ್ರಾಜುವಲಿ ತುಂಬಾ ಫಾಸ್ಟ್ ಇಲ್ಲ ಬಟ್ ನಿಧಾನಕ್ಕೆ ಏನಾಗ್ತಾ ಇದೆ, ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಓಕೆ, ಸೊ ಅದಾದ ನಂತರ ನೋಡಿ ಟರ್ಷರಿ ಸೆಕ್ಟರ್ ತೃತೀಯ ವಲಯ ನೋಡಿ 28, 41, 48, 49 ತುಂಬಾ ಚೆನ್ನಾಗಿ ಏನಾಗ್ತಾ ಇದೆ, ಇದು ಗ್ರೋತ್ ಆಗ್ತಾ ಇದೆ, ಹೈ ಲೆವೆಲ್ ಅಲ್ಲಿ ಗ್ರೋತ್ ಆಗ್ತಾ ಇದೆ. ಯಾವುದು, ಟರ್ಷರಿ ಸೆಕ್ಟರ್. ಮತ್ತೆ ಪ್ರೆಸೆಂಟ್ ಓಕೆ, ಇಲ್ಲಿ ಬರಿತಾ ಇದ್ದೀನಿ ನಾನು, ಪ್ರೆಸೆಂಟ್ ನಮ್ಮ ದೇಶಕ್ಕೆ ಅತಿ ಹೆಚ್ಚು ಆದಾಯ ಬರ್ತಕ್ಕಂಥದ್ದು ಟರ್ಷರಿ ಸೆಕ್ಟರ್ ಇಂದ. ಓಕೆ, ಯಾವುದರಿಂದ, ಟರ್ಷರಿ ಸೆಕ್ಟರ್ ಇಂದ. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿರಲಿ. ಸೊ ಅದಾದ ನಂತರ ಯಾವುದು, ಅದಾದ ನಂತರ ಇಂಡಸ್ಟ್ರೀಸ್ ಇದೆ. ಸೊ ಅದಾದ ನಂತರ ಉಲ್ಟಾ ರಿವರ್ಸ್ ಇದೆ. ಓಕೆ, ಸೊ ಇದು ಏನಾಗಿದೆ, ಉಲ್ಟಾ ಆಗಿದೆ. ಓಕೆ, ಸೆಕೆಂಡ್ರಿ. ಓಕೆ, ವೆಯ್ಟ್, ಈ ರೀತಿ ಬರಿತೀನಿ ನಾನು. ಓಕೆ, ಸೊ ಇಲ್ಲಿ ನೋಡಿ, ನೋಡ್ತಾ ಹೋಗಿ, ಇಲ್ಲಿ ಟರ್ಷರಿ ಆದ್ಮೇಲೆ ಸೆಕೆಂಡರಿ, ನಂತರ ಪ್ರೈಮರಿ, ಇದು ರಿವರ್ಸ್ ಆಗಿದೆ. ಓಕೆ, ರಿವರ್ಸ್, ಇಲ್ಲಿಂದ ಜಾಸ್ತಿ ಇನ್ಕಮ್ ಬರ್ತಾ ಇದೆ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಇದಾಯ್ತು. ಇಲ್ಲಿವರೆಗೂ ಏನು ಕಂಪ್ಲೀಟ್ ಆಗಿ ಆ ಒಂದು 3 ವಲಯಗಳ ಬಗ್ಗೆ ನಾವು ನೋಡಿದ್ವಲ್ವಾ. ಸೊ ನಿಮಗೆ ಇಲ್ಲಿ ಲಾಸ್ಟ್ ಒಂದು ಯಾವ್ದು ಕೊಟ್ಟಿದ್ದಾರಪ್ಪ ಅಂತಂದ್ರೆ, ಸೊ ಲಾಸ್ಟ್ ಅಂತಂದ್ರೆ ಇದರಲ್ಲಿ ಹಲವಾರು ಇನ್ಫಾರ್ಮೇಶನ್ ಇದೆ. ಕರ್ನಾಟಕದ ಅರ್ಥವ್ಯವಸ್ಥೆ ಹಾಗಾದ್ರೆ ಹೇಗಿದೆ, ಜನರಲ್ ಆಗಿ ನಾವು ನೋಡ್ಕೊ ಬಂದ್ವಿ. ದೇಶದ ವ್ಯವಸ್ಥೆಯಲ್ಲಿ ಯಾವ ರೀತಿ ಡಿವೈಡ್ ಮಾಡಿದಾರೆ ಅಂತ ನೋಡ್ತಾ ಹೋದ್ವಿ.
ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಮ್ಮ ರಾಜ್ಯದ್ದು ಓಕೆ ಯಾವ್ದು ಹೇಳಿ, ನಮ್ಮ ರಾಜ್ಯದ ಎಕಾನಮಿ ಬಗ್ಗೆ ಮಾತ್ರ ನಾವು ನೋಡ್ತಾ ಹೋಗ್ತೀವಿ ಯಾವ ರೀತಿ ಇದೆ ಅನ್ನೋದು. ಓಕೆ, ನಮ್ಮ ಕರ್ನಾಟಕ 8ನೇ ದೊಡ್ಡ ರಾಜ್ಯ ಆಗಿದೆ ದೇಶದಲ್ಲಿ. ಓಕೆ, ಇದರ ನೋಡಿ ಒಟ್ಟು ಸ್ಕ್ವೇರ್ ಎಷ್ಟಿದೆ, ವಿಸ್ತೀರ್ಣ 1,91,791 ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ. ಸೊ ನಿಮಗೂ ಕೂಡ ಗೊತ್ತಿದೆ 8ನೇ ದೊಡ್ಡ ರಾಜ್ಯ ಅಲ್ವಾ. ಸೊ ಇದು ಆಮೇಲೆ ಸೊ ಇದಾದ ನಂತರ ಇದನ್ನ ಅಡ್ಮಿನಿಸ್ಟ್ರೇಷನ್ ಪರ್ಪಸ್ ಅಂತಂದ್ರೆ ಆಡಳಿತ ಮಾಡ್ಲಿಕ್ಕೋಸ್ಕರ ಏನ್ ಮಾಡಿದ್ದಾರೆ, ಡಿವೈಡ್ ಮಾಡ್ಕೊಂಡಿದ್ದಾರೆ 4 ರೆವೆನ್ಯೂ ಡಿವಿಷನ್ ಆಗಿ. ಅದನ್ನ ಮತ್ತೆ 31 ಜಿಲ್ಲೆಗಳಾಗಿ 239 ತಾಲೂಕುಗಳಾಗಿ ಡಿವೈಡ್ ಮಾಡಿದ್ದಾರೆ. ಸೊ ನೀವು ಕ್ಲಾಸ್ ಕೇಳ್ತಾ ಇರೋರು ನಿಮ್ಮ ತಾಲೂಕು ಅಥವಾ ಜಿಲ್ಲೆ ನೇಮನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕ್ವಿಕ್ ಆಗಿ ತಿಳಿಸಿ ಯಾವುದು ಅಂತ. ನೀವು ಎಲ್ಲಿಂದ ಕ್ಲಾಸ್ ಕೇಳ್ತಿದ್ದೀರಾ ಅನ್ನೋದು ನನಗೆ ಗೊತ್ತಾಗಬೇಕು ಅಲ್ವಾ. ಸೊ ಕ್ವಿಕ್ ಆಗಿ ನಿಮ್ಮ ತಾಲೂಕು ಅಥವಾ ಜಿಲ್ಲೆಯ ನೇಮನ್ನ ತಿಳಿಸ್ತಾ ಹೋಗಿ ಸ್ಟೂಡೆಂಟ್ಸ್ ಕ್ವಿಕ್ ಆಗಿ. ಸೊ ದೆನ್ ನೋಡಿ, ಇಟ್ಸ್ ಎಂಡೌಡ್ ವಿತ್ ದ ರಿಚ್ ನ್ಯಾಚುರಲ್ ರಿಸೋರ್ಸಸ್. ಕರ್ನಾಟಕದಲ್ಲಿ ಏನಿದೆ, ರಿಚ್ ಆಗಿರ್ತಕ್ಕಂಥ ನ್ಯಾಚುರಲ್ ರಿಸೋರ್ಸಸ್ ಇದೆ. ಯಾವುದಿದೆ, ಎವರ್ ಗ್ರೀನ್ ಫಾರೆಸ್ಟ್ಗಳಿದೆ, ವೆಸ್ಟರ್ನ್ ಘಾಟ್ಸ್ ಇದೆ, ಕೋಸ್ಟಲ್ ರೀಜನ್ ಇದೆ, ಕರಾವಳಿ ಪ್ರದೇಶಗಳಿದೆ, ರಿಚ್ ಆಗಿರ್ತಕ್ಕಂಥ ವಿವಿಧ ಬಗೆಯಾಗಿರ್ತಕ್ಕಂಥ ಫ್ಲೋರಾ ಫೌನಾ ಪ್ರಾಣಿ ಸಸ್ಯಗಳು, ಮತ್ತೆ ಓರ್ ಡೆಪಾಸಿಟ್ಸ್ ಅಂತಂದ್ರೆ ಓರ್ ಡೆಪಾಸಿಟ್ ಅಂತಂದ್ರೆ ಏನ್ ಹೇಳಿ, ಅದಿರುಗಳು. ಓಕೆ, ಲಾಸ್ಟ್ ಕ್ಲಾಸಲ್ಲೆಲ್ಲ ನೋಡಿದ್ದೀರಾ ನೀವು. ಸೊ ಅದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಸೊ ಇವೆಲ್ಲ ಏನ್ ಮಾಡ್ತಾ ಇದೆ, ಈ ಎಲ್ಲ ರಿಸೋರ್ಸ್ಗಳು ಫಾರೆಸ್ಟ್, ಓರ್ಸ್, ಪ್ರಾಣಿ ಪಕ್ಷಿಗಳು ಇವೆಲ್ಲ ಏನ್ ಮಾಡ್ತಾ ಇದೆ, ಕರ್ನಾಟಕದ ಎಕಾನಮಿಗೆ ಹೆಲ್ಪ್ ಮಾಡ್ತಾ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಅದರಲ್ಲಿ ಫಸ್ಟ್ ಒನ್ ಅಗ್ರಿಕಲ್ಚರ್, ಕೃಷಿ ಬಗ್ಗೆ ನೋಡ್ತಾ ಹೋದ್ರೆ ನೋಡಿ, ಮೋರ್ ದನ್ 52% ಆಫ್ ದ ವರ್ಕ್ ಫೋರ್ಸ್ ಇಸ್ ಸ್ಟಿಲ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿರ್ತಕ್ಕಂಥ ಅರ್ಧಕ್ಕಿಂತ ಹೆಚ್ಚು ಜನ ಇವತ್ತು ಎಲ್ಲಿ ಡಿಪೆಂಡ್ ಆಗಿದ್ದಾರೆ, ಅಗ್ರಿಕಲ್ಚರ್ ಮೇಲೆ, ಕೃಷಿಯ ಮೇಲೆ, ವ್ಯವಸಾಯದ ಮೇಲೆ ಇವತ್ತಿಗೂ ಕೂಡ ಏನಾಗಿದ್ದಾರೆ, ಡಿಪೆಂಡ್ ಆಗಿದ್ದಾರೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಅಗ್ರಿಕಲ್ಚರ್ ನೋಡಿದ್ದೀರಾ, ಜಸ್ಟ್ ಒಂದು ಪಿಕ್ಚರ್ ಹಾಕಿದ್ದೀನಿ. ಓಕೆ, ಭತ್ತವನ್ನ ಇಲ್ಲಿ ಬೆಳೀತಾ ಇದ್ದಾರೆ. ಸೊ ಇದು ನಿಮಗೆ ಗೊತ್ತಿರಲಿ. ಸೊ ನಂತರ ನೋಡಿ, ಅಗ್ರಿಕಲ್ಚರ್ ಇನ್ ದ ಸ್ಟೇಟ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ವೈಡ್ ಕ್ರಾಪ್ ಡೈವರ್ಸಿಫಿಕೇಶನ್. ಅಂತಂದ್ರೆ ನಮ್ಮ ರಾಜ್ಯದ ಅಗ್ರಿಕಲ್ಚರ್ ಕೃಷಿ ವ್ಯವಸಾಯ ಯಾವ ರೀತಿ ಇದೆ ಆ ಸಿಸ್ಟಮ್ ಅಂತಂದ್ರೆ ತುಂಬಾ ಏನಾಗಿದೆ, ಡೈವರ್ಸಿಫೈ ಆಗಿದೆ. ಓಕೆ, ಡೈವರ್ಸಿಫೈ ಆಗಿದೆ. ಡೈವರ್ಸಿಫೈ ಮೀನ್ಸ್ ವಿವಿಧತೆಯಲ್ಲಿ ತುಂಬಾ ವಿವಿಧತೆ ಇದೆ. ಎಲ್ಲ ಕಡೆನೂ ಸೇಮ್ ಬೆಳೆಯನ್ನ ಬೆಳೀತಾ ಹೋಗಲ್ಲ, ಡಿಫ್ರೆಂಟ್ ಬೆಳೆಯನ್ನ ಬೆಳೀತಾ ಹೋಗ್ತಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಕರ್ನಾಟಕ has attained self sufficiency in food grains but whereas case of the production of pulses there is a deficit. ಅಂತಂದ್ರೆ ಯಾವುದರಲ್ಲಿ, ಆಹಾರ ಧಾನ್ಯಗಳಲ್ಲಿ ಏನಾಗಿದೆ, ಸೆಲ್ಫ್ ಸಫಿಶಿಯೆಂಟ್ ಆಗಿದೆ. ಓಕೆ, ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಏನ್ ಮಾಡುತ್ತೆ, ಬೆಳೀತಾ ಇದೆ ಕರ್ನಾಟಕದಲ್ಲಿ. ಬಟ್ ವೆನ್ ಇಟ್ ಕಮ್ಸ್ ಟು ಯಾವ್ದಪ್ಪ ಅಂತಂದ್ರೆ ಪಲ್ಸಸ್, ದವಸ ಧಾನ್ಯಗಳಲ್ಲಿ ಸ್ವಲ್ಪ ಕೊರತೆ ಇದೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ಅದಾದ ನಂತರ ನೋಡಿ, ಅಬೌಟ್ 30% ಆಫ್ ದ ಕಲ್ಟಿವೇಟೆಡ್ ಲ್ಯಾಂಡ್ ಇಸ್ ಏರಿಯಾ ಅಂಡರ್ ಇರಿಗೇಷನ್ ಅಂಡ್ 70% ಈಸ್ ಡಿಪೆಂಡೆಂಟ್ ಆನ್ ರೈನ್ಫಾಲ್. ಅಂದ್ರೆ ನಮ್ಮ ಇಡೀ ಕರ್ನಾಟಕದ ಭೂಮಿಯನ್ನ 100% ಅಂತ ತಗೊಂಡ್ರೆ ಅದರಲ್ಲಿ 70% ಏನಾಗಿದೆ, 70% ಏನಾಗಿದೆ ಹೇಳಿ, ಮಳೆ ಮೇಲೆ ಡಿಪೆಂಡ್ ಆಗಿದೆ. ಇನ್ನೊಂದು 30% ಮಾತ್ರ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರೋದು, ನೀರಾವರಿ ಅಂತಂದ್ರೆ ಇರಿಗೇಷನ್, ಬಾವಿ, ಕೆರೆ ಮತ್ತೆ ಇನ್ನೊಂದೇನೋ ವಸ್ತುಗಳು ನೀರಿನ ಮೂಲಗಳಿಂದ ವಾಟರ್ನ ಬಳಸ್ಕೊಂಡು ಬೆಳಿತಕ್ಕಂಥದ್ದು ಕೇವಲ 30%. ರಿಮೈನಿಂಗ್ 70%, ಜಸ್ಟ್ ಥಿಂಕ್ ಮಾಡಿ, 70% ಇನ್ನೂ ಕೂಡ ಮಳೆ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಏನಾಗುತ್ತೆ, ಮಳೆ ಬಂದ್ರೆ ಬೆಳೆ, ಮಳೆ ಬರಲಿಲ್ಲ ಅಂದ್ರೆ ಏನೂ ಇಲ್ಲ. ಸೊ ಈ ರೀತಿ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ದೆನ್ ನೋಡಿ, ಅದೇ ಅಗ್ರಿಕಲ್ಚರ್ ಅಲ್ಲಿ ಸೊ ನೋಡಿ, ಈ ಇರಿಗೇಷನ್ ಅಂತ ಹೇಳಿದ್ನಲ್ಲ, ಇದನ್ನ ಯಾವ್ಯಾವ ರೀತಿ ಇದು ಮಾಡ್ತಾರಪ್ಪ ಅಂತಂದ್ರೆ ನೋಡಿ, ಘಟಪ್ರಭಾ, ಮಲಪ್ರಭಾ, ನಾರಾಯಣಪುರ, ಆಲಮಟ್ಟಿ ಇವೆಲ್ಲ ಡ್ಯಾಮ್, ತುಂಗಭದ್ರಾ, ಹೇಮಾವತಿ, ಹಾರಂಗಿ, ಕೃಷ್ಣರಾಜ ಸಾಗರ ಈ ಎಲ್ಲ ಡ್ಯಾಮ್ಗಳ ಮುಖಾಂತರ, ಈ ಎಲ್ಲ ಇರಿಗೇಷನ್ ನೀರಾವರಿ ಕಟ್ಟಿರ್ತಕ್ಕಂಥ ಈ ಡ್ಯಾಮ್ಗಳ ಮುಖಾಂತರ ನೀರನ್ನ ಬಳಸ್ತಾ ಹೋಗ್ತಾರೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಯಾವುದು ಆ 30% ಬರುತ್ತಲ್ವಾ, ಆ 30% ಪಾಪ್ಯುಲೇಷನ್ ಡಿಪೆಂಡ್ ಆಗಿರೋದು ಇರಿಗೇಷನ್ ಮೇಲೆ. ಆ ಇರಿಗೇಷನ್ಗೆ ನೀರನ್ನ ಈ ಪ್ರಾಜೆಕ್ಟ್ಗಳಿಂದ ಬಳಸ್ತಾ ಹೋಗ್ತಾರೆ. ಓಕೆ, ಸೊ ಮತ್ತೆ ಯಾವ್ದಾವ್ದು ಇಂಪಾರ್ಟೆಂಟ್ ಕ್ರಾಪ್ಸ್ ಬೆಳಿತಾರೆ ಅಂತಂದ್ರೆ ಪ್ಯಾಡಿ, ಭತ್ತ, ಜೋವರ್, ಜೋಳ, ರಾಗಿ, ವೀಟ್, ಗೋಧಿ, ಬಾಜ್ರಾ ಇವನ್ನೆಲ್ಲ ಕೂಡ ಬೆಳೀತಾ ಹೋಗ್ತಾರೆ. ಓಕೆ, ಸೊ ಇದನ್ನ ನೀವು ಲೀಸ್ಟ್ ಡೌನ್ ಮಾಡ್ತಾ ಹೋಗ್ಬೇಕು. ಓಕೆ, ಲೀಸ್ಟ್ ಡೌನ್ ಮಾಡ್ತಾ ಹೋಗ್ಬೇಕು. ಸೊ ಅದಾದ ನಂತರ ಬೇರೆ ಇನ್ಯಾವ್ದು ಕಮರ್ಷಿಯಲ್ ಕ್ರಾಪ್ಸ್ ಅಂತಂದ್ರೆ ವಾಣಿಜ್ಯ ಬೆಳೆಗಳು ಯಾವ್ದು ಮಾರಾಟ ಮಾಡ್ಲಿಕ್ಕೋಸ್ಕರ ಬೆಳೀತಕ್ಕಂಥದ್ದು, ಕಾಟನ್ನು, ಶುಗರ್ ಕೇನು, ಟೊಬ್ಯಾಕೋ, ಪೊಟ್ಯಾಟೊ, ಆಯಿಲ್ ಸೀಡ್ಸ್, ಕಾಫಿ, ಟೀ ಇವನ್ನೆಲ್ಲ ಕೂಡ ಬೆಳೀತಾ ಹೋಗ್ತಾರೆ ನಮ್ಮ ರಾಜ್ಯದಲ್ಲಿ. ಓಕೆ, ಕಮರ್ಷಿಯಲ್ ಅಂತಂದ್ರೆ ವಾಣಿಜ್ಯ ಬೆಳೆಗಳು ಬೆಳೆದ್ಬಿಟ್ಟು ಬೇರೆ ಕಡೆಗೆ ಮಾರಿ ಹಣವನ್ನ ಸಂಪಾದಿಸ್ತಕ್ಕಂಥದ್ದು. ಓಕೆ, ಸೊ ಅದಾದ ನಂತರ ಕಾರ್ಡಮಮ್, ಪೆಪ್ಪರ್, ಕೊಕೊನಟ್, ಅರೆಕಾನಟ್ ಮತ್ತೆ ಬನಾನಾ ಆರ್ ದ ಮೇಜರ್ ಸ್ಪೈಸಸ್. ಓಕೆ, ಸ್ಪೈಸಸ್ ಆಗಿದೆ ಮತ್ತೆ ಪ್ಲಾಂಟೇಶನ್ ಕ್ರಾಪ್ಸ್ ಆಗಿದೆ ಅನ್ನೋದು ಕೂಡ ನಾವಿಲ್ಲಿ. ಅಂತಂದ್ರೆ ಪೇಪರ್ ಅಂತಂದ್ರೆ ಮೆಣಸು, ಕಾರ್ಡಮಮ್ ಅರಿಶಿನ, ಕೊಕೊನಟ್ ತೆಂಗಿನಕಾಯಿ, ಅರೆಕಾನಟ್ ಅಡಿಕೆ, ಬನಾನಾ
ಬಾಳೆಹಣ್ಣು ಇವೆಲ್ಲ ಏನಾಗಿದೆ ಸ್ಪೈಸಸ್ ಮತ್ತೆ ಪ್ಲಾಂಟ್ ತೋಟಗಾರಿಕೆ ಬೆಳೆಗಳಲ್ಲಿ ಬರ್ತಕ್ಕಂಥದ್ದು. ಓಕೆ, ಆ ಬೆಳೆಗಳದ್ದು ನೀವು ಸಪ್ರೇಟ್ ಲೀಸ್ಟ್ ಮಾಡ್ಕೋಬೇಕು ನೀವು. ಓಕೆ, ಸಪ್ರೇಟ್ ಲೀಸ್ಟ್ ಮಾಡಿ ಇಟ್ಕೊಳ್ಳಿ ಯಾವ್ಯಾವ ಬೆಳೆ ಇಲ್ಲಿ ಅಂತ ಕೇಳ್ತಾ ಹೋಗ್ತಾರೆ. ಓಕೆ, ಸೊ ನಂತರ ನೋಡಿ ಹಾರ್ಟಿಕಲ್ಚರ್. ಹಾರ್ಟಿಕಲ್ಚರ್ ಮೀನ್ಸ್ ತೋಟಗಾರಿಕೆ. ಏನಂತ ಹೇಳ್ತೀವಿ ನಾವು? ತೋಟಗಾರಿಕೆ ಅಂತ ಹೇಳ್ತೀವಿ. ಸೊ ಕರ್ನಾಟಕ ಈಸ್ ಒನ್ ಆಫ್ ದ ಲೀಡಿಂಗ್ ಸ್ಟೇಟ್ಸ್ ಇಂದ ಹಾರ್ಟಿಕಲ್ಚರ್. ತೋಟಗಾರಿಕೆಯಲ್ಲಿ ಒನ್ ಆಫ್ ದ ಲೀಡಿಂಗ್ ಆಗಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಈ ಒಂದು ನಮ್ಮ ಕರ್ನಾಟಕ ರಾಜ್ಯ. ಓಕೆ, ತೋಟಗಾರಿಕೆ ಅಂದ್ರೆ ತೋಟಗಾರಿಕೆಯಲ್ಲಿ ಬೆಳೀತಕ್ಕಂಥ ಏನು ತೋಟಗಳ ಮಾದರಿಯಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನು ಇಲ್ಲಿ ಬೆಳೀತಾ ಹೋಗ್ತಾರೆ. ಓಕೆ, ಸೊ ಇದನ್ನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಏನೇನ್ ಮಾಡಿದಾರಪ್ಪ ಅಂತಂದ್ರೆ ಮೆನಿ ಇನಿಷಿಯೇಟಿವ್ಸ್ ತಗೊಂಡಿದ್ದಾರೆ. ಯಾವ್ದಪ್ಪ ಅಂದ್ರೆ ನೋಡಿ, ಎಕ್ಸ್ಪ್ಯಾನ್ಷನ್, ಅಸಿಸ್ಟೆನ್ಸ್ ಟು ಫಾರ್ಮರ್ಸ್, ಸಪ್ಲೈ ಆಫ್ ಸೀಡ್ಸ್ ಅಂಡ್ ಸೀಡ್ಲಿಂಗ್ಸ್, ಮೈಕ್ರೋ ಇರಿಗೇಷನ್, ಕಂಟ್ರೋಲ್ ಆಫ್ ಪೆಸ್ಟ್ ಅಂಡ್ ಡಿಸೀಸಸ್, ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಅಂಡ್ ಮಾರ್ಕೆಟಿಂಗ್ ಅಂತಂದ್ರೆ ಸೊ ಇವನ್ನೆಲ್ಲ ಕೂಡ ನೀವು ಪಾಯಿಂಟ್ ಔಟ್ ಮಾಡಬೇಕು. ಏನೇನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಂತಂದ್ರೆ ಇವನ್ನೆಲ್ಲ ನೋಡಿ, ಏರಿಯಾ ಎಕ್ಸ್ಪೆನ್ಷನ್ ಮಾಡಿದ್ದಾರೆ. ತೋಟಗಾರಿಕೆ ಅಂಡರಲ್ಲಿ ಜಾಸ್ತಿ ಜಾಗದಲ್ಲಿ ಬೆಳೀತಾ ಹೋಗ್ತಾ ಇದ್ದಾರೆ. ಓಕೆ, ಆಮೇಲೆ ಅಸಿಸ್ಟೆನ್ಸ್ ಟು ಫಾರ್ಮರ್, ರೈತರಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಯಾವ ರೀತಿ ಬೆಳೆ ಬೆಳಿಬೇಕು, ಯಾವ ಮಣ್ಣಲ್ಲಿ ಯಾವ ಬೆಳೆ ಬೆಳಿಬೇಕು, ಯಾವ ತರದ ಸೀಡ್ಸ್ಗಳನ್ನ ಬೀಜಗಳನ್ನ ಬೆಳಿಬೇಕು, ಅದನ್ನು ಕೂಡ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಮತ್ತೆ ಮೈಕ್ರೋ ಇರಿಗೇಷನ್ ಅಂದ್ರೆ ಚಿಕ್ಕದಾಗಿ ಇರಿಗೇಷನ್ ಫೆಸಿಲಿಟಿ ಕೂಡ ಸರ್ಕಾರ ಕೊಡ್ತಾ ಇದೆ ಎಲ್ರಿಗೂ ಕೂಡ ಅನ್ನೋದು ನಾವು ನೋಡ್ತಾ ಹೋಗ್ಬೋದು. ಓಕೆ, ಮತ್ತೆ ಈಗ ಆ ಒಂದು ಏನು ಬೆಳೆಗಳಿಗೆ ಯಾವುದೇ ರೀತಿ ಕಾಯಿಲೆ ಬರ್ದಂಗೆ, ಪೆಸ್ಟ್ ಮತ್ತೆ ಡಿಸೀಸ್ಗಳು ಬರ್ದಂಗೆ ತಡೆಯಲಿಕ್ಕೆ ಎಲ್ಲ ವ್ಯವಸ್ಥೆನ ಕೊಡ್ತಾ ಇದ್ದಾರೆ. ಸೊ ಮತ್ತೆ ಮಾರ್ಕೆಟಿಂಗ್ ವ್ಯವಸ್ಥೆನ ಕೊಡ್ತಾ ಇದ್ದಾರೆ. ಮತ್ತೆ ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್, ಟ್ರಾನ್ಸ್ಪೋರ್ಟ್ ಆಗಿರಲಿ ಅಥವಾ ಸೊ ಮತ್ತೆ ಏನು ಅದನ್ನ ಸ್ಟೋರ್ ಮಾಡ್ಲಿಕ್ಕೆ ಬೇಕಾದಂತ ವ್ಯವಸ್ಥೆನ ಕೂಡ ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ನಂತರ ನೋಡಿ, ಕರ್ನಾಟಕ ಸ್ಟೇಟ್ ಹಾರ್ಟಿಕಲ್ಚರ್ ಡೆವಲಪ್ಮೆಂಟ್ ಏಜೆನ್ಸಿ ಹಸ್ ಬಿನ್ ಎಸ್ಟಾಬ್ಲಿಷ್ಡ್ ಟು ಡೆವಲಪ್ ದ ಹಾರ್ಟಿಕಲ್ಚರ್ ಫಾರ್ಮರ್ಸ್ ನರ್ಸರೀಸ್ ವಿತ್ ದ ಸೈಂಟಿಫಿಕ್ ಅಪ್ರೋಚ್. ಕರ್ನಾಟಕ ರಾಜ್ಯ ಏನ್ ಮಾಡಿದೆ? ಹಾರ್ಟಿಕಲ್ಚರ್ ಡೆವಲಪ್ಮೆಂಟ್ ಏಜೆನ್ಸಿಯನ್ನ ಏನ್ ಮಾಡಿದೆ? ಸ್ಥಾಪನೆ ಮಾಡಿದೆ. ಏನಕ್ಕೆ? ಈ ತೋಟಗಾರಿಕೆಯನ್ನ ಇಂಪ್ರೂವ್ ಮಾಡ್ಲಿಕ್ಕೋಸ್ಕರ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮತ್ತೆ ನಬಾರ್ಡ್ ಅನ್ನೋದೊಂದು ಬರುತ್ತೆ. ಸೊ ಇದೇನ್ ಮಾಡ್ತಾ ಇದೆ? ಪ್ರೊವೈಡಿಂಗ್ ಕ್ರೆಡಿಟ್ ಫೆಸಿಲಿಟೀಸ್ ಟು ಇಟ್ಸ್ ಏಜೆನ್ಸೀಸ್ ಫಾರ್ ದ ಎಕ್ಸ್ಪೆನ್ಷನ್ ಆಫ್ ಹಾರ್ಟಿಕಲ್ಚರ್ ಕ್ರಾಪ್ಸ್. ಈ ನಬಾರ್ಡ್ ಅನ್ನೋದು ಪರ್ಟಿಕ್ಯುಲರ್ ಆಗಿ ಈ ಹಾರ್ಟಿಕಲ್ಚರ್ ಕ್ರಾಪ್ಸ್ ರಿಲೇಟೆಡ್ ಏನೇನು ಎಕ್ಸ್ಪೆನ್ಷನ್ ಇದೆಯಲ್ವಾ, ಸೊ ಅದಕ್ಕೆ ಅದನ್ನ ಇನ್ನು ಹೆಚ್ಚಿಸ್ಲಿಕ್ಕೆ ಏನ್ ಮಾಡ್ತಾ ಇದೆ? ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು. ವೆರಿ ಇಂಪಾರ್ಟೆಂಟ್ ಯಾವುದು? ನಬಾರ್ಡ್. ಯಾವ್ದು ಹೇಳಿ? ನಬಾರ್ಡ್. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು ಸ್ಟೂಡೆಂಟ್ಸ್. ಓಕೆ, ನಬಾರ್ಡ್. ದೆನ್ ನೋಡ್ತಾ ಹೋಗಿ ಫ್ಲೋರಿಕಲ್ಚರ್ ಇನ್ ಕರ್ನಾಟಕ. ಫ್ಲೋರಿಕಲ್ಚರ್ ಅಂತಂದ್ರೆ ಪುಷ್ಪ ಬೇಸಾಯ, ಹೂಗಳು. ಇಲ್ಲಿ ನೋಡ್ತಾ ಇದ್ದೀರಾ? ನಾನು ಬರೀ ಓಕೆ, ನಿಮ್ಗೆ ಚಿತ್ರ ನೋಡಿದ ತಕ್ಷಣ ಕ್ಲಿಯರ್ ಆಗಬೇಕು, ಹೂಗಳನ್ನ ಬೆಳೆಯೋದು. ಓಕೆ, ಫ್ಲೋರಿಕಲ್ಚರ್ ಇಸ್ ಆಲ್ಸೋ ಕಾಲ್ಡ್ ಫ್ಲವರ್ ಫಾರ್ಮಿಂಗ್. 1 ಮಾರ್ಕ್ಸ್ಗೆ ವಾಟ್ ಈಸ್ ಫ್ಲೋರಿಕಲ್ಚರ್ ಅಂತ ಕೇಳ್ತಾರೆ. ಫ್ಲವರ್ ಫಾರ್ಮಿಂಗ್ ಅನ್ನ ನಾವು ಹೂಗಳನ್ನ ಬೆಳೆದು ಮಾರೋದಕ್ಕೆ ನಾವು ಫ್ಲೋರಿಕಲ್ಚರ್ ಅಂತ ಹೇಳ್ತೀವಿ. ಓಕೆ, ಇಟ್ ಈಸ್ ದ ಕಲ್ಟಿವೇಶನ್ ಆಫ್ ಫ್ಲವರಿಂಗ್ ಅಂಡ್ ornamental plants ಫಾರ್ ಬೊಟಾನಿಕಲ್ ಗಾರ್ಡನ್ಸ್ ಅಂಡ್ ಫ್ಲೋರಲ್ ಇಂಡಸ್ಟ್ರಿ. ಓಕೆ, ಸೊ ಇಲ್ಲಿ ಏನ್ ಹೇಳಿದಾರಪ್ಪ ಅಂತಂದ್ರೆ ಕಲ್ಟಿವೇಶನ್ ಆಫ್ ಫ್ಲವರಿಂಗ್ ಅಂಡ್ ornamental plants ಏನು ಅಲಂಕಾರಿಕವಾಗಿ ಮತ್ತೆ ಅಲಂಕಾರಿಕ ವಸ್ತುಗಳಾಗಿ ಕೂಡ ಏನ್ ಮಾಡ್ತಾರೆ? ಡಿಫ್ರೆಂಟ್ ಕೈಂಡ್ಸ್ ಆಗಿರ್ತಕ್ಕಂಥ ಫ್ಲವರ್ಗಳನ್ನ ಇಲ್ಲಿ ಬೆಳೀತಾ ಹೋಗ್ತಾರೆ ಅಂತ ನಾನು ಇಲ್ಲಿ ನೋಡ್ತಾ ಹೋಗ್ಬೋದು. ಕರ್ನಾಟಕ ಇಸ್ ದ ಲೀಡರ್ ಇನ್ ಫ್ಲೋರಿಕಲ್ಚರ್ ಅಂತಂದ್ರೆ ಇಡೀ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಏನು ಹೂಗಳನ್ನ ಬೆಳೀತಕ್ಕಂಥದ್ದು. ಓಕೆ, ಮತ್ತೆ ಕರ್ನಾಟಕದಲ್ಲಿ ಇಲ್ಲಿ ದೇವನಹಳ್ಳಿ, ಚಿಕ್ಕಬಳ್ಳಾಪುರ ಏನು ಮತ್ತೆ ಇಲ್ಲಿ ಏನ್ ಮಾಡ್ತಾರೆ? ಹೂವಿನ ಹಡಗಲಿ ಇಲ್ಲಿ ಏನ್ ಮಾಡ್ತಾರೆ? ಮತ್ತೆ ಸವಣೂರು ಇಲ್ಲಿ ಏನ್ ಮಾಡ್ತಾರೆ? ಜಾಸ್ತಿ ಬೆಳೀತಾ ಹೋಗಿದ್ದಾರೆ. ಈ ತಾಲೂಕುಗಳಲ್ಲಿ ಜಾಸ್ತಿ ಬೆಳೀತಾರೆ ಅಂತ ನಿಮಗೆ ಗೊತ್ತಿರಬೇಕು. ಇಂಡಿಯಾದಲ್ಲಿ ಕರ್ನಾಟಕ ಹೈಯೆಸ್ಟ್. ಸೊ ನಂತರ ನೋಡಿ, ಸೊ ಏನ್ ಮಾಡ್ತಾರಪ್ಪ ಅಂತಂದ್ರೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಇದನ್ನ ಹಾಗೆ ಇಟ್ಕೊಳ್ಳಲ್ಲ. ಓಕೆ, ಇದನ್ನ ಬೇರೆ ಭಾಗಗಳಿಗೂ ಏನ್ ಮಾಡ್ತಾರೆ? ಎಕ್ಸ್ಪೋರ್ಟ್ ಮಾಡ್ತಾ ಹೋಗ್ತಾರೆ. ಓಕೆ, ಎಕ್ಸ್ಪೋರ್ಟ್ ಮಾಡ್ತಾ ಹೋಗಿ ಅದರಿಂದ ಏನ್ ಮಾಡ್ತಾರೆ? ಅರ್ನ್ ಮಾಡ್ತಾರೆ. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಕರ್ನಾಟಕ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ KIIC ಮತ್ತೆ ಇಲ್ಲೊಂದು ಇನ್ಸ್ಟಿಟ್ಯೂಷನ್ ಇದೆ ನೋಡಿ, ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅಂತಿದೆ. ಸೊ ಇದನ್ನೆಲ್ಲ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸೆಟಪ್ ಮಾಡಿದ್ದಾರೆ. ಯಾವುದಕ್ಕೋಸ್ಕರ? ಇದಕ್ಕೆ ಹೆಲ್ಪ್ ಮಾಡ್ಲಿಕ್ಕೋಸ್ಕರ. ಓಕೆ, ಏನು ಹೆಲ್ಪ್ ಮಾಡ್ಲಿಕ್ಕೋಸ್ಕರ ಆ ಒಂದು ಫ್ಲೋರಿಕಲ್ಚರ್ಗೆ ಬಿಸ್ನೆಸ್ಗೆ ಹೆಲ್ಪ್ ಮಾಡ್ಲಿಕ್ಕೋಸ್ಕರ ಈ ಒಂದು 2 ಆರ್ಗನೈಸೇಷನ್ ಅನ್ನ ಸ್ಥಾಪನೆ ಮಾಡಿದ್ದಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಸೊ ದೆನ್ ನೋಡಿ, ಅನಿಮಲ್ ಹಸ್ಬೆಂಡ್ರಿ ಅಂಡ್ ಡೈರಿ ಡೆವಲಪ್ಮೆಂಟ್. ಅನಿಮಲ್ ಹಸ್ಬೆಂಡ್ರಿ ಅಂತಂದ್ರೆ ಪ್ರಾಣಿಗಳನ್ನ ಸಾಕ್ಬಿಟ್ಟು ಹಾಲುಗಳನ್ನ ಉತ್ಪಾದನೆ ಮಾಡೋದಿದೆಯಲ್ಲ ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಪಿಕ್ಚರ್ ಇಲ್ಲಿ ನೋಡಿದ್ದೀರಾ? ಹಸುಗಳು ಹುಲ್ಲನ್ನು ಮೇಯ್ತಾ ಇದೆ. ಈ ಹಸುಗಳಿಂದ ಕೊಡ್ತಕ್ಕಂಥ ಹಾಲನ್ನ ಬಳಸ್ಕೊಂಡು ಏನಾಗುತ್ತೆ? ಈ ಒಂದು ಡೈರಿ ಅನ್ನೋದು ಮತ್ತೆ ಏನಾಗುತ್ತೆ? ಡೆವಲಪ್ಮೆಂಟ್ ಆಗ್ತಾ ಹೋಗಿದೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೇಕು. ಓಕೆ, ನೋಡ್ತಾ ಹೋಗೋಣ. ಕರ್ನಾಟಕ ರ್ಯಾಂಕ್ಸ್ 10th ಪ್ಲೇಸ್ ಇಂದ ಮಿಲ್ಕ್ ಪ್ರೊಡಕ್ಷನ್ ಹಾಲು ಉತ್ಪಾದನೆಯಲ್ಲಿ ಏನಾಗಿದೆ? ನಮ್ಮ ರಾಜ್ಯ ಎಷ್ಟನೇ ಪ್ಲೇಸ್ ಅಲ್ಲಿ ಇದೆ? 10th ಪ್ಲೇಸ್ ಅಲ್ಲಿ ಇದೆ. ಓಕೆ,
ದ ಸ್ಟೇಟ್ಸ್ ಶೇರ್ ಇನ್ ಲೈವ್ ಸ್ಟಾಕ್ ಪೌಲ್ಟ್ರಿ. ಓಕೆ, ಮತ್ತೆ 60.2% ಅಂಡ್ 6.48% ರೆಸ್ಪೆಕ್ಟಿವ್ಲಿ. ಅಂತಂದ್ರೆ ದ ಸ್ಟೇಟ್ಸ್ ಶೇರ್ ಇನ್ ಲೈವ್ ಸ್ಟಾಕ್ ಅಂತಂದ್ರೆ ಈ ದನ ಕರುಗಳಲ್ಲಿ ಏನು ಸಾಕಿರ್ತೀವಲ್ಲ ಅದರಿಂದ ಏನು ಬರುತ್ತೆ 6.24% ಬಂದರೆ, ಮತ್ತೆ ಪೌಲ್ಟ್ರಿಯಲ್ಲಿ 6.48% ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ, ಪೌಲ್ಟ್ರಿ ಅಂತಂದರೆ ಕೋಳಿಗಳನ್ನು ಸಾಕೋದ್ರಲ್ಲಿ ಇದೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಮತ್ತೆ ಈ ಮಿಲ್ಕ್ ಪ್ರೊಡಕ್ಷನ್ ಅನ್ನೋದು ಏನಾಗ್ತಿದೆ, ಜಾಸ್ತಿ ಆಗ್ತಾ ಹೋಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಅನ್ನೋದನ್ನ ಕೂಡ ನಾವಿಲ್ಲಿ 2011ರಿಂದ 22 ಟೈಮಲ್ಲಿ 2021ರಿಂದ 22 ಟೈಮಲ್ಲಿ 11.80 ಮಿಲಿಯನ್ ಟನ್ಸ್ ಜಾಸ್ತಿ ಆಗಿದೆ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಮತ್ತೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಏನಿದೆ ಸೆಂಟರ್ಗಳನ್ನ ಸೆಟಪ್ ಮಾಡಿದ್ದಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, KMF ಕೇಳಿದ್ದೀರಾ, ಕರ್ನಾಟಕ ಮಿಲ್ಕ್ ಫೆಡರೇಷನ್, ಅಥವಾ ಸಿಂಪಲ್ ಆಗಿ ನಂದಿನಿ ಅಂತ ಕೇಳಿದ್ದೀರಾ ನೀವು? ನಂದಿನಿ ಹಾಲಿನ ಉತ್ಪನ್ನಗಳು ಕೇಳಿಲ್ವಾ? ನಂದಿನಿ ಅಂತ ಬರುತ್ತೆ. KMF ನಮ್ಮ ಕರ್ನಾಟಕದ ಹೆಮ್ಮೆ ಇದು. ಓಕೆ, ನಮ್ಮ ಅನಿಮಲ್ ಹಸ್ಬೆಂಡ್ರಿ ಇನ್ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಈಸ್ ಸ್ಟೇಟ್ ಲೆವೆಲ್ ಕೋಆಪರೇಟಿವ್ ಆರ್ಗನೈಸೇಷನ್ ವಿಚ್ ಈಸ್ ಇಂಪ್ಲಿಮೆಂಟಿಂಗ್ ಡೈರಿ ಡೆವಲಪ್ಮೆಂಟ್ ಇನ್ ದ ಸ್ಟೇಟ್ ಅಂಡರ್ ಆಪರೇಷನ್ ಫ್ಲಡ್. ಓಕೆ, ಆಪರೇಷನ್ ಫ್ಲಡ್ ಅಂತಂದ್ರೆ ನೋಡಿ, ಈ KMF ಅನ್ನೋದು ನಮ್ಮ ರಾಜ್ಯದ ಲೆವೆಲಲ್ಲಿ ವರ್ಕ್ ಮಾಡ್ತಾ ಇದೆ. ಸೊ ನೀವು ಎಲ್ಲ ಕಡೆ ನೋಡ್ತೀರಾ ನಂದಿನಿ ಹಾಲು ಎಲ್ಲ ಕಡೆ ಸಿಗ್ತಾ ಹೋಗುತ್ತೆ. ಸೊ ಓಕೆ, ಇದು ನಿಮಗೆ ಕ್ಲಿಯರ್ ಆಗಿರಲಿ. ಸೊ ಮತ್ತೆ ಮಿಲ್ಕ್ ಮತ್ತೆ ಡೈರಿ ಪ್ರಾಡಕ್ಟ್ಸ್ಗಳು ಇದ್ರ ಮುಖಾಂತರ ಏನಾಗುತ್ತೆ, ಸಿಗ್ತಾ ಹೋಗುತ್ತೆ. ಹಾಲು ಮತ್ತೆ ಹಾಲಿನಿಂದ ತಯಾರಿಸ್ತಕ್ಕಂಥ ಬೇರೆ ಬೇರೆ ಸ್ವೀಟ್ಸು ಮತ್ತೆ ಬೇರೆ ಎಲ್ಲ ಉತ್ಪನ್ನಗಳು ಯಾವ್ದಾರು ಆಗಲಿ ಅದು. ಓಕೆ, ಹಾಲಿನಿಂದ ತಯಾರಿಸ್ತಕ್ಕಂಥದ್ದು ಏನೇನು ವಸ್ತು ಇದೆಯೋ ಅದೆಲ್ಲದನ್ನು ಕೂಡ ಇದೇನು ಮಾಡುತ್ತೆ, ಈ KMF ಏನು ಮಾಡುತ್ತೆ, ಕರ್ನಾಟಕ ಮಿಲ್ಕ್ ಫೆಡರೇಷನ್ ಇಂದ ಪ್ರೊಡ್ಯೂಸ್ ಮಾಡ್ತಾರೆ, ತಯಾರಿಸ್ತಾರೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಸೊ ದೆನ್ ಫಿಶರೀಸ್, ಮೀನುಗಾರಿಕೆ. ಯಾವ್ದು ಹೇಳಿ? ಮೀನುಗಾರಿಕೆ. ಚಿತ್ರ ನೋಡಿ ಇಲ್ಲಿ, ಮೀನುಗಾರಿಕೆ. ನೀವು ಯಾರಾದ್ರೂ ಮಂಗಳೂರು, ಉಡುಪಿ, ಕಾರ್ಕಳ, ಸೊ ಆ ಕಡೆ ಭಾಗದವ್ರು ಇದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಮೀನುಗಾರಿಕೆ. ಓಕೆ, ಮೀನನ್ನ ಹಿಡಿದು ಸಾಕ್ತಕ್ಕಂಥದ್ದು. ಕರ್ನಾಟಕ ಆಸ್ ರಿಚ್ ಸೋರ್ಸ್ ಆಫ್ ಫಿಶ್ ಕಲ್ಚರ್ ವಿತ್ ಎ ಕಾಂಟಿನೆಂಟಲ್ ಶೆಲ್ಫ್ ಆಫ್ 227,000 ಸ್ಕ್ವೇರ್ ಕಿಲೋಮೀಟರ್ ವಿತ್ 320 ಕಿಲೋಮೀಟರ್ ಆಫ್ ಕೋಸ್ಟ್ ಲೈನ್ ಆ್ಯಂಡ್ 5.60 lakh ಹೆಕ್ಟೇರ್ಸ್ ಆಫ್ ಇನ್ಲ್ಯಾಂಡ್ ವಾಟರ್ಸ್. ಅಂತಂದರೆ ಸೊ ಏನು ಮಾಡಿ, ಕರ್ನಾಟಕ ಕೂಡ ಈ ಕರಾವಳಿ ಭಾಗದಲ್ಲಿ ಮಂಗಳೂರು, ಉಡುಪಿ ಈ ಭಾಗದಲ್ಲಿ ಏನಿದೆ ತುಂಬ ಜಾಸ್ತಿ ಆಗಿದೆ. ಓಕೆ, ಕಾಂಟಿನೆಂಟಲ್ ಶೆಲ್ಫು ಏನಾಗಿದೆ 27,000 ಸ್ಕ್ವೇರ್ ಕಿಲೋಮೀಟರ್ ಇದೆ. ಅಂತಂದರೆ ಇಲ್ಲಿಂದ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಳ್ಳಿ. ವಾಟ್ ಈಸ್ ಕಾಂಟಿನೆಂಟಲ್ ಶೆಲ್ಫ್ ಅಂತಂದ್ರೆ ನಿಮಗೆ ಜಸ್ಟ್ ಒಂದು ಎಕ್ಸಾಂಪಲ್ ನಾವು ಕೊಡ್ತಾ ಇರೋದು ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ, ಸೊ ನೋಡಿ, ಇದು ನಮ್ಮ ಕೋಸ್ಟಲ್ ಏರಿಯಾ ಅಂತ ಅನ್ಕೊಂಡ್ರೆ ಇಲ್ಲಿಂದ ಆ ಜಾಗ ಇಲ್ಲಿವರೆಗೂ ಎಷ್ಟು 27 ಸ್ಕ್ವೇರ್ ಕಿಲೋಮೀಟರ್ ಏನಾಗಿದೆ, ಎಕ್ಸ್ಟೆಂಡ್ ಆಗಿದೆ. ಅಂದ್ರೆ ಇಲ್ಲಿವರೆಗೂ ಏನ್ ಮಾಡ್ಬೋದು, ಅವ್ರುಗಳು ಹೋಗ್ಬಿಟ್ಟು ಮೀನನ್ನ ಇಟ್ಕೊ ಬರ್ಬೋದು. ಅದಾದ್ಮೇಲೆ ಅದ್ರ ಮುಂದಕ್ಕೆ ಹೋದ್ರೆ ತಗ್ಗಿರುತ್ತೆ. ಓಕೆ, ಈ ಕರಾವಳಿ ಭಾಗದಿಂದ ಸ್ವಲ್ಪ ಜಾಗ ಏನಾಗಿರುತ್ತಪ್ಪ ಅಂತಂದ್ರೆ ಸಮತಟ್ಟಾಗಿರುತ್ತೆ. ಇದನ್ನ ನಾವು ಕಾಂಟಿನೆಂಟಲ್ ಶೆಲ್ಫ್ ಅಂತ ಹೇಳ್ತೀವಿ. ಸೊ ಇನ್ನೂ ತುಂಬಾ ಮುಂದಕ್ಕೆ ಹೋದ್ರೆ ಏನಾಗುತ್ತೆ, ಕಾಂಟಿನೆಂಟಲ್ ಸ್ಲೋಪ್ ಅಂತ ಬರುತ್ತೆ. ಅದು ತುಂಬಾ ಇಳಿಜಾರಾಗಿರುತ್ತೆ, ಅಲ್ಲಿ ಹೋಗಂಗಿಲ್ಲ ನಾವು. ಸೊ ಬಟ್ ಇದು ಗೊತ್ತಿರಲಿ, ಈ ಕಾಂಟಿನೆಂಟಲ್ ಸ್ಲೋಪ್ 27,000 ಸ್ಕ್ವೇರ್ ಕಿಲೋಮೀಟರ್ ಇದೆ, ಮತ್ತೆ 320 ಕಿಲೋಮೀಟರ್ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಎಷ್ಟಿದೆ 320 ಕಿಲೋಮೀಟರ್. ಓಕೆ, 320 ಕಿಲೋಮೀಟರ್ ಕೋಸ್ಟ್ ಲೈನ್ ಕರಾವಳಿ ಪ್ರದೇಶ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮತ್ತೆ 5.60 lakh ಹೆಕ್ಟೇರ್ಸ್ ಎಷ್ಟು ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಇದೆಲ್ಲ ಇಷ್ಟು ಜಾಗದಲ್ಲಿ ಏನ್ ಮಾಡ್ತಾರೆ, ಮೀನುಗಾರಿಕೆಯನ್ನ ಬೆಳೀತಾ ಹೋಗ್ತಾರೆ. ಓಕೆ, ಸೊ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಸೊ ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಓಕೆ, ಇಟ್ ಗಿವ್ಸ್ ಯೂಗ್ ಸ್ಕೋಪ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಫಿಶರೀಸ್. ಮತ್ತೆ ದ ಫಿಶರ್ಮೆನ್ ಆಫ್ ದ ಸ್ಟೇಟ್ ಇಸ್ ಎಷ್ಟು ಜನ ಇದಾರಪ್ಪ ಅಂತಂದ್ರೆ ನೋಡಿ, ಟೋಟಲ್ ಫಿಶರ್ಮೆನ್ ನಮ್ಮ ರಾಜ್ಯದಲ್ಲಿ ಇರೋರು ಎಷ್ಟು 9.61 lakh ಕಂಪ್ರೈಸಿಂಗ್ 3.28 lakh ಮೆರೈನ್ ಅಂಡ್ 6.33 lakh ಇನ್ಲ್ಯಾಂಡ್ ಫಿಶರ್ಮೆನ್. ಓಕೆ, ಅಂದ್ರೆ ಟೋಟಲ್ ಇಷ್ಟಿದೆ, ಇಷ್ಟು ಜನ ಇದ್ದಾರೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು, ಮೀನುಗಾರರು. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಈ 2021-22 ಅಲ್ಲಿ ಏನು ಫಿಶ್ ಪ್ರೊಡಕ್ಷನ್ ಎಷ್ಟಿತ್ತಪ್ಪ ಅಂತಂದ್ರೆ ಇಷ್ಟಿತ್ತು, 10.74 lakh ಮೆಟ್ರಿಕ್ ಟನ್ ಅಷ್ಟು ಮೀನುಗಾರಿಕೆಯಲ್ಲಿ ಉತ್ಪಾದನೆಯನ್ನ ಮಾಡ್ತಾ ಇದ್ರು ಅನ್ನೋದು ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಸೊ ನೋಡಿ ಎಲ್ಲೆಲ್ಲಿದೆ, ಕಾರವಾರ, ತಡರಿ, ಹೊನ್ನಾವರ, ಭಟ್ಕಳ, ಗಂಗೊಳ್ಳಿ, ಮಲ್ಪೆ, ನ್ಯೂ ಮಂಗಳೂರು. ಸೊ ಇದೆಲ್ಲ ಏನು ಆ ಕರಾವಳಿ ಭಾಗದ ಬರ್ತಕ್ಕಂಥ ಭಾಗಗಳಲ್ವಾ, ಇಲ್ಲಿ ಜಾಸ್ತಿ ಮೀನುಗಾರಿಕೆ ಸೆಂಟರ್ಗಳು ಇದೆ. ಓಕೆ, ಇಲ್ಲಿ ಇದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಇವು ವೆರಿ ಇಂಪಾರ್ಟೆಂಟ್. ಈ ಪ್ಲೇಸಸ್ಗಳು ಕೇಳ್ತಾರೆ, ಲಿಸ್ಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಮೀನುಗಾರಿಕೆ ಕೇಂದ್ರಗಳನ್ನ ಲಿಸ್ಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಅದಾದ ನಂತರ ಸೊ ಇಲ್ಲೇ ಏನ್ ಮಾಡ್ತಾರೆ, ಫಾರಿನ್ಗೆ ಎಕ್ಸ್ಚೇಂಜ್ ಮಾಡಿ ಅದ್ರ ಮುಖಾಂತರ ಏನ್ ಮಾಡ್ತಾರೆ, ಫಾರಿನ್ ಎಕ್ಸ್ಚೇಂಜ್ ಅನ್ನ ಗಳಿಸ್ತಾರೆ, ಹಣವನ್ನ ಗಳಿಸ್ತಾರೆ ಬೇರೆ ಕಡೆಗೆ ಕಳಿಸ್ಬಿಟ್ಟು. ಓಕೆ,
ಇಂಡಸ್ಟ್ರೀಸ್, ದೆನ್ ಕೈಗಾರಿಕೆಗಳು. ಓಕೆ, ಕರ್ನಾಟಕದಲ್ಲಿ ಏನಿದೆ ಕೆಲವೊಂದು ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ಗಳು ಇದೆ. ಓಕೆ, ಸೊ ಅದರಲ್ಲಿ ಯಾವುದಪ್ಪ ಅಂತಂದ್ರೆ ನೋಡಿ HAL ಮತ್ತೆ ಇನ್ನು ಬೇರೆ ಬೇರೆದೆಲ್ಲ ಬರ್ತಾ ಹೋಗುತ್ತೆ. ಈ ರೀತಿ ಕೆಲವೊಂದು ಇಂಡಸ್ಟ್ರೀಸ್ಗಳು ಕೂಡ ಏನು ರಿಸರ್ಚ್ ಮತ್ತು ಡೆವಲಪ್ಮೆಂಟ್ಗೆ ಇದೆ. ಓಕೆ, ಮತ್ತೆ ನೋಡಿ ಇಂಡಿಯನ್ ಏರ್ಫೋರ್ಸು. ಓಕೆ, ಈ ಫೈಟ್ ಏರ್ಕ್ರಾಫ್ಟ್ ಕೂಡ ಕರ್ನಾಟಕದಲ್ಲಿ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮತ್ತೆ ಸೊ ಈ HAL ಅಲ್ಲಿ ಹೇಳ್ತಾ ಇರೋದು, ಈ HAL ಏನು ಮಾಡ್ತಪ್ಪ ಅಂತಂದರೆ ಈ HAL ಅಲ್ಲಿ ಇದು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ಗೆ ಬಳಸ್ತಾರೆ. ಯಾವುದಕ್ಕೆ? ಫೈಟರ್ ಏರ್ಕ್ರಾಫ್ಟ್. ನೀವು ನೋಡಿದ್ದೀರಾ ಈ ಪಾಕಿಸ್ತಾನದ ಮೇಲೆ ಯುದ್ಧ ಆಗ್ಬೇಕಾದ್ರೆ ಅಲ್ಲೆಲ್ಲ ನಮ್ಮ ದೇಶದವರು ಏನು ಆ ಏರ್ಕ್ರಾಫ್ಟಲ್ಲಿ ಹೋಗಿ ಬಾಂಬ್ ಹಾಕ್ಬಿಟ್ಟು ಬಂದ್ರಲ್ವಾ, ಸೊ ಏನೋ ದಾಳಿ ಮಾಡಿ ಬಂದ್ರಲ್ವಾ. ಸೊ ಆವಾಗ ಆ ಏರ್ಕ್ರಾಫ್ಟ್ಗಳನ್ನೆಲ್ಲ ಎಲ್ಲಿಂದ ತಯಾರು ಮಾಡ್ತಾರಪ್ಪ ಅಂತಂದ್ರೆ ಇದೇ HAL, ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ HAL ಅಲ್ಲಿ ತಯಾರು ಮಾಡ್ತಾರೆ. ಓಕೆ, ಇಲ್ಲಿ ಎಷ್ಟಿದ್ದಾರೆ? 9500 ಎಂಪ್ಲಾಯೀಸ್ಗಳು ಇದ್ದಾರೆ. ಇದು ಏನಾಗಿದೆ? ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿ ಆಗಿದೆ. ಅಂದರೆ ಇದನ್ನ ಗೌರ್ಮೆಂಟ್ ಕಂಟ್ರೋಲ್ ಮಾಡ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ಓಕೆ, ಸೊ ಅಂತ ನೋಡಿ ಇಲ್ಲಿ ಕೆಲವೊಂದು ಇಂಡಸ್ಟ್ರೀಸ್ಗಳು ಕೊಟ್ಟಿದ್ದೀನಿ. ಸೊ ನೋಡಿ HMT ಅಂದರೆ ವಾಚು, ಮತ್ತು IT ಎಲೆಕ್ಟ್ರಿಷಿಯನ್ನು, ಮತ್ತು ಇವೆಲ್ಲ ಬೇರೆ ಬೇರೆದು ಇವೆಲ್ಲ ಇದೆ ಅನ್ನೋದು ನಿಮಗೆ ಪಿಕ್ಚರ್ ನೋಡಿ ನಿಮಗೆ ಗೊತ್ತಾಗಿರಬೇಕು. ಓಕೆ, ಸೊ ನೋಡಿ ಲೀಸ್ಟ್ ಕೊಟ್ಟಿದ್ದೀನಿ ಇಲ್ಲಿ. ಇವೆಲ್ಲ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್, ಭಾರತ್ ಹೆವಿ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್. ಸೊ ನೋಡ್ತಾ ಹೋಗಿ ಅಲ್ಲಿ ಒಂದೊಂದನ್ನೇ ನೋಡ್ತಾ ಹೋಗಿ. ಓಕೆ, ಇವೆಲ್ಲ ಇಲ್ಲಿದೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪಬ್ಲಿಕ್ ಸೆಕ್ಟರ್, ಸರ್ಕಾರದ ಅಂಡರ್ ಇರ್ತಕ್ಕಂಥ ಏನು ಒಂದು ಇಂಡಸ್ಟ್ರೀಸ್ಗಳು. ಓಕೆ, ಅದರಲ್ಲಿ HAL ವೆರಿ ಇಂಪಾರ್ಟೆಂಟು. ಓಕೆ, ಸೊ ಅದಾದ ನಂತರ ಬೇರೆ ಬೇರೆ ಭಾಗದಲ್ಲೂ ಇದೆ. ಎಲ್ಲಿದೆಯಪ್ಪ ಅಂತಂದ್ರೆ ನೋಡಿ TVS ಮೋಟರ್ ಸೈಕಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಮೈಸೂರಲ್ಲಿದೆ. ಟಾಟಾ ಮೋಟರ್ಸ್ ಎಲ್ಲಿದೆ? ಧಾರವಾಡ. ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಎಲ್ಲಿದೆ? ಕಿರ್ಲೋಸ್ಕರ್. ಅದಾದ ನಂತರ ಸೊ ಇವೆಲ್ಲ ಇದೆಯಲ್ವಾ ಸಮ್ ಆಫ್ ದ ಇಂಪಾರ್ಟೆಂಟ್ ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರೀಸ್. ಓಕೆ, ಇವೆಲ್ಲ ಏನು ಪ್ರೈವೇಟ್ ಸೆಕ್ಟರ್. ಪ್ರೈವೇಟ್ ಬೇರೆ, ಪ್ರೈವೇಟ್ ಸೆಕ್ಟರ್ ಮತ್ತು ಪಬ್ಲಿಕ್ ಸೆಕ್ಟರ್ ಸಪ್ರೇಟ್ ನೀವು ಲೀಸ್ಟ್ ಮಾಡಬೇಕಾಗುತ್ತೆ. ಓಕೆ, ಪಬ್ಲಿಕ್ ಸೆಕ್ಟರ್ ನೋಡಿದ್ದೀರಾ ನೀವು, HAL ಮತ್ತು ಬೇರೆ ಬೇರೆ ಎಲ್ಲ ಬಂತು. ಸೊ ಇಲ್ಲಿ ಪ್ರೈವೇಟ್ ಸೆಕ್ಟರಲ್ಲಿ ನೀವು ಈ ಒಂದು ಯಾವುದೋ ಸಿಂಪಲ್ ಆಗಿ ನೀವು ಇಷ್ಟೆಲ್ಲ ಕಲೀಲಿಲ್ಲ ಅಂತಂದ್ರು TVS ಮೋಟಾರು ಅಥವಾ ಮತ್ತೆ ಟಾಟಾ ಮೋಟರ್ಸು. ಓಕೆ, ಇದೆಲ್ಲ ನೀವೇನು ಮಾಡಿ ನೀವು ನೆನ್ಪಿಡ್ಕೋಬೇಕು. ಓಕೆ, ಸೊ ಇದಿಷ್ಟನ್ನಾದರೂ ನೀವು ಸುಲಭವಾಗಿ ನೆನ್ಪಿಡ್ಕೋಬೇಕು. ಅದಾದ ನಂತರ ಕಂಪ್ನೀಸ್ಗಳು ಯಾವುದಿದೆಯಪ್ಪ ಅಂದರೆ IT ಕಂಪ್ನೀಸ್ಗಳು ಅಥವಾ MNCs ಕಂಪ್ನೀಸ್ಗಳು ನೋಡಿ ಇನ್ಫೋಸಿಸ್ಸು, ವಿಪ್ರೋ, TCS. ಈ ಮೂರು, ಇನ್ಫೋಸಿಸ್ಸು, ವಿಪ್ರೋ ಮತ್ತು TCS, ಇವು ಕೂಡ ಏನಿದೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ MNCs. ಏನು ಹೇಳಿ? ಮಲ್ಟಿನ್ಯಾಷನಲ್ ಕಂಪನೀಸ್. ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ಮತ್ತು ಕರ್ನಾಟಕ ಈ ಜೈವಿಕ ತಂತ್ರಜ್ಞಾನದಲ್ಲಿ ಟೆಕ್ನಾಲಜಿಯಲ್ಲಿ ಏನಾಗಿದೆ? ತುಂಬ ಲೀಡಲ್ಲಿದೆ, ನಂಬರ್ 1 ಸ್ಥಾನದಲ್ಲಿ ಇದೆ. ಓಕೆ, ಸೊ ಇದಾದ ನಂತರ ಏನಿದೆ? ಕರ್ನಾಟಕ ಮೊದಲ ರಾಜ್ಯ ಯಾವುದು ನೋಡಿ? ಬಯೋಟೆಕ್ನಾಲಜಿಯನ್ನು ಆಧಾರದ ಮೇಲೆ ಇಂಡಸ್ಟ್ರಿನ ಸ್ಥಾಪನೆ ಮಾಡಿದಂಥ ಮೊದಲ ರಾಜ್ಯ ಯಾವುದು? ನಮ್ಮ ಕರ್ನಾಟಕ. ಬಯೋಟೆಕ್ನಾಲಜಿಗೋಸ್ಕರ ಮೊದಲ ಇಂಡಸ್ಟ್ರಿಯನ್ನು ಸ್ಥಾಪನೆ ಮಾಡಿದ್ದು ನಮ್ಮ ಕರ್ನಾಟಕದಲ್ಲಿ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಸೊ ನಂತರ ನೋಡ್ತಾ ಹೋಗಿ ಬ್ಯಾಂಕಿಂಗ್ ವ್ಯವಸ್ಥೆ. ಸೊ ಬ್ಯಾಂಕಿಂಗ್ ಬಗ್ಗೆ ನೋಡ್ತಾ ಹೋಗೋಣ. ಬ್ಯಾಂಕಿಂಗ್ ಅಂತಂದರೆ ಬ್ಯಾಂಕು ಆಕ್ಸಿಸ್ ಬ್ಯಾಂಕು, SBM, IDBI, ಕೆನರಾ, ಬ್ಯಾಂಕ್ ಆಫ್ ಬರೋಡಾ ಎಲ್ಲ ಕೇಳಿದ್ದೀರಲ್ವ ನೀವು? ನಿಮ್ದು ಯಾವ ಬ್ಯಾಂಕು? ಯಾವ ಬ್ಯಾಂಕು ತಿಳಿಸಿ ನೋಡುವ. ಸೊ ಈ ಬ್ಯಾಂಕಲ್ಲಿ ಏನಿದೆಯಪ್ಪ ಅಂತಂದರೆ ನೋಡ್ತಾ ಹೋಗೋಣ. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಎಸ್ಟಾಬ್ಲಿಷ್ಡ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇನ್ 1913. 1913ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸ್ಥಾಪನೆ ಮಾಡಿದರು. ಓಕೆ, ಸೊ ಅದಾದ ನಂತರ ಕರ್ನಾಟಕದಲ್ಲಿ ಬೇರೆ ಬೇರೆ ಏನಿದೆ ಬ್ಯಾಂಕ್ಗಳು ಕೂಡ ಇದೆ. ಅದರಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿನ ಏನಂತ ಕರಿತೀವಿ? ಕಾರ್ಡಲ್ಸ್ ಆಫ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಅಂದರೆ ಈ ಬ್ಯಾಂಕ್ಗಳ ತೊಟ್ಟಿಲು ಅಂತ ಕರಿತೀವಲ್ವ ನಾವು, ಯಾವುದನ್ನ? ಯಾಕಂತಂದರೆ ಆ ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ಏನಿದೆ ಹೆಚ್ಚಿನದಾಗಿರ್ತಕ್ಕಂಥ ಏನಿದೆ ಬ್ಯಾಂಕ್ಸ್ಗಳು ಕಂಡು ಬರುತ್ತೆ. ಓಕೆ, ಲಿಸ್ಟ್ ಆನ್ ಮಾಡಿ ಇಟ್ಕೊಳ್ಳಿ. ದಕ್ಷಿಣ ಕನ್ನಡ, ಉಡುಪಿ. ನೋಡಿ ಕೆನರಾ ಬ್ಯಾಂಕ್ ವಿಚ್ ಆರ್ ಲೀಡ್ ಇನ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಓಕೆ, ಕೆನರಾ ಬ್ಯಾಂಕ್ ಅನ್ನೋದು ಸರ್ಕಾರ ನಡೆಸ್ತಕ್ಕಂಥ ಬ್ಯಾಂಕು, ಇದು ತುಂಬ ಲೀಡಿಂಗಲ್ಲಿದೆ. ಓಕೆ, ಸೊ ಅದಾದ ನಂತರ ದೇ ಹ್ಯಾಡ್ ದೇರ್ ರೂಟ್ಸ್ ಫ್ರಮ್ ದೀಸ್ 2 ಡಿಸ್ಟ್ರಿಕ್ಟ್ಸ್. ಓಕೆ, ಸೊ ಇದೇನು ಈ 2 ಡಿಸ್ಟ್ರಿಕ್ಟ್ಗಳಲ್ಲಿ ಒಂದು ರೂಟನ್ನು ಹೊಂದಿದೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ದೆನ್ ನೋಡೋಣ. ಕೆನರಾ ಬ್ಯಾಂಕ್ ಇಸ್ ದ ಫಸ್ಟ್ ಬ್ಯಾಂಕ್ ಟು ಸ್ಪಾನ್ಸರ್ ಆಫ್ ದ ರೀಜನಲ್ ರೂರಲ್ ಬ್ಯಾಂಕ್ ಇನ್ ದ ಸ್ಟೇಟ್. ಕೆನರಾ ಬ್ಯಾಂಕು ಫಸ್ಟ್ ಟೈಮ್ ಏನು ಮಾಡುತ್ತಪ್ಪ ಅಂತಂದರೆ ರೀಜನಲ್ ರೂರಲ್ ಬ್ಯಾಂಕನ್ನು, ಈ ಗ್ರಾಮೀಣ ಬ್ಯಾಂಕ್ಗಳು ಅಂತ ಹೇಳ್ತೀವಲ್ವಾ, ಇದನ್ನು ಸ್ಥಾಪನೆ ಮಾಡ್ಲಿಕ್ಕೆ ಏನು ಮಾಡ್ತಾವೆ? ಸ್ಪಾನ್ಸರನ್ನು ಮಾಡ್ತಾವೆ. ಓಕೆ, ಸೊ ನಾವು 12 ಪಬ್ಲಿಕ್ ಸೆಕ್ಟರ್ ಕಮರ್ಷಿಯಲ್ ಬ್ಯಾಂಕ್ಸ್, 16 ಪ್ರೈವೇಟ್ ಕಮರ್ಷಿಯಲ್ ಬ್ಯಾಂಕ್ಸ್, ರೀಜನಲ್ ರೂರಲ್ ಬ್ಯಾಂಕ್ಸ್ ಆರ್ ಆಪರೇಟಿಂಗ್ ಇನ್ ದ ಸ್ಟೇಟ್. ಕರ್ನಾಟಕದಲ್ಲಿ ಎಷ್ಟು ಬ್ಯಾಂಕ್ಸ್ಗಳು ಪ್ರೆಸೆಂಟ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ನೀವು ಲಿಸ್ಟ್ ಔಟ್ ಮಾಡ್ಕೋಬೇಕು ಸಪ್ರೇಟ್. ಓಕೆ, ನೋಡಿ ಆಕ್ಸಿಸ್, IDBI, ICICI ಮತ್ತು ಇಂಡಸ್ ಬ್ಯಾಂಕು ಇವೆಲ್ಲ ಏನಿದೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಆಗಿ ಕರ್ನಾಟಕದಲ್ಲಿ ವರ್ಕ್ ಮಾಡ್ತಾ ಇರೋದು. ಓಕೆ, ಇವೆಲ್ಲ ಏನು ಪ್ರೈವೇಟು. ಕೆನರಾ ಪಬ್ಲಿಕ್ ಸೆಕ್ಟರ್. ಓಕೆ, ಏನು ಹೇಳಿ?
ಪಬ್ಲಿಕ್ ಸೆಕ್ಟರ್. ಇದು ನಿಮಗೆ ಕ್ಲಿಯರ್ ಆಗಿರಲಿ. ಸೊ ನಂತರ ನೋಡಿ ಟೂರಿಸಂ, ಪ್ರವಾಸಕ್ಕೆ ಎಲ್ಲರೂ ಹೋಗಿರ್ತೀರಲ್ವಾ. ಸೊ ಈ ಟೂರಿಸ್ಟ್ ಬಗ್ಗೆ ಹೋಗ್ತಾ ಹೋದ್ರೆ ನೋಡಿ, ಕರ್ನಾಟಕ ಅಂತ ನೀವು ಕೇಳೋದು ಬೇಡ. ಗ್ರೇಟ್ ಹೆರಿಟೇಜ್ ಪ್ಲೇಸಸ್ ಇದೆ, ಇತಿಹಾಸದ ಸ್ಮಾರಕಗಳಿದೆ, ಬೇರೆ ಬೇರೆ ಎಲ್ಲ ವಿಚಾರಗಳಿದೆಯಲ್ವಾ. ಸೊ ಇದಕ್ಕೆ ಸರ್ಕಾರ ಏನ್ ಮಾಡ್ತಾ ಇದೆ, ಒಳ್ಳೆಯ ಏನು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಎಲ್ಲ ರೀತಿ ಅವಕಾಶಗಳನ್ನ ಕೊಡ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ನೋಡಿ ಇಲ್ಲಿದೆ ನೋಡಿ ಗೋಲ್ ಗುಂಬಜು, ಮತ್ತೆ ಬೇರೆ ಬೇರೆ ಎಲ್ಲ ಹಂಪಿ, ಮತ್ತೆ ಬೇರೆ ಬೇರೆದೆಲ್ಲ ಇದೆ, ನೀವೆಲ್ಲ ನೋಡಿರ್ತೀರಾ. ಸೊ ಯಾವ್ದು ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೇಕು. ಈ ರೀತಿ ಟೂರಿಸ್ಟ್ ಸೆಂಟರ್ಗಳಿದೆ ಅಲ್ವಾ, ಇದಕ್ಕೂ ಕೂಡ ಕರ್ನಾಟಕ ಏನ್ ಮಾಡ್ತಾ ಇದೆ, ಕರ್ನಾಟಕಕ್ಕೆ ಅಂದ್ರೆ ಈ ಎಲ್ಲ ಕ್ಷೇತ್ರಗಳು ಏನೇಳಿ ನಾವು ಡಿಸ್ಕಷನ್ ಮಾಡ್ತಾ ಇರೋದು, ಈ ಎಲ್ಲದರಿಂದ ಕರ್ನಾಟಕದ ಎಕಾನಮಿಗೆ ಏನಾಗ್ತಾ ಇದೆ, ಬೂಸ್ಟ್ ಇನ್ಕಮ್ ಬರ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇರೋದು. ಓಕೆ, ಈ ಎಲ್ಲಾ ಕ್ಷೇತ್ರಗಳಿಂದ ಕರ್ನಾಟಕದ ಎಕಾನಮಿಗೆ, ಕರ್ನಾಟಕದ ಆರ್ಥಿಕತೆಗೆ ಏನಾಗ್ತಿದೆ, ಆದಾಯ ಬರ್ತಾ ಇದೆ, ಆದಾಯ ಅನ್ನೋದು ಬೂಸ್ಟ್ ಆಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಓಕೆ, ಸೊ ನೋಡ್ತಾ ಹೋಗಿ. ಇದಾದ ನಂತರ ನೋಡಿ 1998 ಅಲ್ಲಿ ಟೂರಿಸಂ ಹ್ಯಾಸ್ ಬಿನ್ ಗಿವನ್ ಪ್ರಿಯಾರಿಟಿ. 1988ರಲ್ಲಿ ಟೂರಿಸಂಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಹೋಗ್ತಾರೆ. ಮತ್ತೆ ಟೂರಿಸಂ ಇಸ್ ಇನ್ಸ್ಟ್ರೂಮೆಂಟಲ್ ಫಾರ್ ಸೋಶಿಯೋ ಎಕನಾಮಿಕ್ ಗ್ರೋತ್ ಆಫ್ ದ ಸ್ಟೇಟ್ as well as ಪ್ರೊವೈಡಿಂಗ್ ಲಾಟ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಬೋತ್ ಸ್ಕಿಲ್ಡ್ ಅಂಡ್ ಅನ್ಸ್ಕಿಲ್ಡ್ ವರ್ಕರ್ಸ್. ಓಕೆ, ಈ ಟೂರಿಸಂ ಏನ್ ಮಾಡುತ್ತಪ್ಪ ಅಂತಂದ್ರೆ ಸೋಶಿಯೋ ಮತ್ತೆ ಎಕನಾಮಿಕ್ ಗ್ರೋತ್ಗೆ ಏನ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಮತ್ತೆ ವೆರಿ ಇಂಪಾರ್ಟೆಂಟ್, ಉದ್ಯೋಗ ಟೂರಿಸಂ ಅಲ್ಲಿ ಕೆಲವೊಬ್ರು ನಮಗೆ ಗೈಡ್ಸ್ಗಳು ಇರ್ತಾರೆ, ಮತ್ತು ಟೂರಿಸಂಗೆ ಈ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಲ್ಲಿ ಕೆಲಸ ಮಾಡ್ತಿರ್ತಾರಲ್ವಾ, ಇವರಿಗೆಲ್ಲ ಏನ್ ಮಾಡ್ತಾರೆ, ಕೆಲಸ ಕಾರ್ಯಗಳು ಇದ್ರ ಮುಖಾಂತರ ಸಿಗ್ತಾ ಹೋಗುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಟ್ರಾನ್ಸ್ಪೋರ್ಟು, ಟ್ರೇಡು, ವ್ಯಾಪಾರ, ಹೆಲ್ತ್ ಮತ್ತೆ ಫ್ಲೋರಿಕಲ್ಚರ್, ಇವೆಲ್ಲದೂ ಕೂಡ ಈ ಏನು ಟೂರಿಸಂ ಹೆಲ್ಪ್ ಮಾಡುತ್ತೆ. ಯಾವ ರೀತಿ ಹೇಳಿ, ಒಂದು ಟೂರಿಸ್ಟ್ ಸೆಂಟರ್ಗೆ ನಾವು ಹೋದ್ರೆ ಅಲ್ಲಿ ಯಾರ್ಯಾರು ಇರ್ತಾರಪ್ಪ, ಒಂದು ಟ್ರಾನ್ಸ್ಪೋರ್ಟ್ ಸಾರಿಗೆ ವ್ಯವಸ್ಥೆ ಇದ್ದೇ ಇರ್ತಾರೆ, ಜನಗಳನ್ನ ಕರ್ಕೊಂಡು ಬರ್ಲಿಕ್ಕೆ. ಓಕೆ, ಟ್ರೇಡು ಅಲ್ಲಿ ಹಲವಾರು ವ್ಯಾಪಾರ, ಹಣ್ಣು ಮತ್ತೆ ಬೇರೆ ಬೇರೆ ಜನಗಳಿಗೆ ಏನ್ ಬೇಕೋ ಅದನ್ನ ವ್ಯಾಪಾರ ಮಾಡ್ತಿರ್ತಾರೆ, ಟ್ರೇಡ್ ಅವ್ರು ಇರ್ತಾರಲ್ವಾ. ಹೆಲ್ತ್, ಹಾಸ್ಪಿಟಲ್ ಫೆಸಿಲಿಟಿ ಇದ್ದೇ ಇರುತ್ತೆ ಅಲ್ಲಿ. ಓಕೆ, ನೋಡಿ ಇಂಡೈರೆಕ್ಟ್ ಆಗಿ ಟೂರಿಸಂ ಯಾವ್ಯಾವ ರೀತಿ ಹೆಲ್ಪ್ ಮಾಡ್ತಿದೆ ಅನ್ನೋದು ಬೇರೆ ಬೇರೆ ಕ್ಷೇತ್ರಗಳಿಗೆ. ಓಕೆ, ಆಸ್ಪತ್ರೆ ಅಂತ ಇದ್ದೇ ಇರುತ್ತೆ, ಅದಂತರ ಹಾರ್ಟಿಕಲ್ಚರು, ಫ್ಲೋರಿಕಲ್ಚರು, ಇವೆಲ್ಲ ಕೂಡ ಏನು ಅಲ್ಲಿ ಏನು ಜಾಗವನ್ನ ತುಂಬಾ ಚೆನ್ನಾಗಿ ಕಾಣ್ಲಿಕ್ಕೋಸ್ಕರ ಏನ್ ಮಾಡಿರ್ತಾರೆ, ಅಲ್ಲಿ ಹಲವಾರು ಏನು ಒಳ್ಳೊಳ್ಳೆ ಗಿಡಗಳನ್ನ, ತೋಟಗಳನ್ನೆಲ್ಲ ಬೆಳೆಸಿರ್ತಾರಲ್ವಾ. ಇದು ಕೂಡ ಏನಾಗುತ್ತೆ, ಈ ಎಲ್ಲಾ ಸೆಕ್ಟರ್ಗಳು ಇದ್ರ ಮುಖಾಂತರ ಗ್ರೋತ್ ಆಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಸ್ಟೂಡೆಂಟ್ಸ್. ಓಕೆ, ಟೂರಿಸಂ, ಪ್ರವಾಸ. ಸೊ ಅದ ನಂತರ ವಿದ್ಯುತ್ ಶಕ್ತಿ ನೋಡಿ, ಕರ್ನಾಟಕ ಜನರೇಟ್ ಪವರ್ ಇನ್ 4 ಡಿಫರೆಂಟ್ ಫಾರ್ಮ್ಸ್. ಓಕೆ, ನೇಮ್ಲಿ ಹೈಡ್ರೋ ಪವರ್, ಥರ್ಮಲ್ ಪವರ್, ಸೋಲಾರ್ ಪವರ್ ಅಂಡ್ ವೈಂಡ್ ಪವರ್. ಸೊ ಕರ್ನಾಟಕ ವಿದ್ಯುತ್ ಶಕ್ತಿಯನ್ನ 4 ವಿವಿಧ ಮೂಲಗಳಿಂದ ಸ್ಥಾಪನೆ ಮಾಡ್ತಾ ಹೋಗ್ತಾ ಇದೆ. ಓಕೆ, ಸೊ ಇಲ್ಲಿ ನೋಡ್ತಿದ್ದೀರಾ, ಇದು ವೈಂಡ್ ಎನರ್ಜಿ, ಇದು ಸೋಲಾರ್ ಎನರ್ಜಿ. ಜಸ್ಟ್ ಪಿಕ್ಚರ್ ಕೊಟ್ಟಿದ್ದೀನಿ, ಬಟ್ 4 ಇದೆ. ಈ 4 ನೀವು ಲಿಸ್ಟ್ ಡೌನ್ ಮಾಡ್ಕೊಳ್ಳಿ. ಯಾವುದು, ಫಸ್ಟ್ ಒನ್ ಹೈಡ್ರೋ, ನೀರಿನಿಂದ, ಥರ್ಮಲ್, ಓಕೆ, ನಂತರ ಸೋಲಾರ್, ನಂತರ ವೈಂಡ್. ಓಕೆ, ಥರ್ಮಲ್ ಅಂತಂದ್ರೆ ಕಲ್ಲಿದ್ದಲು ಅವುಗಳನ್ನೆಲ್ಲ ಬಳಸಿ. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿರಲಿ. ಸೊ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದ್ರೆ ಹೈಡ್ರೋ ಪವರ್. ಓಕೆ, ಇಸ್ ಅ ಮೇಜರ್ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ ಜನರೇಷನ್ ಇನ್ ದ ಸ್ಟೇಟ್. ಹೈಡ್ರೋ ಅಂತಂದ್ರೆ ನೀರಿನಿಂದ ಕರೆಂಟ್ ಅನ್ನ ಉತ್ಪಾದಿಸುತ್ತಿದೆಯಲ್ಲ, ಅದೇ ಮೇಜರ್. ಓಕೆ, ಸೊ ನಿಮಗೆ ಕ್ಲಿಯರ್ ಆಗಿರಲಿ. ಎಲೆಕ್ಟ್ರಿಸಿಟಿ ಜನರೇಷನ್ ಪ್ಲಾಂಟ್ಸ್ ಆರ್ ಓನ್ಡ್ ಅಂಡ್ ಕಂಟ್ರೋಲ್ಡ್ ಬೈ ಕರ್ನಾಟಕ ಪವರ್ ಕಾರ್ಪೊರೇಷನ್, KPCL. ಈ KPCL ಏನ್ ಮಾಡುತ್ತೆ, ಈ ಪವರ್ ಜನರೇಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಅವರೇ ಅದನ್ನ ಎಲ್ಲ ಮೇಂಟೈನ್ ಮಾಡ್ತಾ ಹೋಗೋದು. ಓಕೆ, ನೋಡಿ ಜನರೇಷನ್ ಮಾಡೋದು ಬೇರೆ. ಓಕೆ, ಎಲೆಕ್ಟ್ರಿಸಿಟಿನ, ವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಕ್ಕೆ KPCL, ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಓಕೆ, ಸೊ ಇದು KPCL. ಬಟ್ ಕರ್ನಾಟಕ ಪವರ್ ಟ್ರಾನ್ಸ್ಪೋರೇಷನ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಬರುತ್ತೆ, KPTCL. ಇವ್ರೇನಕ್ಕೆ ರೆಸ್ಪಾನ್ಸಿಬಿಲಿಟಿ ಏನಲ್ಲಿ, ಆ ಪವರ್, ಆ ಜನರೇಟ್ ಮಾಡಿದಂಥ ಪವರನ್ನ ಎಲ್ಲ ಡಿಸ್ಟ್ರಿಕ್ಟ್ಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕಲ್ವಾ, ಅದು ಯಾರ ಜವಾಬ್ದಾರಿ ಆಗಿರುತ್ತೆ, KPTCL. KPTCL ಡಿಫ್ರೆನ್ಸ್ ಇದೆ, ಇನ್ನೊಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಅದಂತ ಟ್ರಾನ್ಸ್ಪೋರ್ಟು, ಓಕೆ, ಸಾರಿಗೆ ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಅಗ್ರಿಕಲ್ಚರು, ಇಂಡಸ್ಟ್ರಿ, ಮೈನಿಂಗ್, ಟ್ರೇಡು, ಇವರೆಲ್ಲರಿಗೂ ಕೂಡ ಏನು ಬೇಕು, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅನ್ನೋದು ಬೇಕೇ ಬೇಕು. ಇದಿಲ್ದಲೇ ಜೀವನ ನಡೆಯೋದಿಲ್ಲ. ರೈಲು ವ್ಯವಸ್ಥೆ, ರಸ್ತೆ ಸಾರಿಗೆ, ಮತ್ತು ಏರೋಪ್ಲೇನು, ಫ್ಲೈಟಲ್ಲಿ ಹೋಗೋದು, ವಾಟರಲ್ಲಿ ಹೋಗೋದು, ಇದೆಲ್ಲ ಕೂಡ ಏನು ಬರ್ತಾ ಹೋಗುತ್ತೆ. ಓಕೆ, ಟ್ರಾನ್ಸ್ಪೋರ್ಟ್ ಅಂತೂ ಇದಂತೂ ತುಂಬ ಏನು ಕೀ ಅಂತ, ವೆರಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ನೀವು ನೆನ್ಪಿಟ್ಕೊಳ್ಳಿ. ಓಕೆ, ನೋಡಿ ರೋಡ್ ಟ್ರಾನ್ಸ್ಪೋರ್ಟು, ರಸ್ತೆ ಸಾರಿಗೆ, ರೈಲ್ವೆ, ವಾಟರ್, ಓಕೆ, ಮತ್ತು ಏರ್ವೇಸ್ ಇವೆಲ್ಲ ಏನು ಎಕನಾಮಿಕ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡ್ತಾ ಇದೆ. ಈ ಎಲ್ಲ ಫ್ಯಾಕ್ಟರ್ಸ್ಗಳು ನಾವೇನು ನೋಡ್ತಾ ಇದ್ದೀವಿ, ಇದೆಲ್ಲ ನಮ್ಮ ಏನು ಎಕನಾಮಿಗೆ ಬೂಸ್ಟ್ ಮಾಡ್ತಕ್ಕಂಥ ಅಂಶಗಳು. ಓಕೆ, ಎಕನಾಮಿನ ಇನ್ನು ಚೆನ್ನಾಗಿ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿರ್ತಕ್ಕಂಥ ಅಂಶಗಳು. ಇದು ನಿಮಗೆ ಕ್ಲಿಯರ್ ಆಗಿರಲಿ. ಸೊ ಅದಂತ ನೋಡಿ, ರಸ್ತೆ ಸಾರಿಗೆ ಅಂತೂ ತುಂಬ ಜಾಸ್ತಿ ಇದೆ ಕರ್ನಾಟಕದಲ್ಲಿ, ರಸ್ತೆ ಮುಖಾಂತರ ಹೋಗೋದು. ಸೊ ನೋಡಿ, ಓಕೆ, ಸೊ ಇದು ರೋಡ್ಸ್ ಏನು ಮಾಡ್ತವೆ, ಪ್ರತಿಯೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಲ್ಲ ಜಾಗಗಳಿಗೆ ಏನು ಮಾಡ್ತವೆ, ರೂರಲ್ ಮತ್ತು ಅರ್ಬನ್ ಏರಿಯಾಸನ್ನು ಏನು ಮಾಡ್ತವೆ, ಕನೆಕ್ಟ್ ಮಾಡ್ತಾ ಹೋಗ್ತವೆ ಅನ್ನೋದನ್ನ ನಾವು
ನೋಡ್ತಾ ಇರ್ಬೋದು. ಓಕೆ, ರಾಜ್ಯದ ಮೂಲೆ ಮೂಲೆಗಳಿಗೂ ಕನೆಕ್ಟ್ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ರೋಡು, ರಸ್ತೆ ಸಾರಿಗೆನೇ ಮೇನು. ರೈಲು ಎಲ್ಲ ಕಡೆಗೆ ಬರಲ್ಲ, ಏರೋಪ್ಲೇನ್ ಫ್ಲೈಟ್ ಎಲ್ಲ ಕಡೆ ಬರಲ್ಲ, ವಾಟರ್ ಸೋರ್ಸು ವಾಟರ್ ಟ್ರಾನ್ಸ್ಪೋರ್ಟ್ ಎಲ್ಲ ಕಡೆ ಬರಲ್ಲ. ಬಟ್ ರೋಡ್ ಇದೆಯಲ್ಲ, ಇದೆಲ್ಲ ಕಡೆ ಹೋಗುತ್ತೆ ಮತ್ತೆ ಎಲ್ಲ ಕಡೆ ಕನೆಕ್ಟ್ ಮಾಡುತ್ತೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೇಕು. ಓಕೆ, ಸೊ ಮತ್ತೆ ರೋಡ್ಸ್ ಮತ್ತೆ ಬ್ರಿಡ್ಜಸ್ಗಳನ್ನ ಏನು ಮಾಡ್ತಾರೆ, ಪ್ರೈವೇಟ್ ಅವರ ಸಹಾಯದಿಂದ ಏನು ಮಾಡ್ತಾರೆ, ಕಟ್ತಾ ಹೋಗ್ತಾರೆ. ಓಕೆ, ಅಂಡರ್ ದ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಮೇನ್ ರೋಡ್ಸ್ ಆರ್ ಇನ್ ಎವ್ರಿ ವಿಲೇಜ್ ಆರ್ ಲಿಂಕ್ಡ್. ಓಕೆ, ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಇದರ ಮುಖಾಂತರ ಏನ್ ಮಾಡ್ತಿದ್ದಾರೆ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೋಡ್ಗಳನ್ನ ಎಲ್ಲ ವಿಲೇಜ್ಗಳಲ್ಲಿ ಏನ್ ಮಾಡ್ತಿದ್ದಾರೆ, ಕಟ್ಟುತ್ತಾ ಹೋಗ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಸೊ ಅದಾದ ನಂತರ ನೋಡಿ KSRTC ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, KSRTC ಇದೆಯಲ್ವಾ ಗೌರ್ಮೆಂಟ್. ಸೊ ಇದು ಏನ್ ಮಾಡ್ತಾರೆ, ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ನೀವೆಲ್ಲ ಕೂಡ ಟ್ರಾವೆಲ್ ಮಾಡಿರ್ತೀರಾ, KSRTC ನೋಡಿರ್ತೀರಲ್ವಾ. ಸೊ KSRTC ಮತ್ತೆ ಇನ್ನು ಬೇರೆ ಬೇರೆದಿದೆ. ಸೊ ಇದಂತೂ ಮೇನ್ ಆಗಿರ್ತಕ್ಕಂಥ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ವಾ. ಸೊ ಅದೇ ರೀತಿ ಏನಿದೆ, ಸೊ ಮತ್ತೆ ಇದರಲ್ಲಿ 4 ಡಿವಿಷನ್ಸ್ ಬರುತ್ತೆ. ಓಕೆ, ಬೇರೆ ಬೇರೆ ಭಾಗಗಳಲ್ಲಿ ಅದರ ಕೆಲಸ ಕಾರ್ಯಗಳನ್ನು ಇನ್ನೂ ಚೆನ್ನಾಗಿ ಮಾಡಬೇಕು, ಹೆಚ್ಚಿಸಬೇಕನ್ನೋ ಕಾರಣದಿಂದ ನೋಡಿ KSRTC ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಅಂತ ಬರುತ್ತೆ. ಬೆಂಗಳೂರು ಮಹಾನಗರ ರೋಡ್ ಟ್ರಾನ್ಸ್ಪೋರ್ಟೇಷನ್ BMTC, ನಾರ್ತ್ ವೆಸ್ಟ್ ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟೇಷನ್ NWKRTC ಮತ್ತೆ KKRTC. ಓಕೆ, ಕಲ್ಯಾಣ ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟೇಷನ್ 4 ಇದೆ. ಇವೆರಡು ಕೂಡ ನಾರ್ತ್ ಕರ್ನಾಟಕ ಭಾಗದಲ್ಲಿ ಬಂದರೆ, ಇದು ಬೆಂಗಳೂರು ಭಾಗದಲ್ಲಿ ಬರುತ್ತೆ. KSRTC ಆಲ್ಮೋಸ್ಟ್ ಎಲ್ಲ ಕಡೆನೂ ಬರುತ್ತೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿಲ್ಲ. ದಕ್ಷಿಣ ಕರ್ನಾಟಕ ಭಾಗದಲ್ಲಿ KSRTC ಜಾಸ್ತಿ ಬರುತ್ತೆ. ಸೊ ದೆನ್ನು ರೈಲ್ವೇಸ್, ರೈಲು. ಓಕೆ, ಸೊ ಇದ್ರ ಬಗ್ಗೆ ನೋಡ್ತಾ ಹೋದ್ರೆ ಇದೇನು ಮಾಡ್ತಪ್ಪ ಅಂತಂದ್ರೆ, ಇದು ಕೂಡ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ಗೆ ಏನು ಮಾಡ್ತಾ ಹೋಗುತ್ತೆ, ಹೆಲ್ಪ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಇದೇನಾಗಿದೆ, ಬೆಂಗಳೂರಿಂದ ಏನು ಮಾಡ್ತಾ ಇದೆ, ಎಲ್ಲ ರಾಜ್ಯಗಳನ್ನ ಏನು ಮಾಡುತ್ತೆ, ಬೇರೆ ಬೇರೆ ರಾಜ್ಯಗಳ ರಾಜಧಾನಿಗಳನ್ನ ಮೇನ್ ಆಗಿ ಕನೆಕ್ಟ್ ಮಾಡ್ತಾ ಹೋಗುತ್ತೆ ರೈಲ್ ಮುಖಾಂತರ. ಓಕೆ, ಮೇನ್ ಆಗಿ ಯಾವುದನ್ನ, ಕ್ಯಾಪಿಟಲ್ ಸಿಟೀಸ್ನ ಆಫ್ ನೇಷನ್. ಓಕೆ, ಬೇರೆ ಬೇರೆ ರಾಜ್ಯಗಳ ಕ್ಯಾಪಿಟಲ್ ಸಿಟೀಸ್ನ ಇದ್ರ ಮುಖಾಂತರ ಏನು ಮಾಡುತ್ತೆ, ಕನೆಕ್ಟ್ ಮಾಡ್ಬೋದು. ಓಕೆ, ಸೊ ಇದೇನು ರೈಲ್ವೆ ಸ್ಟೇಷನ್ಸ್ ಆರ್ ಅಪ್ಗ್ರೇಡೆಡ್ ಎಲೆಕ್ಟ್ರಾನಿಕ್ಸ್. ಓಕೆ, ಇನ್ಸ್ಟಾಲ್ಡ್ ಫಾರ್ ಸ್ಮೂತ್ ಟ್ರಾನ್ಸ್ಪೋರ್ಟ್ಗೆ ಏನು ಮಾಡ್ತಾರೆ, ರೈಲ್ವೇಸ್ಗಳನ್ನ ಬಳಸ್ತಾ ಹೋಗ್ತಾರೆ. ಓಕೆ, ದ ಸೆಂಟ್ರಲ್ ಆಫೀಸ್ ಆಫ್ ಸೌತ್ ವೆಸ್ಟರ್ನ್ ರೈಲ್ವೇಸ್ ಇನ್ ಹುಬ್ಬಳ್ಳಿ. ಓಕೆ, ಸೌತ್ ವೆಸ್ಟರ್ನ್ ರೈಲ್ವೇಸ್ ಅನ್ನ ಸೆಂಟ್ರಲ್ ಆಫೀಸಲ್ಲಿ ಇದೆ ಹುಬ್ಬಳ್ಳಿ. ನೀವು ಯಾರಾದ್ರೂ ಹುಬ್ಬಳ್ಳಿ ಅವರು ಇದ್ರೆ ನಿಮಗೆ ಗೊತ್ತಿರುತ್ತೆ. ಓಕೆ, ಅದಾದ ನಂತರ ಆಲ್ಮೋಸ್ಟ್ ರೈಲ್ವೆ ರೂಟ್ಸ್ ಆಫ್ ದ ಸ್ಟೇಟ್ ಕಮಾಂಡ್ ದ ಅಡ್ಮಿನಿಸ್ಟ್ರೇಷನ್. ದಿಸ್ ಟ್ರಾನ್ಸ್ಪೋರ್ಟೇಷನ್ ಕ್ಯಾರೀಸ್ ನಾಟ್ ಓನ್ಲಿ ಪ್ಯಾಸೆಂಜರ್ಸ್ ಬಟ್ ಆಲ್ಸೋ ಗೂಡ್ಸ್ ಅಂಡ್ ಸರ್ವಿಸಸ್. ಏನು, ಈ ಟ್ರೈನ್ ಮುಖಾಂತರ ಏನು ಮಾಡ್ತಾರೆ ಹೇಳಿ ನೋಡುವ, ಕೇವಲ ಜನಗಳನ್ನ ಮಾತ್ರ ಸಾಗಿಸುವುದಿಲ್ಲ. ಯಾರನ್ನ ಸಾಗಿಸ್ತಾರೆ, ಜನ ಪ್ಲಸ್ ಗೂಡ್ಸ್, ವಸ್ತುಗಳನ್ನು ಕೂಡ ಸಾಗಿಸ್ತಾ ಹೋಗ್ತಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ. ಓಕೆ, ಸೊ ಇದಾದ ನಂತರ ವಾಟರ್ ಟ್ರಾನ್ಸ್ಪೋರ್ಟ್ ಅಂತ ಬರುತ್ತೆ, ಜಲ ಸಾರಿಗೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ರೀತಿ ಸಾಗಿಸ್ತಾರೆ. ಓಕೆ, ಸೊ ನೋಡಿ ಕರ್ನಾಟಕದಲ್ಲಿ 320 ಏನಿದೆ ಕೋಸ್ಟ್ ಲೈನ್ ಏರಿಯಾ ಇದೆ. ಇಲ್ಲಿ ಮೇಜರ್ ಪೋರ್ಟ್ಸ್ ಮತ್ತೆ 13 ಏನಿದೆ ಸ್ಮಾಲ್ ಪೋರ್ಟ್ಸ್ಗಳು ಕೂಡ ಕಂಡು ಬರುತ್ತೆ. ನೀವು ಕೇಳಿದ್ದೀರಾ, ನವಮಂಗಳೂರು ಬಂದರು, ನ್ಯೂ ಮ್ಯಾಂಗ್ಳೂರ್ ಮೇಜರ್ ಪೋರ್ಟ್. ಓಕೆ, ಸೊ ಇದನ್ನ ಈ ಮಂಗಳೂರು ಬಂದರನ್ನ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ, ಮ್ಯಾನೇಜ್ ಮಾಡುತ್ತೆ. ಇನ್ನು ಮಿಕ್ಕಿದವನ್ನೆಲ್ಲ ನಮ್ಮ ರಾಜ್ಯ ಸರ್ಕಾರನೇ, ಕರ್ನಾಟಕ ಗೌರ್ಮೆಂಟೇ ಮ್ಯಾನೇಜ್ ಮಾಡೋದು. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿರಲಿ. ಈ ಮಂಗಳೂರಿನ ಈ ಒಂದು ಏನು ಬಂದರಿಂದ ಬೇರೆ ಬೇರೆ ಬಂದರಲ್ಲಿ ಏನು ಮಾಡ್ತಾರೆ, ಬೇರೆ ದೇಶಗಳಿಗೆ ವಸ್ತುಗಳನ್ನ ಕಳಿಸ್ತಾರೆ ಮತ್ತೆ ತಗೊಳ್ತಾರೆ. ಅದೇ ರೀತಿ ಮೀನುಗಾರಿಕೆ ಮಾಡ್ಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ನೋಡಿ ಕಾರವಾರ, ಬೇಲಿಕೇರಿ, ಮಲ್ಪೆ ಮತ್ತೆ ನ್ಯೂ ಮಂಗಳೂರು ಪೋರ್ಟ್ಸ್ ಕ್ಯಾರಿ ಕನ್ಸಿಡರ್ ಕ್ವಾಂಟಿಟಿ ಆಫ್ ಗೂಡ್ಸ್. ಇಲ್ಲಿಂದ ಏನು ಮಾಡ್ತಾರೆ, ವಸ್ತುಗಳನ್ನ ಸಾಗಿಸ್ತಾ ಹೋಗ್ತಾರೆ ಈ ಒಂದು ಯಾವುದು ಬಂದರುಗಳಿಂದ. ಓಕೆ, ಸೊ ಇಲ್ಲಿ ಏನು ಹೇಳಿದಾರಪ್ಪ ಅಂತಂದ್ರೆ, ಇಲ್ಲಿ ಈ ಒಂದು ಏನು ವಾಟರ್ ವೇಸ್ ಏನು ಮಾಡ್ತವೆ, ಬೇರೆ ಬೇರೆ ದೇಶ ಮತ್ತು ರಾಜ್ಯಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತವೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ನಂತರ ಏರ್ ಟ್ರಾನ್ಸ್ಪೋರ್ಟ್ ಬರುತ್ತೆ, ಫ್ಲೈಟು ಅಲ್ವಾ. ಸೊ ಇದು ತುಂಬ ಫಾಸ್ಟ್ ಆಗಿರ್ತಕ್ಕಂಥದ್ದು ಅಲ್ವಾ. ಜನ ಆಗಲಿ ವಸ್ತುಗಳನ್ನಾಗಲಿ ಅತಿ ವೇಗವಾಗಿ ಯಾವುದರಲ್ಲಿ ಸಾಗಿಸ್ತಾರಪ್ಪ ಅಂತಂದರೆ ಏರ್ ಟ್ರಾನ್ಸ್ಪೋರ್ಟ್, ಫ್ಲೈಟು, ಆಕಾಶದಲ್ಲಿ ಹೋಗ್ತಕ್ಕಂಥದ್ದು. ಓಕೆ, ಸೊ ಇದು ಎಲ್ಲಿರುತ್ತಪ್ಪ ಅಂತಂದರೆ ಇಂಟರ್ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಟ್ರೇಡ್ಗೆ. ಓಕೆ, ದೇಶದ ಒಳಗಡೆಯಿಂದ ಈಗ ನಾನು ಬೆಂಗಳೂರಿಂದ ದೆಹಲಿಗೆ ಯಾವುದೋ ಒಂದು ವಸ್ತುನ ಕಳಿಸ್ಬೇಕು ಅಂತಂದರೆ ತಕ್ಷಣ ಹೋಗ್ಲಿಕ್ಕೆ ನೀವು ರಸ್ತೆ ಮುಖಾಂತರ ಕಳಿಸೋದಕ್ಕೂ ಫ್ಲೈಟ್ ಮುಖಾಂತರ ಕಳಿಸೋದಕ್ಕೂ ತುಂಬ ಏನಿದೆ ಡಿಫ್ರೆನ್ಸ್ ಇದೆ. ಫ್ಲೈಟ್ ಮುಖಾಂತರ ಕಳಿಸಿದ್ರೆ ತುಂಬ ಕ್ವಿಕ್ ಆಗಿ ರೀಚ್ ಆಗುತ್ತೆ. ಓಕೆ, ಮಾತ್ರ ಬೇರೆ ದೇಶಗಳಿಗೆ ಆಲ್ಮೋಸ್ಟ್ ಇದನ್ನೇ ಬಳಸ್ತಾರೆ ಜಾಸ್ತಿ. ಓಕೆ, ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಎಲ್ಲಿದೆ, ದೇವನಹಳ್ಳಿ ಏರ್ಪೋರ್ಟ್ ಇದೆಯಲ್ವಾ ಬೆಂಗಳೂರಲ್ಲಿ. ಸೊ ಇದು ಏನು ಮಾಡ್ತಾರೆ, ಸ್ಥಾಪನೆ ಮಾಡಿದ್ದಾರೆ. ಗ್ರೀನ್ ಫೀಲ್ಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಸ್ಥಾಪಿಸಿದ್ದಾರೆ. ಓಕೆ, ಇಲ್ಲಿಂದ ಬೇರೆ ಬೇರೆ ರಾಜ್ಯದ
ಏರ್ಪೋರ್ಟ್ಗಳಿಗೆ, ಬೇರೆ ದೇಶದ ಏರ್ಪೋರ್ಟ್ಗಳಿಗೆ ವಸ್ತು ಮತ್ತು ಜನಗಳನ್ನ ಸಾಗಿಸ್ತಾರೆ. ಓಕೆ, ಸೊ ಅದಾದ ನಂತರ ಏನಾಗಿದೆಯಪ್ಪ ಅಂತಂದರೆ, ಸೊ ನೋಡಿ, ಈ ಅಗ್ರಿಕಲ್ಚರ್, ಇಂಡಸ್ಟ್ರಿ ಮತ್ತು ಬಯೋಟೆಕ್ನಾಲಜಿ ಈ ಫೀಲ್ಡ್ಗಳಿಗೆ ಕೂಡ ಏನು ಮಾಡುತ್ತೆ, ಈ ಒಂದು ಏರ್ ಟ್ರಾನ್ಸ್ಪೋರ್ಟು ಒಂದು ತಕ್ಕ ಪ್ರಮಾಣದಲ್ಲಿ ಹೆಲ್ಪ್ ಮಾಡುತ್ತೆ ವಸ್ತುಗಳನ್ನ ಸಾಗಿಸ್ಲಿಕ್ಕೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ನೋಡಿ, ಲೈಕ್ ಮ್ಯಾಂಗ್ಳೂರಲ್ಲಿದೆ, ಹುಬ್ಬಳ್ಳಿಲಿದೆ, ಬೆಳಗಾವಿಲಿದೆ, ಕಲಬುರಗಿಲಿದೆ, ಶಿವಮೊಗ್ಗ ಇದೆ, ಮತ್ತು ಮೈಸೂರಲ್ಲಿ. ಓಕೆ, ಇಲ್ಲಿ ಏನಾಗ್ತಿದೆ, ಇಲ್ಲೂ ಕೂಡ ಏನಿದೆ, ಬೆಂಗಳೂರನ್ನ ಹೊರತುಪಡಿಸಿ, ಬೆಂಗಳೂರಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಅದು ಬಿಟ್ಟು ಕೂಡ ಈ ಜಾಗಗಳಲ್ಲೂ ಕೂಡ ಕರ್ನಾಟಕದಲ್ಲಿ ಏನಿದೆ, ಏರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇದೆ. ಓಕೆ, ಸೊ ಇದು ನೀವು ನೆನ್ಪಿಟ್ಕೊಳ್ಳಿ, ಕ್ಲಿಯರ್ ಆಗಿಲ್ಲ, ಇದು ನಿಮಗೆ ಕೊಟ್ಟಿದ್ದೀನಿ ನೋಡಿ, ಹೆಲಿಕಾಪ್ಟರ್, ವಿಮಾನ ಎಲ್ಲ ಇದೆ. ಓಕೆ, ಸೊ ನಂತರ ನೋಡಿ, ಟೆಲಿಕಮ್ಯುನಿಕೇಶನ್ಸ್ ಅಂತಂದ್ರೆ ಸಂಪರ್ಕಗಳು ಯಾವ ರೀತಿ ಏರ್ಪಾಡಾಗುತ್ತೆ ಅನ್ನೋದು ನೋಡಿ. ಟೆಲಿಕಮ್ಯುನಿಕೇಶನ್ ಸಿಸ್ಟಮ್ ಇಂದ ಸ್ಟೇಟ್ ಈಸ್ ಆಪರೇಟೆಡ್ ಬೈ ದ ಬೋತ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಸೆಕ್ಟರ್. ಈ ಎರಡು ಕೂಡ ಈ ಟೆಲಿಕಮ್ಯುನಿಕೇಶನ್ ಅನ್ನ ಬಳಸ್ತಾ ಇದೆ. ಟೆಲಿಕಮ್ಯುನಿಕೇಶನ್ಸ್ ಅಂದ್ರೆ ಏನ್ ಹೇಳಿ, ಇಂಟರ್ನೆಟ್, ಏರ್ಟೆಲ್, ಜಿಯೋ, ವೊಡಾಫೋನ್ ಎಲ್ಲ ಕೇಳಿದಿರಲ್ವಾ. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು, ಆ ಇಂಟರ್ನೆಟ್ ಎಲ್ಲ ಬರುತ್ತಲ್ವಾ, ಸೊ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡ್ತಾ ಇದ್ದಾರೆ. ಓಕೆ, ಅಲಾಂಗ್ ವಿತ್ ಭಾರತ್ ಸಂಚಾರ್ ನಿಗಮ್, BSNL ಕೇಳಿದಿರಲ್ವಾ ನೀವಂತೂ, BSNL, ಅದರ್ ಮೇಜರ್ ಪ್ರೈವೇಟ್ ಆಪರೇಟರ್ಸ್ ಇನ್ ಕರ್ನಾಟಕ ಆರ್ ವೊಡಾಫೋನ್, ಭಾರತಿ, ಏರ್ಟೆಲ್, ರಿಲಯನ್ಸ್, ಜಿಯೋ. ಓಕೆ, ಜಿಯೋ ಇವೆಲ್ಲ ನಿಮ್ಗೆ ಗೊತ್ತಿರುತ್ತೆ, ನಮಗೆಲ್ಲ ಕೂಡ ನೆಟ್ವರ್ಕ್, ಇಂಟರ್ನೆಟ್ಗೆಲ್ಲ ನಾವು ಬಳಸ್ತೀವಲ್ವಾ. ಸೊ ಇದು ಕೂಡ ಏನು ವರ್ಕ್ ಮಾಡ್ತಾ ಇದೆ, ನಮ್ಮ ಕರ್ನಾಟಕದಲ್ಲಿ ವರ್ಕ್ ಮಾಡಿ ನಮ್ಮ ಏನು ಎಕಾನಮಿಗೆ ಹೆಲ್ಪ್ ಮಾಡ್ತಾ ಇದೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ನಂತರ ನೋಡಿ, ಹೆಲ್ತ್ ಆ್ಯಂಡ್ ಎಜುಕೇಷನ್ ಬಗ್ಗೆ ಎಲ್ಲಿ ಕೊಟ್ಟಿದ್ದಾರೆ, ಇದು ಕೂಡ ಏನಾಗ್ತಿದೆ, ಪ್ರೋಗ್ರೆಸ್ ಆಗ್ತಾ ಇದೆ. ಹೆಲ್ತ್ ಸೆಕ್ಟರ್ ಕೂಡ ಏನಾಗಬೇಕು, ಗ್ರೋತ್ ಆಗಲೇಬೇಕು, ಹೆಲ್ತ್ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅಂತಿಲ್ಲ ಹೇಳಿದ್ದಾರೆ. ಸೊ ಅದಾದ ನಂತರ ನೋಡಿ, ಅರ್ಬನ್ ಮತ್ತು ರೂರಲ್ ಎರಡೂ ಏರಿಯಾಸ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಒಳ್ಳೆ ಹೆಲ್ತ್ ಫೆಸಿಲಿಟೀಸ್ಗಳನ್ನ ಕೊಡಲಿಕ್ಕೆ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಕರ್ನಾಟಕ ಸರ್ಕಾರ ಆ ಒಂದು ನಿಟ್ಟಿನಲ್ಲಿ ಏನು ಮಾಡ್ತಾ ಇದೆ, ಕೆಲಸವನ್ನ ಮಾಡ್ತಾ ಇದೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ದ ಪ್ರೈಮರಿ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇನ್ ದ ರೂರಲ್ ಏರಿಯಾಸ್ ಆಸ್ ಫುಲ್ಫಿಲ್ಡ್ ನೀಡ್ಸ್ ಆಫ್ ದ ಪೀಪಲ್ ಥ್ರೂ ಮಿನಿಮಮ್ ನೀಡ್ಸ್ ಪ್ರೋಗ್ರಾಮ್. ನೋಡಿ, ಈ ಗ್ರಾಮೀಣ ಭಾಗಗಳಲ್ಲಿ ಸರ್ಕಾರ ಏನು ಮಾಡ್ತಿದೆ, ಮಿನಿಮಮ್ ನೀಡ್ಸ್ ಪ್ರೋಗ್ರಾಮ್ ಮುಖಾಂತರ ಜನಗಳಿಗೆ ಏನೇನು ಹೆಲ್ತ್ ರಿಲೇಟೆಡ್ ಫೆಸಿಲಿಟಿ ಬೇಕೋ ಅದನ್ನೆಲ್ಲ ಕೊಡ್ತಾ ಇದೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. 21-22 ಅಲ್ಲಿ ನೋಡಿ 2396 ಇಷ್ಟು ಏನಿದೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಇದೆ, 9476 ಸಬ್ ಸೆಂಟರ್ಸ್ ಇದೆ, 802 ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ ಕರ್ನಾಟಕದಲ್ಲಿ ಇದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದನ್ನೆಲ್ಲ ಕೇಳಿರ್ತೀರಲ್ವಾ, ಇಷ್ಟು ಇದೆ ಅನ್ನೋದು. ಓಕೆ, ಹಾಸ್ಪಿಟಲ್ಗಳು ಕೂಡ ಏನಾಗಬೇಕು, ಜಾಸ್ತಿ ಬಿಲ್ಡ್ ಆಗಬೇಕು, ಅವಾಗ ನಾವೇನು ಮಾಡ್ಬೋದು ಹೇಳಿ, ಚೆನ್ನಾಗಿರ್ಬೋದು ಆರೋಗ್ಯವಾಗಿ ಅಲ್ವಾ. ದ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸರ್ವಿಸಸ್ ಇಂಪ್ಲಿಮೆಂಟ್ಸ್ ವೇರಿಯಸ್ ನ್ಯಾಷನಲ್ ಮತ್ತು ಸ್ಟೇಟ್ ಹೆಲ್ತ್ ಪ್ರೋಗ್ರಾಮ್ ಅನ್ನು ಏನು ಮಾಡುತ್ತೆ, ಈ ಒಂದು ಆರ್ಗನೈಸೇಷನ್ಸ್ ಯಾವುದಪ್ಪ ಅಂತಂದರೆ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸರ್ವಿಸಸ್ ಅನ್ನೋದು ಈ ಒಂದು ಡಿಪಾರ್ಟ್ಮೆಂಟ್ ಏನು ಮಾಡುತ್ತೆ, ನ್ಯಾಷನಲ್ ಮತ್ತು ಸ್ಟೇಟ್ ಲೆವೆಲ್ ಹೆಲ್ತ್ ಪಾಲಿಸೀಸ್ಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗುತ್ತೆ. ಓಕೆ, ಜಾರಿಗೆ ತರ್ತಾ ಹೋಗುತ್ತೆ. ಅದಾದ ನಂತರ ನೋಡಿ, ಇಟ್ ಪ್ರೊವೈಡ್ಸ್ ಸಿಸ್ಟಮ್ಯಾಟಿಕ್ ಹೆಲ್ತ್ ಕೇರ್ ಸರ್ವಿಸಸ್ ಟು ದ ಪೀಪಲ್ ಆಫ್ ದ ಸ್ಟೇಟ್ ಥ್ರೂ ವೇರಿಯಸ್ ಟೈಪ್ಸ್ ಆಫ್ ಹೆಲ್ತ್ ಕೇರ್ ಆ್ಯಂಡ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್. ಓಕೆ, ಎಕ್ಸಾಂಪಲ್ ಜನನಿ ಸುರಕ್ಷಾ ಯೋಜನಾ, ತಾಯಿ ಭಾಗ್ಯ, ಮಡಿಲು. ಓಕೆ, ಅಂತಂದರೆ ಏನು ಮಾಡುತ್ತೆ, ಈ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸರ್ವಿಸ್ ಇದೆಯಲ್ಲ, ಇದ್ರ ಮುಖಾಂತರ ಏನು ಮಾಡ್ತಾರಪ್ಪ ಅಂತಂದರೆ ವಯಸ್ಸಾಗಿರ್ತಕ್ಕಂಥವರಿಗೆ, ಏಜ್ಡ್ ಪರ್ಸನ್ಗೆ, ಓಲ್ಡ್ ಏಜ್ ಪರ್ಸನ್ಗೆ ಡಿಫ್ರೆಂಟ್ ಕೈಂಡ್ ಆಫ್ ಹೆಲ್ತ್ ಫೆಸಿಲಿಟಿ ರೂಲನ್ನು ತರ್ತಾರೆ. ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಸಪ್ರೇಟ್ ಕೈಂಡ್ ಆಫ್ ರೂಲ್ ತರ್ತಾರೆ, ಮಕ್ಕಳಿಗೆ ಸಪ್ರೇಟ್ ತರ್ತಾರೆ, ಯುವಕರಿಗೆ ಸಪ್ರೇಟ್ ತಂದು ಈ ರೀತಿ ಏನು ಮಾಡ್ತಾರೆ, ಅವರು ಏನು ಮಾಡ್ತಾರೆ, ಆರೋಗ್ಯ ಕ್ಷೇತ್ರನ ಇಂಪ್ರೂವ್ ಮಾಡ್ತಾರೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ದೆನ್ ಲಾಸ್ಟ್ ಒನ್ ಎಜುಕೇಷನ್. ಓಕೆ, ಇದು ಕೂಡ ಫಾಸ್ಟೆಸ್ಟ್ ಗ್ರೋಯಿಂಗ್ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಶಿಕ್ಷಣ ಅನ್ನೋದು. ಓಕೆ, ಶಿಕ್ಷಣ ಅನ್ನೋದು ಕೂಡ ತುಂಬ ಫಾಸ್ಟಾಗಿ ಗ್ರೋತ್ ಆಗ್ತದೆ ಇದೆ. ಓಕೆ, ಲಿಟ್ರಸಿ ರೇಟ್ 2011ನಲ್ಲಿ ಎಷ್ಟಿತ್ತು, 75.36% ಇತ್ತು. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಲ್ಲಿ ಏನಾಗಿದೆ, ಕರ್ನಾಟಕ ನಾಲೆಡ್ಜ್ ಕಮಿಷನ್ ಅನ್ನ ಸ್ಥಾಪನೆ ಮಾಡಿದೆ. ಓಕೆ, ಸ್ಥಾಪನೆ ಮಾಡಿದೆ, ನಾಟ್ ಓನ್ಲಿ ಟು ಎಕ್ಸ್ಟೆಂಡ್ ಹೈಯರ್ ಎಜುಕೇಷನ್ ಬಟ್ ಆಲ್ಸೋ ಟು ಮೀಟ್ ದ ರಿಕ್ವೈರ್ಮೆಂಟ್ಸ್ ಆಫ್ ದ ಗ್ರೋಯಿಂಗ್ ಇಂಡಸ್ಟ್ರಿ ಸರ್ವಿಸ್ ಸೆಕ್ಟರ್ಸ್ ಆಸ್ ವೆಲ್ ಆಸ್ ದ ಮೀಟ್ ದ ಗ್ಲೋಬಲ್ ಚಾಲೆಂಜಸ್. ಸೊ ಪ್ರೆಸೆಂಟ್ ಅಲ್ಲಿ ಏನಕ್ಕೋಸ್ಕರ ಈ ಕರ್ನಾಟಕ ನಾಲೆಡ್ಜ್ ಕಮಿಷನ್ ಅನ್ನು ಸ್ಥಾಪನೆ ಮಾಡಿದೆ ಅಂತಂದ್ರೆ, ಪ್ರೆಸೆಂಟ್ ನಮಗೆ ಏನು ಬೇಕಲ್ವಾ, ಸ್ಕಿಲ್ಸ್ಗಳು ಏನೇನು ಪ್ರೆಸೆಂಟ್ ಬೇಕೋ ಅದನ್ನೆಲ್ಲದನ್ನು ಕೂಡ ಕೊಡ್ಲಿಕ್ಕೆ, ಯುವಕರಿಗೆ ಕೊಡ್ಲಿಕ್ಕೆ ಈ ಒಂದು ಕರ್ನಾಟಕ ನಾಲೆಡ್ಜ್ ಕಮಿಷನ್ ಅನ್ನ ಕರ್ನಾಟಕ ಸರ್ಕಾರ ಎಸ್ಟಾಬ್ಲಿಷ್ ಮಾಡಿದೆ ಅನ್ನೋದು. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಆಲ್ ದ ಅಬೋವ್ ಫೀಲ್ಡ್ಸ್ ಆರ್ ಪ್ರೊವೈಡಿಂಗ್ ದರ್ ಕಂಟ್ರಿಬ್ಯೂಷನ್ ಟು ದ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ ವಿತ್ ಮ್ಯೂಚುವಲ್ ಕೋಪರೇಷನ್ಸ್. ಇದೆಲ್ಲ ನಾವು ನೋಡ್ಕೊಬಂದಲ್ವಾ, ಕರ್ನಾಟಕ ಎಕಾನಮಿ ಆದ್ಮೇಲೆ ನಾವು ಏನೇನು ಅಂಶಗಳು ನೋಡ್ಕೊಬಂದ್ವಲ್ವಾ, ಬ್ಯಾಂಕಿಂಗ್ ಇಂದ
ಬ್ಯಾಂಕಿಂಗ್ ಇಂದ ಇಲ್ಲಿವರೆಗೆ ಇವೆಲ್ಲ ಏನಾಗ್ತಾ ಇದೆ ಸುಮ್ಮನೆ ನೋಡಿದ್ದಲ್ಲ ನಾವು. ಓಕೆ, ಸುಮ್ಮನೆ ನಾವು ಡಿಸ್ಕಷನ್ ಮಾಡಿದ್ದಲ್ಲ ಇವನ್ನೆಲ್ಲದನ್ನು. ಏನಕ್ಕೋಸ್ಕರ ಡಿಸ್ಕಷನ್ ಮಾಡಿದ್ದಪ್ಪ ನಾವು ಅಂತಂದ್ರೆ ಇವೆಲ್ಲ ಕೂಡ ನಮ್ಮ ಎಕಾನಮಿಗೆ ಹೆಲ್ಪ್ ಮಾಡ್ತಿದೆ, ಆ ಪರ್ಪಸ್ಗೆ ಇವನ್ನೆಲ್ಲ ಕೂಡ ನಾವು ಸ್ಟಡಿ ಮಾಡಿದ್ದು. ಓಕೆ, ಸೊ ಇಲ್ಲಿಗೆ ಚಾಪ್ಟರ್ ಮುಗೀತು. ಸೊ ಈಗ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಆ್ಯಂಡ್ ಆಕ್ಯುಪೇಷನ್ ಅಮಾಂಗ್ ದಿಸ್ ವಿಚ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಪ್ರೈಮರಿ ಸೆಕ್ಟರ್ ಅಲ್ಲಿ ಬರ್ದಲ್ಲೇ ಇರ್ತಕ್ಕಂಥ ಆಕ್ಯುಪೇಷನ್ ಯಾವ್ದು ಅಂತ ಕೇಳಿದರೆ ಕನ್ಸ್ಟ್ರಕ್ಷನ್. ಓಕೆ, ಸೊ ನಿಮಗೆ ಗೊತ್ತಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಇದು ನೀವು ಹೇಳಿ ನೋಡುವ, ಸೆಕೆಂಡರಿ ಸೆಕ್ಟರ್ ಅನ್ನ ಏನಂತ ಕರೀತಾರೆ ಹೇಳಿ ನೋಡುವ. ಸೊ ಇದು ನೀವು ಹೇಳ್ತೀರಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ವಾ? ಯಾವ ಸ್ಟೂಡೆಂಟ್ಸ್? ಓಕೆ, ಸೊ ಇನ್ನೂ ಹೆಚ್ಚು ಕ್ವಶನ್ಸ್ ನಿಮಗೆ ಬೇಕಾ? ನಿಮಗೆ ಇನ್ನೂ ಹೆಚ್ಚು ಕ್ವಶನ್ಸ್ ಬೇಕಾ? ಎಷ್ಟು DPPs ಬೇಕಾ? ನಮ್ಮ ವಾಟ್ಸಪ್ ಚಾನಲ್ಗೆ ಈಗಲೇ ಜಾಯ್ನ್ ಆಗಿ. ಓಕೆ, ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಸಿಗುತ್ತೆ, ಈಗಲೇ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಓಕೆ, ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು ಸ್ಟೂಡೆಂಟ್ಸ್. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತಾ ಹೋಗ್ತೀನಿ ನಾನು. ಸೊ ಅಲ್ಲಿ ಭೇಟಿ ಆಗೋಣ. ಓಕೆ, ಅಲ್ಲಿ ಭೇಟಿ ಆಗೋಣ, ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತಾ ಹೋಗೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಬಾಯ್.